ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರವಿ ಸಿ ನಾಯ್ಕರ್. ಆಸ್ ಯು ನೋ ದ್ಯಾಟ್ ಆಲ್ರೆಡಿ ಒಂದು ಕರೆಂಟ್ ಅಫೇರ್ಸ್ ಒಂದು ಸೀರೀಸ್ ಸ್ಟಾರ್ಟ್ ಮಾಡಿದೆ, ಅಂದ್ರೆ ಆಗಸ್ಟ್ ಇಂದ ಸ್ಟಾರ್ಟ್ ಮಾಡಿದೇವ್ರಿ. ಯಾಕಂದ್ರೆ ನೋಡ್ಕೊಡ್ರಿ, ಇತ್ತೀಚಿನ ಎಕ್ಸಾಮ್ಸ್ ಕ್ವಶನ್ಸ್ ನ ಹೇಳಿಕೆ ರೂಪದಲ್ಲಿ ಕೇಳಿದ್ರೆ ನಾವು ಸ್ಟಕ್ ಆಗಬಾರ್ದು, ಅಂದ್ರೆ ಅಲ್ಲೇ ನಿಲ್ಬಾರ್ದು. ಯಾಕಂದ್ರೆ ಕ್ವಶನ್ ಪೇಪರ್ ಸ್ವಲ್ಪ ಸ್ಟ್ಯಾಂಡರ್ಡ್ ಚೇಂಜ್ ಆಗ್ತದೆ. ಯಾಕೆ ಚೇಂಜ್ ಆಗ್ತದೆ ಅಂದಾಗ ಎಲ್ಲ ವಿದ್ಯಾರ್ಥಿಗಳು ಹಲವು ಸೋರ್ಸ್ ಇಂದ ಪ್ರಿಪರೇಷನ್ ಮಾಡ್ತಾ ಇದಾರೆ ಅಂದಾಗ, ಸರ್ ಆ ಒಂದು ಕೆಲಸ ಕಡಿಮೆ ಮಾಡ್ಕೋಬೇಕಂದ್ರೆ ಹಿ ಹ್ಯಾಸ್ ಟು ರಿಮೂವ್ ದ ಸ್ಟೂಡೆಂಟ್ಸ್ ಬೈ ಟ್ರಿಕಿಂಗ್ ದ ಕ್ವಶನ್. ಅಂದ್ರೆ ಅವಾಗ ಎಷ್ಟಾಗತ್ತ ಪ್ರೊಸೆಸ್ ಕಡಿಮೆ ಮಾಡ್ಲಿಕ್ಕೆ ಒಂದು ಟ್ರಿಕಿ ಕ್ವಶನ್ಸ್ ಶಬ್ದದಲ್ಲಿ ಆಟ ಆಡತ್ತಾನ. ಸೊ ಹೀಗೆ ನೋಡ್ಕೊಡಿ, ಯಾವುದೇ ಪರೀಕ್ಷೆ ಅನೌನ್ಸ್ಮೆಂಟ್ ಆದ್ಮೇಲೆ ಒಂದು 15 ದಿನ ಎಕ್ಸಾಮ್ ಇದ್ದಾಗ ಒನ್ ಲೈನ್ ಓದೋ ಟಾಪಿಕ್ಸ್ ಬೇರೆ ಇರ್ತಾವ್ರಿ. ಲೈಕ್ ಅವಾರ್ಡ್ಸ್ ಇರ್ಬೋದು, ಇಂಡೆಕ್ಸ್ ಇರ್ಬೋದು, ಅವು ನಾವು ಒಂದ್ ಸೀರೀಸ್ ಮಾಡ್ಬೋದು ನಾವು ಕೊನೆ ಹಂತದಲ್ಲಿ ಮಾಡೋದು. ಬಟ್ ಈಗ ರೆಗ್ಯುಲರ್ ಆಗಿ ನೋಡ್ಕೊಡ್ರಿ, ಯಾವ್ದಾರ ಒಂದು ಟಾಪಿಕ್ ಬಂದಾಗ ಅದನ್ನ ಎಲ್ಲ ಸಬ್ಜೆಕ್ಟ್ ಲಿಂಕ್ ಮಾಡ್ಬೋದಾ ಅಂದ್ರೆ ವೆನ್ ಎವರ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಎನಿ ಕರೆಂಟ್ ಅಫೇರ್ಸ್, ಇಸ್ ಇಟ್ ವಿ ಕ್ಯಾನ್ ಹ್ಯಾವ್ ಕನೆಕ್ಷನ್ ಫ್ರಮ್ ದಟ್ ಪರ್ಟಿಕ್ಯುಲರ್ ಕರೆಂಟ್ ಅಫೇರ್ಸ್ ಥ್ರೂ ಮೆನಿ ಸಬ್ಜೆಕ್ಟ್ ಆರ್ ಮೆನಿ ಅಪ್ರೋಚ್. ಅಂದ್ರೆ ಆ ಪಾಯಿಂಟ್ ಇಂದ ಬೇರೆ ಬೇರೆ ವಿಷಯಗಳನ್ನ ಹೇಗಾದ್ರೂ ಲಿಂಕ್ ಮಾಡ್ಬೋದಾ, ಅದರಿಂದ ನಮಗೆ ಪ್ರತಿ ಸಲ ಒಂದು ಟಾಪಿಕ್ ಬಂದಾಗ ಅದನ್ನ ಈ ಸಬ್ಜೆಕ್ಟ್ ಸಪರೇಟ್ ಓದೋ ಬದ್ಲಿ ಒಂದೇ ಕಡೆ ಲಿಂಕ್ ಸಿಗುತ್ತೆ. ಸೊ ಹೀಗಾಗಿ ನನ್ನ ಕರೆಂಟ್ ಅಫೇರ್ಸ್ ವಿಡಿಯೋದಲ್ಲಿ ನಾ ಯಾವಾಗ ನೋಡ್ಕೊಡಿ, ಕ್ವಶನ್ಸ್ ಕೆಲವೇ ತಗೊಂಡ್ರು ಪರವಾಗಿಲ್ಲ, ಅದರಿಂದ ಹೇಗೆ ಪ್ರಿಪರೇಷನ್ ಮಾಡ್ಬೇಕು ಅನ್ನೋದು ಒಂದು ಐಡಿಯಾ ಬರುತ್ತೆ. ಸೊ ಪ್ಲೀಸ್ ರಿಮೆಂಬರ್, ಸೊ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಬಹಳ ರೈಸ್ ಆಗ್ತವೆ. ಅದರಲ್ಲಿ ಕೂಡ ಇತ್ತೀಚಿನ ಎಕ್ಸಾಮ್ಸ್ ಅಲ್ಲಿ ಸ್ವಲ್ಪ ಇಂಟರ್ನ್ಯಾಷನಲ್ ರಿಲೇಷನ್ ಕ್ವಶನ್ಸ್ ನ ಬಹಳ ಪ್ರೀ ಮಾಡ್ತಾರೆ. ಅಂದ್ರೆ ಇನ್ ರೀಸೆಂಟ್ ಇಯರ್ ಎಕ್ಸಾಮಿನೇಷನ್ ದೇ ಆರ್ ಮೇನ್ಲಿ ಫೋಕಸಿಂಗ್ ಆನ್ ದಟ್ ಇಸ್ ಇಂಟರ್ನ್ಯಾಷನಲ್ ಇಶ್ಯೂಸ್ ಆರ್ ಇಂಟರ್ನ್ಯಾಷನಲ್ ಗ್ರೂಪ್ಸ್ ಆರ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಅಂದ್ರೆ ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳು, ಅಂತಾರಾಷ್ಟ್ರೀಯ ಗುಂಪುಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಮೇಲೆ ಜಾಸ್ತಿ ಅಡಾಪ್ಟ್ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಎಲ್ಲಾ ಕಡೆ ಬೆಳಗಿಂದ ಸಂಜೆ ತನ ನೋಡ್ಕೊಡ್ರಿ, ಒಂದು ಆಂತರಿಕ ವಿಚಾರಗಳಾದ್ರೆ ಮತ್ತು ಬೇರೊಂದು ದೇಶದಲ್ಲಿ ಏನ್ ನಡೀತಾ ಇದೆ ಅದ್ರ ಮೇಲೂ ಕೇಳ್ತಾ ಇದ್ದೇನೆ. ಸೊ ಹೀಗಾಗಿ ಅದೇ ಟೈಪ್ ನಾ ಕ್ವಶನ್ಸ್ ನ ಪ್ರೇ ಮಾಡ್ಕೊಂಡಿರ್ತಾನೆ. ಸೊ ದಟ್ ಒನ್ ಲೈನ್ ನ ಅದ್ರ ಫ್ಯೂಚರ್ ಓದ್ಬೋದು, ಎಲ್ಲಾ ಪಾಯಿಂಟ್ಸ್ ಲಿಂಕ್ ಮಾಡ್ಬೋದು. ಅದಕ್ಕೆ ಕನ್ಸಿಸ್ಟೆನ್ಸಿ ಅಂಡ್ ಕಂಟಿನ್ಯೂಟಿ ಇಸ್ ದ ಕೀ ಆಫ್ ಸಕ್ಸಸ್. ಅಂದ್ರೆ ನಿರಂತರವಾಗಿ ನೀವು ಈ ವಿಡಿಯೋಸ್ ಜೊತೆ ನೀವು ಜೊತೆಗಿರ್ರಿ, ಡೆಫಿನೆಟ್ಲಿ ಹಂತವಾಗಿ ನಿಮಗೆ ಒಂದು ಟಾಪಿಕ್ ಅರ್ಥ ಆಗುತ್ತೆ. ಸೊ ವಿತ್ ದಿಸ್ ವಿಲ್ ಗೋ ಬೈ ಟುಡೇ ಸೆಷನ್. ಇನ್ನೂ ಯಾರು ಪ್ರೀವಿಯಸ್ ವಿಡಿಯೋ ನೋಡಿಲ್ಲ, ಪ್ಲೀಸ್ ಅವು ಅಪ್ಲೋಡ್ ಆಗಿರ್ತವೆ, ಅದನ್ನ 1.5 ಸ್ಪೀಡ್ ಇಟ್ಕೊಂಡು ನೀವು ನೋಡ್ಬೋದು. ಯಾಕಂದ್ರೆ ಒಂದು ಕನೆಕ್ಷನ್ ಅರ್ಥ ಆಗುತ್ತೆ. ಸೊ ಹೀಗಾಗಿ ಇವತ್ತಿನ ಕರೆಂಟ್ ಅಫೇರ್ಸ್ ಏನಾಗ್ತದೆ ಗೊತ್ತ್ರಿ? ಇವತ್ತಿನ ಕರೆಂಟ್ ಅಫೇರ್ಸ್ ಅದ್ರಿ, ಓಕೆ, ವಾಟ್ ಇಸ್ ದ ನೇಮ್ ಆಫ್ ದ ಟ್ರೇಡ್ ಅಗ್ರಿಮೆಂಟ್ ಅಂದ್ರೆ ನೋಡಿ, ವ್ಯಾಪಾರ ಒಪ್ಪಂದ ಸೈನ್ಡ್ ಬಿಟ್ವೀನ್ ಇಂಡಿಯಾ ಅಂಡ್ UK. ಅಂದ್ರೆ ಯಾವ್ಯಾವ ದೇಶ ನಡುವೆ ಸೈನ್ ಆಗೈತ್ರಿ? ಭಾರತ ಮತ್ತು ಬ್ರಿಟನ್ ದೇಶದ ಜೊತೆಗೆ ಸೈನ್ ಆಗೈತೆ. ಹಾಗಾದ್ರೆ ಈಗ ನೋಡ್ರಿ, ಬೈ ಲ್ಯಾಟ್ರಲ್ ಅಂದ್ರೆ ಏನ್ರಿ? ದಟ್ ಇಸ್ ದ್ವಿಪಕ್ಷೀಯ. ಅಂದ್ರೆ A ಮತ್ತು B ದೇಶಗಳ ಮಧ್ಯೆ, ಅಂದ್ರೆ ಎರಡು ದೇಶಗಳ ಮಧ್ಯೆ ಆಗುವ ಒಪ್ಪಂದಗಳು ನಾವು ಬೈ ಲ್ಯಾಟ್ರಲ್ ಅಥವಾ ದ್ವಿಪಕ್ಷೀಯ ಅಂತ ಹೇಳ್ತಾರೆ. ಸೊ ಹೀಗ ಏನ್ ಕೇಳ್ತಾನ, ಇತ್ತೀಚೆಗೆ ಬ್ರಿಟನ್ ಮತ್ತು ಭಾರತ ದೇಶ ಯಾವ ಒಪ್ಪಂದಕ್ಕೆ ಸೈನ್ ಹಾಕಿದೆ ಅಂತ ಕೇಳ್ತಾನ್ರಿ. ಫಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಬ್ಯಾಕ್ ಗ್ರೌಂಡ್. ಇಲ್ಲಿ ನೋಡ್ರಿ, ಬ್ಯಾಕ್ ಗ್ರೌಂಡ್ ಅಲ್ಲಿ ಹೋಗ್ಬೇಕ್ರಿ. ಸರ್ ಒಂದ್ ತಲೆ ಇಟ್ಕೊಡ್ರಿ, ಎವ್ರಿ ಕಂಟ್ರಿ ಒನ್ ಆರ್ ಅನದರ್ ವೇ, ವೆದರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ, ವಿ ಆರ್ ಡಿಪೆಂಡ್ ಆನ್ ಅನದರ್ ಕಂಟ್ರಿ ಪ್ರಾಡಕ್ಟ್. ಅಂದ್ರೆ ಪ್ರತಿ ಒಂದು ದೇಶವು ನೇರವಾಗಿ ಅಥವಾ ಪರೋಕ್ಷವಾಗಿ ಇನ್ನೊಂದು ದೇಶಗಳ ವಸ್ತು ಮೇಲೆ ಅವಲಂಬನೆ ಹೊಂದಿದೇವ್ರಿ. ಎಸ್, ವಿ ಆರ್ ಡಿಪೆಂಡ್ ಬಿಕಾಸ್ ದ ಎಕ್ಸ್ಚೇಂಜ್ ಆಫ್ ಎ ಹ್ಯೂಮನ್ ಬೀಂಗ್ಸ್ ಫ್ರಮ್ ಒನ್ ಲೊಕೇಶನ್ ಟು ಅನದರ್ ಲೊಕೇಶನ್. ಅಂದ್ರೆ ಏನಾಗ್ತದ್ರಿ? ಅಲ್ಲಿ ಟೇಕ್ ಎಕ್ಸಾಂಪಲ್. ಈಗ ನೋಡ್ರಿ, ಭಾರತದ ಪ್ರಜೆಗಳು, ಭಾರತೀಯರು ಬೇರೊಂದು ದೇಶ ಅಂದ್ರೆ ಎಕ್ಸ್ ಅಂತ ತಿಳ್ಕೊಳ್ಳಿ, ಬೇರೊಂದು ದೇಶಕ್ಕೆ ವಲಸೆ ಹೋಗ್ತಾರೆ. ಅದು ಉದ್ಯೋಗಕ್ಕರ ಹೋಗ್ಬಾದ್ರು, ಅಥವಾ ಎಜುಕೇಶನ್ಗೆ ಹೋಗ್ಬೋದು, ಅಥವಾ ಅಲ್ಲಿ ಸೆಟಲ್ ಆಗ್ಲಿಕ್ಕೆ ಹೋಗಿದಾರೆ ಅಂತ ತಿಳ್ಕೊಳ್ಳಿ. ಜಸ್ಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಅಂದ್ರೆ ಪ್ರತಿ ಒಂದು ದೇಶದ ಪ್ರಜೆಗಳು ಇನ್ನೊಂದು ದೇಶಕ್ಕೆ ಹೋಗ್ತಾನೆ ಇರ್ತಾರೆ. ಅಂದ್ರೆ ಇಟ್ ಕ್ಯಾನ್ ಬಿ ಐದರ್ ಫಾರ್ ಸೆಟಲ್ಮೆಂಟ್ ಆರ್ ಇಟ್ ಕ್ಯಾನ್ ಬಿ ಐದರ್ ಫಾರ್ ದಟ್ ಇಸ್ ಟ್ರೇಡ್, ಇಟ್ ಕ್ಯಾನ್ ಬಿ ಫಾರ್ ಐದರ್ ಎಂಪ್ಲಾಯ್ಮೆಂಟ್ ಆರ್ ಇಟ್ ಕ್ಯಾನ್ ಬಿ ಫಾರ್ ಎಜುಕೇಶನ್. ಇವಾಗ ಇಲ್ಲಿ ಹೋದ ಭಾರತೀಯರು ಇಲ್ಲಿ ಆಬ್ವಿಯಸ್ಲಿ ಪ್ರತಿ ಒಂದು ಮನುಷ್ಯನು ತಾನು ಬೆಳೆದ ವಾತಾವರಣ ಮತ್ತು ತಾನು ಬೆಳೆದ ಸಂಪ್ರದಾಯ ತಕ್ಕಂಗೆ ಅವರ ಉಡುಪುಗಳು, ಆಚಾರ ವಿಚಾರಗಳು ಮತ್ತು ಆಹಾರ ಪದ್ಧತಿ ಇತ್ತು. ಸೊ ಹೀಗಾಗಿ ಎಕ್ಸ್ ದೇಶದಲ್ಲಿ ಇರ್ಬೇಕಾದ್ರೆ ಎಕ್ಸ್ ದೇಶ ಅಂತಾರೆ ನನಗೆ ತೆರಿಗೆ ಕಟ್ರಿಪ್ಪ ಅಂತ ಹೇಳ್ತಾರೆ. ಬಟ್ ಜನ ಹೇಳ್ತಾರ ನನಗೆ ಸೇವೆ ಕೊಡು. ಸೇವೆ ಅಂತ ಬಂದಾಗ ಏನಾಗ್ತಾರೆ, ಅದು ಆಹಾರವಾಗಿರ್ಬೋದು, ಅಥವಾ ವಸ್ತುಗಳಾಗಿರ್ಬೋದು, ಅಥವಾ ಬಟ್ಟೆಗಳಾಗಿರ್ಬೋದು, ಏನೋ ಉಡುಪುಗಳಾಗಿರ್ಬೋದು. ಸೊ ಇವಾಗ ಇವ್ರು ಏನ್ ಹೇಳ್ತಾರೆ ಗೊತ್ತ್ರಿ, ನಾನು ಭಾರತದಲ್ಲಿ ಯಾವ ತರ ಬಟ್ಟೆ ಹಾಕೊಂಡಿಲ್ಲ ಅದನ್ನೇ ಬೇಡಿಕೆ ಇಡ್ತಾರ. ಆ ಸಮಯದಲ್ಲಿ ಎಕ್ಸ್ ದೇಶವು ಭಾರತ ಸರ್ಕಾರನೇ ಕೇಳ್ತದೆ, ನಿಮ್ಮ ಈ ತರ ವಸ್ತುಗಳು ನಮ್ಮ ದೇಶಕ್ಕೆ ನೀನು ರಫ್ತು ಮಾಡು ಅಂತೇಳಿ. ಹಾಗಾದ್ರೆ ಆ ವಸ್ತುಗಳು ಇದೇ ದೇಶದಲ್ಲಿ ತಯಾರಾಗ್ತಿದ್ರೆ ಮತ್ತು ಭಾರತದ ವಸ್ತುಗಳನ್ನ ಎನ್ಕರೇಜ್ ಮಾಡಂಗಿಲ್ಲ, ಅವರು ಎನ್ಕರೇಜ್ ಮಾಡಲ್ಲ. ಇದರಿಂದ ಭಾರತಕ್ಕೆ ಲಾಸ್ ಆಗುತ್ತೆ. ಯಾಕಂದ್ರೆ ಯಾವ ಕಂಟ್ರಿ ನಮ್ಮ ವಸ್ತು ತಗೊಂತಾ ಇಲ್ಲ. ಹೋಗ್ಲಿ, ಆ ದೇಶದಲ್ಲಿರುವ ವಸ್ತುಗಳನ್ನ ಅವ್ರು ತಗೊಂತಾರೆ, ಅಲ್ಲಿ ತಗೊಂತಾ ಇಲ್ಲ ಅಂದಾಗ ಸರ್ ಇದಕ್ಕೂ ಲಾಸ್ ಆಗುತ್ತೆ ಮತ್ತು ಇದಕ್ಕೂ ಲಾಸ್ ಆಗುತ್ತೆ. ಸೊ ಈ ಟೈಮಲ್ಲಿ ಇಬ್ರು ದೇಶಗಳು ಒಂದು ಒಪ್ಪಂದ ಮಾಡ್ತಾರೆ ಅಂತ. ಅದಕ್ಕೆ ನಾವು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದ್ರೆ ಮುಕ್ತ ವ್ಯಾಪಾರ ಒಪ್ಪಂದ. ಅಂದ್ರೆ ನನ್ನಲ್ಲಿರುವ ವಸ್ತುಗಳನ್ನು ನಿಮ್ಮ ದೇಶದಲ್ಲಿ ನೀನು ಉಚಿತ, ಅಂದ್ರೆ ಯಾವುದೇ ತೆರಿಗೆಯನ್ನು ವಿಧಿಸಲಾರದೆ ಒಪ್ಪುಗೋ, ನಾನು ನಿಮ್ಮ ವಸ್ತುಗಳನ್ನ ನಮ್ಮ ದೇಶದಲ್ಲಿ ಯಾವುದೇ ತೆರಿಗೆಯನ್ನು ಹಾಕ್ಲಾರದೆ ನಿಮ್ಗ
ಮಾರಾಟ ಮಾಡ್ಲಿಕ್ಕೆ ಬಿಡ್ತೀನಿ. ಯಾಕಂದ್ರೆ ಈ ಹಿಂದಿನ ಕಾನ್ಸೆಪ್ಟ್ ಅಂದ್ರೆ ಕಸ್ಟಮ್ ಮತ್ತು ಎಕ್ಸೈಸ್ ತೆರಿಗೆಯನ್ನು ಪ್ರೀವಿಯಸ್ ವಿಡಿಯೋ ನೀಟಾಗಿ ಹೇಳಿದ್ದೀನಿ. ಸೊ ಹೀಗಾಗಿ ಇತ್ತೀಚೆಗೆ ಭಾರತ ಮತ್ತು ಯಾವ ದೇಶ ಅಂತ ಹೇಳ್ತಾರೆ. ಇದ್ರ ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ಕೊಳ್ಳಿ. ಇಲ್ಲಿ ನೋಡ್ರಿ, ನಮ್ಮಲ್ಲಿ ಹೇಗೆ ಒಂದು ಒಕ್ಕೂಟವಿದೆ. ಯಾಕಂದ್ರೆ ಇಂಡಿಯಾ ಇಸ್ ಅ ಯೂನಿಯನ್ ಆಫ್ ಸ್ಟೇಟ್ ಅಂತೀವಿ. ಅಂದ್ರೆ ಭಾರತ ಒಂದು ರಾಜ್ಯಗಳನ್ನು ಒಳಗೊಂಡ ರಾಷ್ಟ್ರ. ಅಂದ್ರೆ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶ ಅಂತೀವಿ. ಪ್ರತಿಯೊಂದು ರಾಜ್ಯ ಇನ್ನೊಂದು ರಾಜ್ಯ ಜೊತೆ ಸಮಾಲೋಚನೆ ನಡೆಸನೆ ಮಾಡ್ತಿರ್ತಾರೆ. ಸೊ ಹೀಗಾಗಿ ಒಂದು ಗುಂಪಿತ್ತು, ಯುರೋಪಿಯನ್ ಒಕ್ಕೂಟ, ಯುರೋಪಿಯನ್ ಯೂನಿಯನ್ ಅಂತೇಳಿ. ಸೊ ಈ ಸಮಯದಲ್ಲಿ ನೋಡ್ರಿ 2021 ಜನವರಿ 1ರಿಂದ ಚಾಲ್ತಿ ಬರುವ ತರ ಒಂದು ನಿರ್ಧಾರ ತಗೊಂಡ್ರೆ ಅದಕ್ಕೆ ಅಂತ್ರಿ ಬ್ರೆಕ್ಸಿಟ್ ಅಂತ ಹೇಳ್ತಾರೆ. ಅಂದ್ರೆ ಬ್ರಿಟನ್ ಎಕ್ಸಿಟ್ ಫ್ರಮ್ ಯುರೋಪಿಯನ್, ಅಂದ್ರೆ ಯುರೋಪಿಯನ್ ಒಕ್ಕೂಟದಿಂದ ಬ್ರಿಟನ್ ದೇಶ ಹೊರಗೆ ಬಂದಿತ್ತು. ಹೀಗಾಗಿ ಇದರ ಸದಸ್ಯರು ಎಷ್ಟಿದ್ದಾರೆ? 28 ಇದ್ರೆ ಈಗ ಎಷ್ಟಿದಾರೆ? 27. ಎಕ್ಸಾಮ್ ಅಲ್ಲಿ ಕೇಳಬಹುದು. ಪ್ರಸ್ತುತವಾಗಿ ಯುರೋಪಿಯನ್ ಒಕ್ಕೂಟದ ಸದಸ್ಯರಷ್ಟು 27. ಅಂದ್ರೆ ಬ್ರಿಟನ್ ದೇಶ ಈ ಗುಂಪಿನಿಂದ ಹೊರಗೆ ಬಂತು. ಯಾಕೆ ಬಂತು? ಪ್ರತಿ ಸಲ ನಾ ಯಾವ್ದಾದ್ರು ದೇಶ ಜೊತೆ ವ್ಯಾಪಾರ ಮಾಡ್ತೀನಿ ಅಂದ್ರೆ ನೀವು ಸಂಘದಲ್ಲಿರುವವರು ಏನ್ ಮಾಡ್ತೀನಿ, ನನಗೆ ರೆಸ್ಟ್ರಿಕ್ಷನ್ ಹಾಕ್ತಾ ಇದ್ರಿ ಅಂದ್ರೆ ಆ ದೇಶದಿಂದ ಏನು ಖರೀದಿ ಮಾಡ್ಬೇಡ, ಯಾಕಂದ್ರೆ ನಮ್ಮ ಮಾತು ಕೇಳ್ತಾ ಇಲ್ಲ. ಅಂದ್ರೆ ಯು ಗೈಸ್ ಆರ್ ಪುಟ್ಟಿಂಗ್ ರೆಸ್ಟ್ರಿಕ್ಷನ್ ಆನ್ ಮೈ ಇಂಪೋರ್ಟ್ಸ್ ಅಂಡ್ ಮೈ ಎಕ್ಸ್ಪೋರ್ಟ್. ಸೊ ಹೀಗಾಗಿ ಬ್ರಿಟನ್ ದೇಶ ಈ ಗುಂಪಿನಿಂದ ಹೊರಗಡೆ ಬಂತದಕ್ಕೆ ಇದಕ್ಕೆ ಅಂತಾರೆ ಬ್ರೆಕ್ಸಿಟ್. ಯಾಕಂದ್ರೆ 2020 KS ಪ್ರಿಲಿಮ್ಸ್ ಅಲ್ಲೇ ಕೇಳಿದಾನೆ. ಯಾಕಂದ್ರೆ 2020 ಅನೌನ್ಸ್ ಮಾಡಿದ್ರೆ ನಾವು ಮುಂದಿನ ವರ್ಷ ಆಫಿಷಿಯಲ್ ಹೊರಗೆ ಉಳಿತೀವಿ ಅಂತೇಳಿ. ಸೊ ಹೀಗಾಗಿ ಬ್ರಿಟನ್ ದೇಶ ಏನಾಗುತ್ತೆ, ಬ್ರಿಟನ್ ದೇಶಗ ವ್ಯಾಪಾರ ಮಾಡ್ಲಿಕ್ಕೆ ಸ್ವತಂತ್ರವಾಯಿತು. ಅಂದ್ರೆ ದೇ ಕ್ಯಾನ್ ಮೇಕ್ ದೇರ್ ಓನ್ ಬಿಸ್ನೆಸ್. ಸೊ ಹೀಗಾಗಿ ಬ್ರಿಟನ್ ದೇಶ ಇವಾಗ ತನ್ನ ಸ್ವಂತ ನಿರ್ಧಾರಗಳನ್ನು ವ್ಯಾಪಾರ ದೃಷ್ಟಿಯಿಂದ ಬೇರೆ ಯಾವ್ದಾರ ದೇಶ ತಗೋಬಹುದು. ಮೊದ್ಲು ಹೆಂಗಿತ್ರಿ, ಈ ದೇಶ ಒಪ್ಕೊಂಡಾಗ ಮಾತ್ರ ಮಾಡ್ಬೇಕಾಯ್ತು. ಈಗ ಆ ಗುಂಪಿಂದ ಹೊರಗೆ ಬಂದಿದೆಯಲ್ಲ, ಆ ಗುಂಪಿನ ಅಂದ್ರೆ ಸೊ ಇದೇ ಟೈಮಲ್ಲಿ ಭಾರತ ರಫ್ತು ಮಾಡಬೇಕಾದ್ರೆ ಅಲ್ಲಿರುವ ವಸ್ತುಗಳು ಮತ್ತು ನಮ್ಮ ವಸ್ತುಗಳ ಮೇಲೆ ಏನಾದ್ರು ರಿಲ್ಯಾಕ್ಸೇಷನ್ ಇರ್ಬೇಕಲ್ಲ. ಸೊ ಹೀಗಾಗಿ ಇತ್ತೀಚೆಗೆ ಭಾರತ ಮತ್ತು ಬ್ರಿಟನ್ ದೇಶವು ಯಾವ ಒಪ್ಪಂದಕ್ಕೆ ಸಹಿ ಹಾಕಿದೆ? ದಟ್ ಇಸ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಅಂಡ್ ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳ್ತಾರೆ. ಸರ್ ಹಂಗಂದ್ರೆ ಏನು? ಇಲ್ಲಿ ನೋಡ್ಕೊಡ್ರಿ, ಕಾಂಪ್ರಹೆನ್ಸಿವ್ ಅಂತ ಅರ್ಥ ಮಾಡ್ಕೊಡ್ರಿ ಸರ್. ಇತ್ತೀಚೆಗೆ ಭಾರತ ಮತ್ತು ಬ್ರಿಟನ್ ದೇಶವು ಯಾವ ಒಪ್ಪಂದಕ್ಕಾಗಿದೆ? ದಟ್ ಇಸ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಅಂಡ್ ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳ್ತಾರೆ. ಕಾಂಪ್ರಹೆನ್ಸಿವ್ ಎಕನಾಮಿಕ್ ಅಂಡ್ ಟ್ರೇಡ್ ಅಗ್ರಿಮೆಂಟ್. ಹಾಗಾದ್ರೆ ಇದು ಏನ್ ಸರ್ ಅಂದಾಗ, ಸರ್ ಇದು ಕೂಡ ಫ್ರೀ ಟ್ರೇಡ್ ಅಗ್ರಿಮೆಂಟ್ ನ ಒಂದು ಭಾಗವಾಗಿದೆ. ಅಂದ್ರೆ ದಿಸ್ ಇಸ್ ಆಲ್ಸೋ ಒನ್ ಟೈಪ್ ಆಫ್ ಫ್ರೀ ಟ್ರೇಡ್ ಅಗ್ರಿಮೆಂಟ್. ಅಂದ್ರೆ ಎರಡೂ ದೇಶಗಳ ಮಧ್ಯೆ ವ್ಯಾಪಾರ ಯಾವುದೇ ಕಸ್ಟಮ್ ಸುಂಕವಿಲ್ಲದೆ ಜರುಗುತ್ತೆ. ಅಂದ್ರೆ ಭಾರತೀಯರು ತಮ್ಮ ವಸ್ತುಗಳನ್ನು ಬ್ರಿಟನ್ ದೇಶದಲ್ಲಿ ಹೋಗಿ ನಾವು ಕಸ್ಟಮರ್ಸ್ ಗೆ ಮಾರಬಹುದು. ಅಂದ್ರೆ ಸರ್ಕಾರಕ್ಕೆ ಎಕ್ಸ್ಟ್ರಾ ತೆರಿಗೆ ಕೊಡೋ ಅವಶ್ಯಕತೆ ಇಲ್ಲ. ಅದೇ ತರ ಬ್ರಿಟನ್ ದೇಶದ ವಸ್ತುಗಳು ಭಾರತದಲ್ಲಿ ಯಾವುದೇ ಎಕ್ಸ್ಟ್ರಾ ತೆರಿಗೆ ಕೊಡಲಾರದೆ ಮಾರಬಹುದು. ಇದರಿಂದ ಎರಡೂ ದೇಶದ ಆರ್ಥಿಕತೆ ಇಂಪ್ರೂವ್ ಆಗುತ್ತೆ. ಇಲ್ಲಿ ಹಾಗಾದ್ರೆ ಸರ್ ಮತ್ತೆ ಆಪ್ಷನ್ ಇದೆಯಲ್ಲ, ಇಲ್ಲಿ ಆಪ್ಷನ್ ಇದೆ ಫ್ರೀ ಟ್ರೇಡ್. ಫಸ್ಟ್ ಆಪ್ಷನ್ ಇದೆಯಲ್ಲ, ಮತ್ತೆ ಇದನ್ನೇ ಹಾಕ್ಬೋದಾಗಿತ್ತಲ್ಲ. ಹಾಗಾದ್ರೆ ಇಲ್ಲಿ ಕಾಂಪ್ರಹೆನ್ಸಿವ್ ಅಂದ್ರೆ ಏನ್ ಗೊತ್ತ್ರಿ? ಇಲ್ಲಿ ಕಾಂಪ್ರಹೆನ್ಸಿವ್ ಅಂದರೆ ಬ್ರಿಟನ್ ದೇಶ ಮತ್ತು ಭಾರತ ದೇಶ ಅಂದ್ರೆ ಇಂಡಿಯಾ ಮಧ್ಯೆ ಸರ್ ಬ್ರಿಟನ್ ದೇಶ ಭಾರತೀಯರ ಮೇಲೆ ಹೂಡಿಕೆಯನ್ನು ಮಾಡಬಹುದು. ಅಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬಂದ್ರ ಬರೀ ವಸ್ತುಗಳು ಮಾತ್ರ ಇರ್ತಾವ್ರಿ. ಸೊ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇಸ್ ನಥಿಂಗ್ ಬಟ್ ಓನ್ಲಿ ಫೋಕಸ್ಡ್ ಆನ್ ದಟ್ ಇಸ್ ಎಕ್ಸ್ಚೇಂಜಿಂಗ್ ಪ್ರಾಡಕ್ಟ್. ಅಂದ್ರೆ ಮುಕ್ತ ವ್ಯಾಪಾರ ಒಪ್ಪಂದ ಇಲ್ಲಿ ವ್ಯಾಪಾರ ದೃಷ್ಟಿಯಿಂದ ಮಾತ್ರ ಇರುತ್ತೆ. ಆದ್ರೆ ಕಾಂಪ್ರಹೆನ್ಸಿವ್ ಅಂದ್ರೆ ಎಲ್ಲ ತರಹದ, ಅಂದ್ರೆ ಮೇ ಬಿ ಬ್ರಿಟನ್ ದೇಶ ಭಾರತದ ಪ್ರಾಜೆಕ್ಟ್ಸ್ ಗಳಲ್ಲಿ ಐ ಟೇಕ್ ಎಕ್ಸಾಂಪಲ್. ಈಗ ಭಾರತ ದೇಶ ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಒಂದು ಹೆದ್ದಾರಿ ಹಾಕ್ಸ್ತಿರ್ಬೇಕಾದ್ರೆ ಓಪನ್ ಹೇಳ್ತಾರೆ, ನೋಡಪ್ಪ ಯಾರಾದ್ರೂ ಹುಬ್ಬಳ್ಳಿಯಿಂದ ಧಾರವಾಡದ ರಸ್ತೆಗೆ ನೀವು ಏನಾದ್ರು ಹಣ ಹಾಕಿದರೆ ನಿಮಗೆ ನಾನು ಇಷ್ಟು ವರ್ಷ ಟೋಲ್ ಅನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಬಿಡ್ತೀನಿ ಅಂದಾಗ, ಅವಾಗ ಈಗ UK ದೇಶದವರು ಕೂಡ ಬಂದು ಇಲ್ಲಿ ಹೂಡಿಕೆ ಮಾಡ್ಬೋದು. ಅಂದ್ರೆ ಸರ್ ಫ್ರೀ ಟ್ರೇಡ್ ಅವ್ರ ಮೇಲೆ ನಾವು ಎಕ್ಸ್ಟ್ರಾ ಜಾಸ್ತಿ ಟ್ಯಾಕ್ಸ್ ಹಾಕಂಗಿಲ್ಲ. ಹೇಗೆ ನಾವು ಭಾರತೀಯ ಹಾಕ್ತಾರೆ ಹಾಗೆ ಅಂತಿದ್ರೆ ಪ್ರಾಜೆಕ್ಟ್ಸ್ ಗಳಲ್ಲಿ ಹಾಕ್ಬೋದು. ನೆಕ್ಸ್ಟ್ ಭಾರತೀಯ ಇಲ್ಲಿ ಹೋಗಿ ಅಂದ್ರೆ ವ್ಯಾಪಾರ ಮಾಡ್ಕೋಬಹುದು. ನೆಕ್ಸ್ಟ್ ಉದ್ಯೋಗಕ್ಕೆ ಹೋಗ್ಬೋದು. ಉದ್ಯೋಗ ಅಂತ ಬಂದಾಗ ಮುಂದೊಂದು ಕಾನ್ಸೆಪ್ಟ್ ಇದೆ ಹೇಳ್ತೀನಿ, ಶಿಕ್ಷಣಕ್ಕೆ ಹೋಗ್ಬೋದು. ಅಂದ್ರೆ ಎಲ್ಲಾ ತರದ ವಸ್ತುಗಳನ್ನ ನಾವು ಅಲ್ಲಿ ಉಚಿತವಾಗಿ ಹೋಗ್ಬೋದು. ನೆಕ್ಸ್ಟ್ ವ್ಯಾಪಾರಗಳನ್ನ ಅಷ್ಟೇ ಅಲ್ಲ, ಶಿಕ್ಷಣಕ್ಕೂ ನಾವು ಅಲ್ಲಿ ಹೋಗ್ಬೋದು. ಲೈಕ್ ನಾವು ವೀಸಾ ಫ್ರೀ ಅಂತ ಮುಂದೆ ಬರ್ತೀವಿ ಒಂದು ಕಾನ್ಸೆಪ್ಟ್ ವೀಸಾ ಅಂತ ಹೇಳಿ. ಸೊ ಹೀಗಾಗಿ ಕಾಂಪ್ರಹೆನ್ಸಿವ್ ಅಂದ್ರೆ ಎಲ್ಲ ತರಹದ ಒಪ್ಪಂದಗಳು. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಸಿ ಇಸ್ ಆನ್ಸರ್. ನೋಡಿ, ಬರೀ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದ್ರೆ ಏನ್ರಿ? ಜಸ್ಟ್ ಫಾರ್ ವ್ಯಾಪಾರ ವಸ್ತುಗಳು ಮಾತ್ರ. ಆದ್ರೆ ಇಲ್ಲಿ ಕಾಂಪ್ರಹೆನ್ಸಿವ್ ಅಂದ್ರೆ ಎಲ್ಲ ತರದ ಒಪ್ಪಂದಗಳು. ಅಂದ್ರೆ ನೋಡ್ರಿ ಸರ್, ಭಾರತದಲ್ಲಿ ಅತಿ ಹೆಚ್ಚಿನ ದಟ್ ಇಸ್ ಸೇವಾ ವಲಯ, ಸರ್ವಿಸ್ ಸೆಕ್ಟರ್ 3ನೇ ವಲಯ ಇದೆ. ನಾವು ಇನ್ಫೋಸಿಸ್ ಕಂಪ್ನಿ, TCS ಕಂಪ್ನಿ ಇಲ್ಲೇ ಕೂತ್ಕೊಂಡು ನಾವು ಬ್ರಿಟನ್ ದಲ್ಲಿ ಏನ್ ಮಾಡೋದು? ಸೇವೆ ಕೊಡಬಹುದು. ಎಲ್ಲ ತರಹದ ವ್ಯಾಪಾರಕ್ಕೆ ನಾವು ಏನ್ ಮಾಡ್ತೀವಿ ಗೊತ್ತಾ? ಕಾಂಪ್ರಹೆನ್ಸಿವ್ ಅಂತ ಯೂಸ್ ಮಾಡ್ತೀವಿ. ಸೊ ಪ್ಲೀಸ್ ರಿಮೆಂಬರ್ ಇಲ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದ್ರೆ ಏನ್ರಿ? ಕೇವಲ ವಸ್ತುಗಳನ್ನು ಮಾತ್ರ, ಇಲ್ಲಿಂದ ಅಲ್ಲಿ ತಗೊಂಡೋ ವಸ್ತುಗಳು ಅಲ್ಲಿಂದ ಇಲ್ಲಿ ತಗೊಂಡು ಬರ್ತವೆ. ಆದ್ರೆ ಇಲ್ಲಿ ಕಾಂಪ್ರಹೆನ್ಸಿವ್ ಅಂತಂದ್ರ ಬ್ರಿಟನ್ ದೇಶ ಭಾರತದ ಹೂಡಿಕೆ ಮಾಡ್ಬೋದು. ಭಾರತದ ಯಾವ್ದೋ ಒಂದು ಹರಾಜ್ ಆಗ್ತಿರ್ತಲ್ಲ,
ಭಾರತ ಪರವಾಗಿ ಅದು ಏನ್ ಮಾಡ್ಬೋದ್ರಿ, ನಾ ಭಾರತಕ್ಕೆ ಸಪೋರ್ಟ್ ಮಾಡ್ತೇನಪ್ಪ, ನೀವು ಇದಕ್ಕೆ ತಗೊಳ್ರಿ, ನಾ ಗ್ಯಾರಂಟಿ ಕೊಡ್ತೇನೆ, ಮೇ ಬಿ ನೀವು ಮಸಾಲಾ ಬಾಂಡ್ ಈ ತರ ಕೇಳಿದ್ರಿ, ಎಲ್ಲ ತರದಕ್ಕೆ ನಾವೇಂತ ಕಾಂಪ್ರೆನ್ಸಿವ್ ಅಂತಿರ್ತಾರೆ. ಸೊ ಪ್ಲೀಸ್ ರಿಮೆಂಬರ್, ಇದಕ್ಕೆ ಸರಿಯಾದ ಉತ್ತರ ಸಿ ಇಸ್ ದ ರೈಟ್ ಆನ್ಸರ್. ಎಕ್ಸಾಮ್ ಅಲ್ಲಿ ಕೇಳೋ ಚಾನ್ಸ್ ಇದೆ ರೀ. ದಟ್ ಇಸ್ ಬ್ರಿಟನ್ ಮೇಲೆ ಕೇಳ್ತಾನೆ, ಬ್ರಿಟನ್ ಮೇಲೆ ಕೇಳ್ತಾನ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ವೇರ್ ಇಸ್ ದ ಇಂಡಿಯಾಸ್ ಫಸ್ಟ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಹಾರ್ನ್ಬಿಲ್, ವೆರಿ ವೆರಿ ಇಂಪಾರ್ಟೆಂಟ್, ಹಾರ್ನ್ಬಿಲ್ ಕನ್ಸರ್ವೇಶನ್ ಬೀಯಿಂಗ್ಸ್ ಎಸ್ಟಾಬ್ಲಿಷ್ಡ್. ನೆನ್ಪಿಟ್ಕೊಡ್ರಿ, ಯಾವಾಗ ಕ್ವಶನ್ ನೋಡ್ಕೊಡ್ರಿ, ಇಲ್ಲಿ ಕ್ವಶನ್ ಅಂತ ಬಂದಾಗ ಇಲ್ಲಿ ನೋಡ್ರಿ, ಯಾವ್ದಾದ್ರು ಬರ್ಡು, ಯಾವ್ದಾದ್ರು ಬ್ಯಾಕ್ಟೀರಿಯಾ, ಫಂಗಸ್ಸು, ವೈರಸ್ಸು, ಎನಿಮಲ್ಲು, ಈ ತರ ಏನಾದ್ರೂ ನ್ಯೂಸ್ ಅಲ್ಲಿ ಬಂದ್ರೆ ಡೆಫಿನೆಟ್ಲಿ ದೇ ವಿಲ್ ಫ್ರೇಮ್ ಅ ಕ್ವಶನ್. ಅದರಲ್ಲಿ ಹಾರ್ನ್ ಬಿಲ್ ಅನ್ನು ನೋಡ್ಕೊಂಡು ಮೇ ಬಿ ನೀವು ತರ ಕೇಳ್ಬೋದಂದ್ರೆ, ಐ ಥಿಂಕ್ ಎಳನೀರು ಕುಡಿತಿರೋ ಪಕ್ಷಿದ ಒಂದು ಬಂದಿರ್ತದೆ ಅಂದ್ರೆ ತಾನೇ ಎಳನೀರನ್ನು ತೆಗೆದು ಎತ್ತವೆ, ಓಕೆ, ಎರಡು ಚೂಪುಗಳ ಮೂಗಿರ್ತವ್ರಿ, ಅದರಿಂದ ಎಳನೀರು ಕುಡಿತಿರ್ತದೆ. ಸೊ ಹೀಗಾಗಿ ನೋಡ್ರಿ, ಹಾರ್ಬಿಲ್ ಕನ್ಸರ್ವೇಶನ್ ಎಸ್ಟಾಬ್ಲಿಷ್ಡ್ ಅಂತಾರ. ಸರ್ ಈ ಪಕ್ಷಿಯು ಪ್ರಮುಖವಾಗಿ ನೋಡ್ರಿ, ಈ ಪಕ್ಷಿಯು ಪ್ರಮುಖವಾಗಿ ದಟ್ ಇಸ್ ಉಷ್ಣವಲಯ ಮತ್ತು ಸಮಶೀತೋಷ್ಣ. ಅಂದ್ರೆ ದಿಸ್ ಬರ್ಡ್ ಕ್ಯಾನ್ ಬಿ ಫೌಂಡ್ ಅಕ್ರಾಸ್ ದ ವರ್ಲ್ಡ್ ಇನ್ ಟ್ರೋಪಿಕಲ್ ರೀಸನ್ ಅಂಡ್ ಸಬ್ ಟ್ರೋಪಿಕಲ್ ರೀಸನ್ ಅಂತ ಹೇಳ್ತಾರೆ. ಅಂದ್ರೆ ಉಷ್ಣವಲಯದಲ್ಲಿ ಬರ್ತದೆ ಮತ್ತು ಸಮಶೀತೋಷ್ಣ ವಲಯ. ಹಾಗಾದ್ರೆ ಭಾರತ ಅಂತ ಬಂದ ನೋಡ್ರಿ, ಭಾರತ ಏನಿದೆ ಸರ್, ನಾವು ಉಷ್ಣವಲಯದಲ್ಲಿದೆ ಮತ್ತು ಸಮಶೀತೋಷ್ಣ ವಲಯದಲ್ಲಿ ಇದೆವಲ್ಲ. ಸೊ ಹೀಗಾಗಿ ಈ ಪಕ್ಷಿ ಆಲ್ಮೋಸ್ಟ್ ಅಲ್ಲಿ ನೀವು ಹೇಳ್ಬೋದು ಸ್ಟೇಟ್ಮೆಂಟ್ ಬರ್ತದ್ರಿ, ಈ ಪಕ್ಷಿಯು ಭಾರತದ ಎಲ್ಲ ಭಾಗದಲ್ಲಿ ಕಂಡು ಬರುತ್ತದೆ ಅಂತ ಬರೋದು. ಸಮ್ಟೈಮ್ಸ್ ಆನ್ಸರ್ ರೈಟ್ ಇರ್ತದೆ, ಯಾಕಂದ್ರೆ ಭಾರತ ಉಷ್ಣವಲಯದಲ್ಲಿ ಬರ್ತೈತಿ ಮತ್ತು ಸಮಶೀತೋಷ್ಣ ವಲಯದಲ್ಲಿ ಬರ್ತದೆ. ಸೊ ಹೀಗಾಗಿ ನೋಡ್ಕೊಡ್ರಿ, ಇದಕ್ಕೆ ಸರಿಯಾದ ಉತ್ತರ ದಟ್ ಇಸ್ ಓಕೆ, ದಟ್ ಇಸ್ ಹಾರ್ನ್ಬಿಲ್, ರೈಟ್. ಪೆರಿಯಾರ್, ಓಕೆ, ಇದು ಟೈಗರ್ ರಿಸರ್ವ್ ಅಲ್ರಿ, ಇದಕ್ಕೆ ಸರಿಯಾದ ಉತ್ತರ ದಟ್ ಇಸ್ ಅಣ್ಣಮಲೈ ಟೈಗರ್ ರಿಸರ್ವ್ ತಮಿಳುನಾಡು. ಇದಕ್ಕೆ ಸರಿಯಾದ ಉತ್ತರ ಅಣ್ಣಮಲೈ ಸಂರಕ್ಷಿತ ಪ್ರದೇಶ ತಮಿಳುನಾಡು ಅಂತ. ಸೊ ಹೀಗಾಗಿ ಇಲ್ಲಿಂದ ಏನಾದ್ರು ಎಕ್ಸ್ಟ್ರಾ ಪಾಯಿಂಟ್ ತೆಗಿಬೋದಾ? ಇಲ್ಲಿ ನೋಡಿ ಏನ್ ಹೇಳ್ತಾನವ, ಇದು ಉಷ್ಣ ವಲಯದಲ್ಲಿ ಕಂಡು ಬರುತ್ತೆ ಪಕ್ಷಿ ಮತ್ತು ಸಮಶೀತೋಷ್ಣ ವಲಯದಲ್ಲಿ ಕಂಡು ಬರುತ್ತೆ ಅಂದಾಗ ಸರ್ ಇದನ್ನು ಒಂದು ಫೆಸ್ಟಿವಲ್ ಆಫ್ ಫೆಸ್ಟಿವಲ್ಸ್ ಅಂತ ಹೇಳ್ತಾರೆ. ನೆನಪಿಟ್ಟುಕೊಟ್ಟು ಈ ಶಬ್ದ ಕೇಳ್ಬೋದವ ಸರ್. ಯಾರಾದ್ರೂ ಸೆಂಟ್ರಲ್ IB ಇಂಟೆಲಿಜೆನ್ಸ್ ಬ್ಯೂರೋ ಎಕ್ಸಾಮ್ಗೆ ಕೇಂದ್ರ ಸರ್ಕಾರ ಎಕ್ಸಾಮ್ ಅಂತಿದ್ರೆ ಸರ್, ಫೆಸ್ಟಿವಲ್ ಆಫ್ ಫೆಸ್ಟಿವಲ್ಸ್ ಅನ್ನು ಈ ಕೆಳಗಿನ ಯಾವ ಫೆಸ್ಟಿವಲ್ ಗೆ ಕರೆಯಲಾಗುತ್ತೆ ಅಂದ್ರೆ ಇದೇನ್ ಗೊತ್ತ್ರಿ, ಹಬ್ಬಗಳ ಹಬ್ಬ ಎಂದು ಕರೆಯುತ್ತಾರೆ. ಹಾಗಾದ್ರೆ ಅದಕ್ಕೆ ಹೆಸರೇನ್ರಿ, ದಟ್ ಇಸ್ ಹಾರ್ನ್ಬಿಲ್ ಫೆಸ್ಟಿವಲ್. ಇದು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತೆ ಅಂತ ಕೇಳ್ತಾನೆ, ದಟ್ ಇಸ್ ನಾಗಾಲ್ಯಾಂಡ್. ನೆನಪಿಟ್ಟುಕೊಡ್ರಿ, ಹಾರ್ನ್ಬಿಲ್ ಫೆಸ್ಟಿವಲ್ ಅನ್ನೋದು ನಾಗಾಲ್ಯಾಂಡ್ ಅಲ್ಲಿ ಬಹಳ ಗ್ರ್ಯಾಂಡ್ ಆಗುತ್ತೆ, ಯಾಕಂದ್ರೆ ಡಿಸೆಂಬರ್ 1 ಇಂದ ಡಿಸೆಂಬರ್ 10 ತನಕ ಮಾಡ್ತಾರೆ. ಸೊ ಹೀಗೆ ನೆನಪಿಟ್ಟುಕೊಡ್ರಿ, ಫೆಸ್ಟಿವಲ್ ಇರ್ತದೆ. ಹಾರ್ನ್ಬಿಲ್ ಫೆಸ್ಟಿವಲ್ ಅನ್ನು ನಾಗಾಲ್ಯಾಂಡ್ ಅಲ್ಲಿ ಆಚರಿಸಲಾಗುತ್ತದೆ. ಬಟ್ ಈ ಕರೆಂಟ್ ಅಫೇರ್ಸ್ ಇದೆ ಗೊತ್ತಿದೆ, ಸೆಂಟರ್ ಫಾರ್ ಎಕ್ಸಲೆನ್ಸ್ ಅಂದ್ರೆ ಒಂದು ಸಂಸ್ಥೆನ ಸ್ಟಾರ್ಟ್ ಮಾಡಿದ್ದಾರೆ ಗೊತ್ತಿದೆ, ದಟ್ ಇಸ್ ತಮಿಳುನಾಡಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಪ್ಲೀಸ್ ರಿಮೆಂಬರ್, ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಕೂಡ ಬಹಳ ಇಂಪಾರ್ಟೆಂಟ್. ಇಲ್ಲಿ ಕೊಟ್ಟಿರೋ ಆಪ್ಷನ್ ಕೂಡ ನೋಡ್ರಿ, ಪೆರಿಯಾರ್ ಯಾವಾಗ ನ್ಯೂಸ್ ನಾಗ ಇರ್ತದೆ, ಬಂಡೀಪುರ ನ್ಯೂಸ್ ನಾಗ ಇರ್ತದೆ ಬಿಕಾಸ್ ಆಫ್ ಟೈಗರ್ಸ್, ಸೈಲೆಂಟ್ ವ್ಯಾಲಿ ಇರ್ತದೆ ಬಿಕಾಸ್ ಆಫ್ ದಟ್ ಇಸ್ ದ ಲಯನ್ ಟೇಲ್ ಮಕಾವ್ ಅಂತ್ರಿ. ಸೊ ಈ ತರ ಏನಾದ್ರು ಕರೆಂಟ್ ಅಫೇರ್ಸ್ ಬಂದಾಗ ಸ್ವಲ್ಪ ಉಳಿದ ಆಪ್ಷನ್ಸ್ ನೋಡ್ಕೊಡ್ರಿ. ಉಳಿದ ಆಪ್ಷನ್ ಅಂದ್ರೆ ಇಲ್ಲಿ ಹಾರ್ನ್ಬಿಲ್ ಸಂಬಂಧ ಎಲ್ಲಿ ಹಾಕಿದಾರೆ ಗೊತ್ತಿದೆ, ಸೆಂಟರ್ ಫಾರ್ ಎಕ್ಸಲೆನ್ಸ್ ದಟ್ ಇಸ್ ತಮಿಳುನಾಡಲ್ಲಿ ಹಾಕಿದ್ದಾರೆ. ಬಟ್ ಇದೇ ಇದೇ ಪಕ್ಷಿಯ ಹೆಸರಲ್ಲಿ ನಾಗಾಲ್ಯಾಂಡ್ ಗ್ರ್ಯಾಂಡ್ ಆಗೈತೆ. ಹಾಗಾದ್ರೆ ಯಾವ ಬುಡಕಟ್ಟು ಜನಾಂಗ ಮಾಡಿರ್ತಾರ, ನಾಗಾಸ್ ಎಂಬ ಬುಡಕಟ್ಟು ಸಮುದಾಯದವರು ಹಾರ್ನ್ಬಿಲ್ ಫೆಸ್ಟಿವಲ್ ಅನ್ನು ಮಾಡ್ತಾರೆ. ವರ್ಷ ಡಿಸೆಂಬರ್ದಲ್ಲಿ ನಡೀತದೆ. ಸೊ ಹೀಗಾಗಿ ಸ್ವಲ್ಪ ಆ ಕಡೆಯಿಂದ ನಾವು ಕ್ವಶನ್ ಇಲ್ಲ, ಈ ತರ ಏರಿಯಾದಿಂದನೂ ಬರ್ಬೋದ್ರಿ. ಸೊ ಪ್ಲೀಸ್ ರಿಮೆಂಬರ್. ನೆಕ್ಸ್ಟ್ ಒನ್, in which year did India achieve 20% of ethanol blending in petrol 5 years ahead of its original target? So this is very very important current affairs for your examination. ಇದು ನಿಮ್ಮ ಎಕ್ಸಾಮ್ಗೆ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಫಸ್ಟ್ ಇಲ್ಲಿ ನೋಡಿ ಟಾಪಿಕ್ಸ್ ಏನೇನು ಕವರ್ ಮಾಡ್ಬೇಕು ಸರ್, ವಾಟ್ ಆರ್ ದ ಟಾಪಿಕ್ಸ್ ವಿ ಹ್ಯಾವ್ ಟು ಕವರ್. ಭಾರತನೇ ಯಾಕೆ ತಗೊಂತ ಡಿಸಿಷನ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಟಾಪಿಕ್ಸ್ ಅಂತ ಬಂದಾಗ ಇಲ್ಲಿ ಏನ್ ಬರ್ತದೆ, ಫಸ್ಟ್ ಟಾಪಿಕ್ಸ್ ಏನ್ ಗೊತ್ತ್ರಿ, ದಟ್ ಇಸ್ ಜಾಗತಿಕ ಸಮಸ್ಯೆಗಳು ಅಂತ ಬರ್ತದೆ. ಫಸ್ಟ್ ಟಾಪಿಕ್ ಏನಿದೆ, ಜಾಗತಿಕ ಸಮಸ್ಯೆಗಳು. ವಾಟ್ ಡು ಮೀನ್ ಬೈ ಜಾಗತಿಕ ಸಮಸ್ಯೆಗಳು? ದಟ್ ಇಸ್ ಗ್ಲೋಬಲ್ ಇಶ್ಯೂಸ್. ಏನ್ರಿ, ಗ್ಲೋಬಲ್ ಇಶ್ಯೂಸ್ ಅಂತ ಹೇಳ್ತಾರೆ. ಅಂದ್ರೆ ಹಾಗಾದ್ರೆ ಜಾಗತಿಕ ಸಮಸ್ಯೆಗಳಂದ್ರೆ ಏನ್ರಿ ಸರ್, ಯಾವುದೇ ಒಂದು ಸಮಸ್ಯೆಯಿಂದ ಭೂಮಿಯ ಎಲ್ಲ ಭಾಗಕ್ಕೂ ತೊಂದರೆ ಉಂಟಾದ್ರೆ ಅದನ್ನು ನಾವು ಜಾಗತಿಕ ಸಮಸ್ಯೆಗಳೆಂದು ಕರಿತೀವಿ. ಅಂದ್ರೆ ಇಫ್ ಎನಿ ಇಶ್ಯೂ ವಿಚ್ ಇಸ್ ಗೋಯಿಂಗ್ ಟು ಎಫೆಕ್ಟ್ ಎಂಟೈರ್ ಅರ್ತ್ ಆರ್ ಎವ್ರಿ ಪಾರ್ಟ್ ಆಫ್ ದ ಅರ್ತ್ we call as a global issue. example ನೋಡಿ, ಎಕ್ಸಾಂಪಲ್ ಏನ್ತೀರಿ, ಓಝೋನ್ ಪದರು ರಂಧ್ರ, ಓಝೋನ್ ಲೇಯರ್ ಡಿಪ್ಲೇಷನ್. ನೆಕ್ಸ್ಟ್ ಏನಂತೀರಿ, ದಟ್ ಇಸ್ ಆಮ್ಲ ಮಳೆ. ನೆಕ್ಸ್ಟ್ ಏನಂತೀರಿ, ಆಸಿಡ್ ರೈನ್, ಆಮ್ಲ ಮಳೆ. ನೆಕ್ಸ್ಟ್ ಏನಂತೀರಿ, ಜಾಗತಿಕ ತಾಪಮಾನ ಹೆಚ್ಚಳ.
ಜಾಗತಿಕ ತಾಪಮಾನ ಹೆಚ್ಚಳ ಅಂದ್ರೆ ಇಲ್ಲಿ ನೋಡ್ಕೊಡ್ರಿ, ಜಾಗತಿಕ ಅಂದ್ರೆ ಇದ್ರ ಹಿಂದಿನ ಟಾಪಿಕ್ ಏನಂದ್ರಿ ನೋಡ್ರಿ, ಭಾರತನೇ ನಿರ್ಧಾರ ತಗೋಬೇಕಂದ್ರೆ ಏನೋ ಒಂದಿರ್ಬೇಕಲ್ಲ ಸರ್. ಜಾಗತಿಕ ಸಮಸ್ಯೆಗಳಂದ್ರೆ ಇಡೀ ಭೂಮಿಗೆ ಅಥವಾ ಭೂಮಿ ಎಲ್ಲ ಭಾಗಕ್ಕೆ ಎಫೆಕ್ಟ್ ಆಗುತ್ತೆ ಸರ್. ಓಝೋನ್ ಲೇಯರ್ ಅಂದ್ರೆ ಏನ್ರಿ ಸರ್? ಇಲ್ಲಿಂದ ಸೂರ್ಯ ಇದ್ದಾನೆ, ಇಲ್ಲಿ ನಮಗೆ ಭೂಮಿ ಇದೆ ಅಂತ ಬಂದಾಗ ಸೂರ್ಯನ ಕಿರಣ, ಅತಿ ಅಪಾಯಕಾರಿ ಕಿರಣಗಳು ನಮಗೆ ಬರಲಾರ್ದ ತಡೆ ಹಿಡಿದು ಯಾರು ಗೊತ್ತ್ರಿ? ದಟ್ ಇಸ್ ಓಝೋನ್ ಅಂದ್ರೆ ಓದ್ರಿ ಅಂತೀವಿ. ಆದ್ರೆ ಇಲ್ಲಿ ಏನಾರ ಅತಿ ಅಪಾಯಕಾರಿ ಕಿರಣಗಳು ಬಂದು ಏನ್ ಮಾಡ್ತಾರೆ, ಇಲ್ಲಿ ಜೀವಿಗಳ ನಾಶ ಆಗ್ತಾವ. ನೆಕ್ಸ್ಟ್ ಮಂಜುಗಡ್ಡೆ ಕರಗಿ ಸಮುದ್ರಕ್ಕೆ ಹೋಗ್ತಾರೆ. ಸಮುದ್ರ ಮಟ್ಟ ಹೆಚ್ಚಾದಾಗೆ ಇಡೀ ಭೂಮಿ ಏನಂತ್ರಿ ನೀರಿನಲ್ಲಿ ತುಂಬಿ ಹೋಗುತ್ತೆ ಅಂತ ಅದಕ್ಕೆ ಅಂತಾರೆ ಓಝೋನ್ ಲೇಯರ್ ಅಂತ ಹೇಳ್ತಾರೆ. ಈಗ ಸಿ ಓಝೋನ್ ಲೇಯರ್ ಸಪರೇಟ್ ಕಾನ್ಸೆಪ್ಟ್ ತಗೊಂಡ ಅಂದ್ರೆ ODS ಅಂತ, ಓಝೋನ್ ಡಿಪ್ಲೇಟಿಂಗ್ ಸಬ್ಸ್ಟೆನ್ಸ್. ಮೇ ಬಿ ನೀವು ಸ್ಕೂಲ್ ಡೇಸ್ ಇಂದ ಕೇಳ್ಕೊಂಡ್ ಬರತ್ತೆ ನಾವು, CFC ಕ್ಲೋರೋ ಕಾರ್ಬನ್ ಅಂತೇಳಿ. ಸೊ ಓಝೋನ್ ಲೇಯರ್. ನೆಕ್ಸ್ಟ್ ನಂತರ ಆಮ್ಲಮಳೆ. ಸರ್ ಆಮ್ಲಮಳೆ ಅಂತ ಬಂದಾಗ ಏನ್ ಸರ್ ಆಮ್ಲಮಳೆ ಅಂದ? ಸರ್ ಈಗ ನಾವು ಭೂಮಿಯ ಮೇಲೆ ಇದೀವಿ, ಭೂಮಿ ಮೇಲೆ ಪರಿಸರದಲ್ಲಿ ಏನೈತ್ರಿ? ದಟ್ ಇಸ್ ವಾಟರ್ ವೆಪರ್ ಅಂದ್ರೆ ನೀರಾವತಿ. ಇದೇನಾಗತ್ತೆ? ನೀರಾವಿ ಕಂಡೆನ್ಸ್ ಆಗಿ ಏನಾಗ್ತರಿ? ಮೋಡಗಳಾಗ್ತವೆ. ಮೋಡಗಳು ಏನಾಗ್ತವೆ? ಮೋಡಗಳು ಮಳೆಯಾಗಿ ನಮಗೆ ನೀರು ಬರುತ್ತೆ ಭೂಮಿಗೆ ಅಂತ ಹೇಳ್ತಾರೆ. ಒಂದು ವೇಳೆ ಇದೇ ನೀರಿನ ಕಣಗಳಲ್ಲಿ ಸಲ್ಫರ್ ಡೈಆಕ್ಸೈಡು, ನೈಟ್ರಸ್ ಆಕ್ಸೈಡು ಮತ್ತು ನೈಟ್ರೋಜನ್ ಆಕ್ಸೈಡ್ಸ್ಗಳು ಇದ್ದರೆ ಇದು ನಮಗೆ ಆಮ್ಲಮಳೆ ಆಗುತ್ತೆ. ಸರ್ ಹಾಗಾದ್ರೆ ಆಮ್ಲಮಳೆ ಯಾವಂತೆ ನಾವು? ಒಂದು ವೇಳೆ pH ಲೆವೆಲ್ 4 ರಿಂದ 4.5 ಇದ್ದರೆ ನಾವು ಆಮ್ಲಮಳೆ ಅಂತ ಹೇಳ್ತೀವಿ. ಸರ್ ಇದರಿಂದ ಏನಾಗುತ್ತೆ ಸರ್? ಇದರಿಂದ ಏನಾಗುತ್ತೆ ಅಂತ ನೋಡ್ಕೊಡಿ. ಬೆಸ್ಟ್ ಎಕ್ಸಾಂಪಲ್, ದಟ್ ಇಸ್ ಸೋರ್ಸ್ ಆಫ್ ಎನರ್ಜಿ ಆನ್ ದ ಅರ್ತ್ ಸರ್ಫೇಸ್. ಯಾವುದು ನಮ್ಮಲ್ಲಿ ಸೋರ್ಸ್ ಆಫ್ ಎನರ್ಜಿ ಅಂದ್ರೆ ಭೂಮಿಯ ಮೇಲೆ ಶಕ್ತಿ ಇರಬೇಕು ಗೊತ್ತ್ರಿ ಸರ್? ಸೂರ್ಯನ ಕಿರಣಗಳು ಮತ್ತೆ ಅಂತೇಳಿ ಇದೇ ಮಳೆಯ ನೀರು ಎಲೆಯ ಮೇಲೆ ಬಿದ್ದಾಗ ಇಲ್ಲಿ ಏನಾಗತ್ರಿ? ಪತ್ರ ಹರಿತು ಅಂದ್ರೆ ಸರ್ ಕ್ಲೋರೋಫಿಲ್ ಏನಾಯ್ತ್ರಿ? ಬ್ರೇಕ್ ಆಗತ್ತೆ. ಕ್ಲೋರೋಫಿಲ್ ಬ್ರೇಕ್ ಆದ್ರೆ ಎಲೆ ತೂತಾದ್ರೆ ಏನಾಗತ್ರಿ? ಎಲೆ ತೂತಾದ್ರೆ ನಮಗೆ ದ್ಯುತಿ ಸಂಶ್ಲೇಷಣೆ, ಫೋಟೋಸಿಂಥಸಿಸ್ ಕಡಿಮೆ ಆಗುತ್ತೆ. ಫೋಟೋಸಿಂಥಸಿಸ್ ಕಡಿಮೆ ಆದ್ರೆ ಆಹಾರ ಮತ್ತು ಆಮ್ಲಜನಕ ಕಡಿಮೆ ಆಗುತ್ತೆ. ಇದರಿಂದ ಏನಾಗತ್ರಿ? ಫುಡ್ ಚೈನ್ ಡಿಸ್ಟರ್ಬ್ ಆಗುತ್ತೆ. ಅಂದ್ರೆ ಆಹಾರ ಸರಪಳಿ ತೊಂದರೆ ಆದ್ರೆ ಏನ್ರಿ ಸರ್? ಜೀವಿಗಳು ಬದುಕಲಿಕ್ಕೆ ಕಷ್ಟವಾಗುತ್ತೆ ಅಂತ ಹೇಳ್ತಾನ. ಹಾಗಾದ್ರೆ ಇಲ್ಲಿ ಸಮಸ್ಯೆ ಉಂಟಾಗಿದ್ದಲ್ಲೇ ನಾವು ವಾತಾವರಣಕ್ಕೆ ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಸ್ ಗಳನ್ನ ಬಿಡುವುದರಿಂದ, ಹಾಗಾದ್ರೆ ಇವು ಬಿಡುವುದರಿಂದ ನೀವು ಹೇಳ್ತಿರ್ಬೇಕಾದ್ರೆ ಇವು ಹೇಗೆ ಬಿಡಲಾಯ್ತು ಅಂದ್ರೆ ಪರಿಸರಕ್ಕೆ ಹೇಗೆ ಬಿಡಲಾಯ್ತು? ಹಾಗಾದ್ರೆ ಇವು ಪರಿಸರಕ್ಕೆ ಪರಿಚಯ ಆಗಿದೆ ಹೆಂಗ್ರಿ? ಇವು ಪರಿಸರಕ್ಕೆ ಪರಿಚಯ ಆಗಿದೆ ಹೇಗೆಂದರೆ ಸರ್ ನಾವು ಪಳವಳಿಕೆ ಅಂದ್ರೆ ನಾವು ಮಾಡ್ತೀವಿ ಫಸಿಲ್ ಫ್ಯೂಲ್ಸ್ ನ ಏನ್ ಮಾಡ್ತೀವಿ ನಾವು? ಸುಡ್ತಾ ಇದೀವಿ. ಫಸಿಲ್ ಫ್ಯೂಲ್ಸ್ ನ ಸುಡ್ತಾ ಯಾಕಂದ್ರೆ ನೋಡ್ರಿ, ಯಾವ ಒಂದು ಖನಿಜವು ಜೀವಿಗಳ ದೇಹದ ಕೊಳೆತದಿಂದ ರಚಿಸಲಾಗಿರುತ್ತದೆ, ಅದಕ್ಕೆ ನಾವು ಏನಂತೀವಿ? ಪಳವಳಿಕೆಯಿಂದ. ಅಂದ್ರೆ ಎನಿ ಫ್ಯೂಲ್ ಆರ್ ಎನಿ ಮಿನರಲ್ ವಿಚ್ ಇಸ್ ಮೇಡ್ ಬೈ ಡಿಕೇಯಿಂಗ್ ಆಫ್ ಎ ಲಿವಿಂಗ್ ಆರ್ಗನಿಸಮ್ ವಿ ಕಾಲ್ as a fossil fuel. ನೋಡಿ, ನನ್ನ ದೇಹ ಮರಣ ಹೊಂದಿದಾಗ, ನನ್ನ ದೇಹವನ್ನು ತಾಪಮಾನ ಒತ್ತಡದಲ್ಲಿ ಮುಚ್ಚಿದಾಗ ನನ್ನ ದೇಹ ಕೊಳೆತು ಏನಾಗತ್ರಿ? ನಾವು ಕಚ್ಚಾ ಆತ ಇಲ್ಲ, ಕ್ರೂಡ್ ಆಯಿಲ್ ನೋಟಾಯ್ತಿ. ನಾವು ಹುಡ್ದನ್ ಸುಟ್ಟು ಏನ್ ಮಾಡ್ತೀವಿ? ಸಲ್ಫರ್ನ, ಕಾರ್ಬನ್ ಡೈಆಕ್ಸೈಡ್ ನ, ನೈಟ್ರೋಜನ್ ಆಕ್ಸೈಡ್ ತಗೊಂಡಿರ್ತೀನಲ್ಲ ಬದುಕಲಿಕ್ಕೆ. ಹೀಗಾಗಿ ನಾ ಸತ್ತಾದ್ಮೇಲೆ ನನ್ನ ದೇಹವನ್ನು ಸುಟ್ಟಾಗ ಅದು ಪರಿಸರಕ್ಕೆ ಪರಿಚಯಿಸಲಾಗುತ್ತೆ. ಸೊ ಪ್ಲೀಸ್ ರಿಮೆಂಬರ್ ಸರ್, ಈ ಮೇಲಿಯಲ್ಲಿದ್ರೆ ಸುಡುವುದ್ರಿಂದ ಎಲ್ಲೆಲ್ಲಿ ಸುಡ್ತೀವಿ ನಾವು? ವಾಹನದಲ್ಲಿ ಸುಡ್ತೀವಿ. ನೆಕ್ಸ್ಟ್ ವಿದ್ಯುತ್ ಸಾವರ ಅಂದ್ರೆ ವಿದ್ಯುತ್ ತಯಾರು ಮಾಡ್ಲಿಕ್ಕೆ ಸುಡ್ತಾ ಇದೀವಿ ನಾವು. ಏನ್ ಮಾಡ್ತಿದ್ರಿ ಇಲ್ಲಿ ನೋಡ್ರಿ, ವಾಹನಗಳಲ್ಲಿ ಏನ್ ಮಾಡ್ತೀವಿ? ಪೆಟ್ರೋಲ್, ಡೀಸೆಲ್ ಯೂಸ್ ಮಾಡತ್ತೀವಿ. ವಿದ್ಯುತ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ? ಪೆಟ್ರೋಲ್, ಡೀಸೆಲ್ ಮತ್ತು ಕಲ್ಲಿದ್ದಲ್ನ ಸುಡ್ತಾ ಇದೀವಿ ನಾವು. ಎದ್ರ ಸಂಬಂಧ ನೋಡ್ರಿ, ವಾಹನ ಅಂತ ಬಂದಾಗ ಏನ್ರಿ ಸರ್? ಪ್ರಪಂಚದಲ್ಲಿ ಅತಿ ಹೆಚ್ಚು ಹಸಿರು ಮನೆ ಅನಿಲಗಳನ್ನು ಬಿಡೋರು ಯಾರು? ಟಾಪ್ ಬರೋದು ಯಾರು? ಚೀನಾ. ಸೆಕೆಂಡ್ ಬರೋದು ಯಾವ್ದ್ರಿ? ಅಮೇರಿಕಾ. ಥರ್ಡ್ ಬರೋದೇನ್ರಿ? ಭಾರತ. ನೆನಪಿಟ್ಟುಕೊಡ್ರಿ, ಪಾಯಿಂಟ್ ಕೇಳ್ದನ್ರಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ಹಸಿರು ಮನೆ ಅನಿಲಗಳನ್ನು ಬಿಡೋದು ಯಾವ್ದ್ರಿ? ದಟ್ ಇಸ್ ಭಾರತ. ಥರ್ಡ್ ಪ್ಲೇಸ್ ಬರ್ತೈತಿ. ಅದರಲ್ಲಿ ನಿಮ್ ಎಕ್ಸಾಮ್ ಟ್ವಿಸ್ಟ್ ಮಾಡಿ ಕೇಳ್ತಾನೆ ಸರ್, ಅತಿ ಹೆಚ್ಚು ಸಲ್ಫರ್ ಡೈಆಕ್ಸೈಡ್ ನ, ನೈಟ್ರಸ್ ಆಕ್ಸೈಡ್ ನ ಮತ್ತು ನೈಟ್ರೋಜನ್ ಆಕ್ಸೈಡ್ ಗಳನ್ನು ಪರಿಸರಕ್ಕೆ ಅತಿ ಹೆಚ್ಚು ಬಿಡುವ ದೇಶ ಅಂದ್ರೆ ಭಾರತನೇ ಅಂತ ಹೇಳ್ತಾರೆ. ಇಲ್ಲಿ ಟಾಪ್ ಬರ್ತೈತ್ರಿ. ಯಾಕಂದ್ರೆ ಆಮ್ಲಮಳೆಗೆ ಇವು ಕಾಣ, ಇವೆಲ್ಲ ಹಸಿರು ಮನೆ ಅಂದ್ರೆ ಜಾಗತಿಕ ತಾಪಮಾನ. ಸರ್ ಇದನ್ನ ಜಾಸ್ತಿ ಹಾಕ್ಬಿಡ್ತೀವಿ ನಾವು. ಸರ್ ಭಾರತ ಪ್ರಪಂಚದಲ್ಲಿ ಎರಡನೆಯ ಅತಿ ದೊಡ್ಡ ರಸ್ತೆ ಸಾರಿಗೆ ಹೊಂದೇವಿ ನಾವು. ಪ್ಲೀಸ್ ರಿಮೆಂಬರ್ಸ್ ಅಂದ್ರೆ ಇಂಡಿಯಾ ಹೋಲ್ಡಿಂಗ್ ಸೆಕೆಂಡ್ ಲಾರ್ಜೆಸ್ಟ್ ರೋಡ್ವೇ ನೆಟ್ವರ್ಕ್ ಅಂಡ್ ಫೋರ್ತ್ ಲಾರ್ಜೆಸ್ಟ್ ದಟ್ ಇಸ್ ರೈಲು ವಲಯ ಅಂದ್ರೆ ಇಲ್ಲಿ ನಾವು ರಸ್ತೆ ಸಾರಿಗೆ 2ನೇ ಪ್ಲೇಸ್ ಇದ್ರಲ್ಲಿ ಮತ್ತು ರೈಲುದಲ್ಲಿ 4ನೇ ಪ್ಲೇಸ್ ಇದೆ. ಆಬ್ವಿಯಸ್ ನಾವು ಪೆಟ್ರೋಲ್ ಡೀಸೆಲ್ ಸುಡ್ತಾ ಇದವಲ್ಲ, ಹೀಗಾಗಿ ಹಸಿರು ಮನೆ ಅನಿಲಗಳಲ್ಲ ಅಷ್ಟೇ ಅಲ್ಲದೆ ನಾವು ಸಲ್ಫರ್ ಡೈಆಕ್ಸೈಡ್ ಹೊರಗೆ ಹಾಕ್ತಾ ಇದೀವಿ.
ಅದರಿಂದ ಏನಾಗ್ತದ್ರಿ ಆಮ್ಲ ಮಳೆ ಆಗ್ತಾ ಇದೆ, ಆಮ್ಲ ಮಳೆ. ಸೊ ಹೀಗಾಗಿ ಭಾರತ ದೇಶ ಒಂದು ನಿರ್ಧಾರ ತಗೊಂತು. ಯಾಕಂದ್ರೆ ಭಾರತನೇ ಇಲ್ಲಿ ಜಾಸ್ತಿ ಏನು ಓದಿ ಸಲ್ಫರ್ ಡೈಆಕ್ಸೈಡ್ ಬಿಡ್ತಾ ಇದೆ ನಾವು. ಸೊ ಹೀಗಾಗಿ ಭಾರತ ದೇಶ ಇವೆಲ್ಲ ಪಾಯಿಂಟ್ ಬರ್ಕೊಡ್ರಿ. ಹೀಗಾಗಿ ಭಾರತ ದೇಶ 2015 ದಟ್ ಇಸ್ COP21 ದಟ್ ಇಸ್ ಕಾಮನ್ಲಿ ಏನಂತೀವಿ ನಾವು ಪ್ಯಾರಿಸ್ ಒಪ್ಪಂದ ಅಂತೀರಿ. ಇಲ್ಲಿ ನಾವ್ ಏನ್ ಮಾಡಿದ್ರಿ ಪ್ರಾಮಿಸ್ ಮಾಡಿದ್ವಿ. ನಾವು ಏನ್ ಮಾಡಿದ್ವಿ ಪ್ರಾಮಿಸ್ ಏನಂತೇಳಿ ನೋಡಪ್ಪ, ನಾವು ಬಳಸುವ ಪೆಟ್ರೋಲ್ ಡೀಸೆಲ್ ನಲ್ಲಿ ಸಲ್ಫರ್ ಡೈಆಕ್ಸೈಡ್ ಜಾಸ್ತಿ ಹೋಗ್ತಾ ಇರೋದ್ರಿಂದ ಅಲ್ಲಿ ನಮಗೆ ಆಮ್ಲ ಮಳೆಗೆ ಕಾರಣವಾಗ್ತಾ ಇದೆ. ಅದಕ್ಕೆ ನಾವು ನಮ್ಮ ಪೆಟ್ರೋಲ್ ಡೀಸೆಲ್ ನಲ್ಲಿ ನಾವು ಸಲ್ಫರ್ ಡೈಆಕ್ಸೈಡ್ ತಗ್ಗಿಸ್ಲಿಕ್ಕೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಗೊತ್ತ್ರಿ, ನಾವು BS6 ಇಂಜಿನ್ ನ ತಗೊಂತೀವಿ, ಭಾರತ್ ಸ್ಟೇಜ್ 6 ಇಂಜಿನ್ ತಗೊಂತೀವಿ. ಪ್ಲಸ್ ಏನ್ ಮಾಡ್ತೀವಿ, ನಾವು ಬಳಸುವ ಪೆಟ್ರೋಲ್ ಅಂಡ್ ಡೀಸೆಲ್ ನಲ್ಲಿ ನಾವೇನ್ ಮಾಡ್ತೀವಿ 20% ಇಥನಾಲ್ ಅನ್ನು ಮಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ರು ನಾವು. ಇಥನಾಲ್ ಅಂದ್ರೆ ಸರ್, ಇಥನಾಲ್ ಮಿಶ್ರಣದಿಂದ ಏನಾಗತ್ರಿ ಸಲ್ಫರ್ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು ಹೊರಸೂಸುವಿಕೆ ಕಡಿಮೆ ಮಾಡ್ತಾ ಇತ್ತು. ಇಲ್ಲಿ ನೋಡ್ರಿ, ಕಡಿಮೆ ಎಂಬ ಶಬ್ದವನ್ನು ನೆನಪಿಡ್ಬೇಕು ನೀವು. ಸಂಪೂರ್ಣ ನಾಶ ಅಲ್ಲ ಸರ್, ವಿ ಕ್ಯಾನ್ ರೆಡ್ಯೂಸ್. ಮತ್ತೇನ್ ಹೇಳ್ತಾರ, ಇದರಿಂದ ವಾಹನಗಳ ಇಂಜಿನ್ಗಳು ಪರ್ಫಾರ್ಮೆನ್ಸ್ ಜಾಸ್ತಿ ಆಗ್ತವು ಮತ್ತು ಅದರಿಂದ ಏನು ಸಮಸ್ಯೆ ಉಂಟಾಗಲ್ಲ ಅಂತ ಹೇಳ್ತಾರೆ. ಬಟ್ ರೀಸೆಂಟ್ಲಿ ಒಂದು ರಿಪೋರ್ಟ್ ಬಂದಿತ್ರಿ, ಅಂದ್ರೆ ಎಷ್ಟೋ ವಾಹನಗಳು ಇಥನಾಲ್ ಇರುವ ಪೆಟ್ರೋಲ್ ಡೀಸೆಲ್ ಯೂಸ್ ಮಾಡ್ತಾರ, ಮೈಲೇಜ್ ತಗ್ತಾ ಇದೆ ಅಂತೇಳಿ. ಸೊ ಅದಕ್ಕೆ ಕ್ಲಾರಿಫಿಕೇಶನ್ ಇನ್ನೂ ಕರೆಕ್ಟ್ ಆಗಿ ನಮ್ಮ ರಸ್ತೆ ಸಾರಿಗೆ ಸಚಿವರು ಕೊಟ್ಟಿಲ್ಲ. ಅಂದ್ರೆ ದ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟೇಷನ್ ದಟ್ ಇಸ್ ನಿತಿನ್ ಗಡ್ಕರಿ ಸರ್ ಇನ್ನೂ ಅಂದ್ರೆ ಪೂರ್ತಿಯಾಗಿ ರಿಪೋರ್ಟ್ ಕೊಟ್ಟಿಲ್ಲ. ಆ ರಿಪೋರ್ಟ್ ಬಂದ್ಮೇಲೆ ನೋಡೋಣ. ಸೊ ಹೀಗಾಗಿ ಭಾರತ ಇದನ್ನ ಮಿಶ್ರಣ ಮಾಡ್ತಂತಿಲ್ರಿ, 2015 ಮಾಡ್ತು. ಬಟ್ 2018 ತೊಗೊಂಡೇನ್ರಿ, 2018 ತೊಗೊಂಬಂತೇನ್ರಿ ನ್ಯಾಷನಲ್ ಇಥನಾಲ್ ಪಾಲಿಸಿ. ಅಂದ್ರೆ 2018 ತೊಗೊಂಬಂದ್ ಏನ್ ಮಾಡಿದ್ವಿ ಗೊತ್ತು, ನಾವು 2030 ಅನ್ನೋದ್ರೊಳಗೆ ನಮ್ಮ ಬಳಸೋ ಪೆಟ್ರೋಲ್ ಡೀಸೆಲ್ ಒಳಗೆ ನಾವು ಏನ್ ಮಾಡ್ತೀವಿ, ನಾವು ಇಥನಾಲ್ ಮಿಶ್ರಣ ಮಾಡ್ತೀವಿ ಅಂತ ಹೇಳಿದ್ರಿ. ಇಥನಾಲ್ ಮಿಶ್ರಣ ಏನಕ್ಕೆ ಸಲ್ಫರ್ ಡೈಆಕ್ಸೈಡ್ ತೆಗಿಸ್ಲಿಕ್ಕೆ. ಆದರೆ ಇಲ್ಲಿರೋ ಟ್ವಿಸ್ಟ್ ಏನ್ ಗೊತ್ತ್ರಿ, ಭಾರತ ಇದನ್ನ ಸೀರಿಯಸ್ ಆಗಿ ಪರಿಗಣಿಸ, ಅಂದ್ರೆ ಇಂಡಿಯಾ ಹ್ಯಾವ್ ಟೇಕನ್ ಸೀರಿಯಸ್ ಅಬೌಟ್ ದಿಸ್ ಇಶ್ಯೂ. ಸೊ ಹೀಗಾಗಿ ಭಾರತ ಏನಂತ ಗೊತ್ತಾ, ಭಾರತ ಏನ್ ಹೇಳ್ತು ಸರ್, 2030 ಒಳಗಡೆ ನಾವು ಇಥನಾಲ್ ಬ್ಲೆಂಡ್ ಮಾಡ್ತೀವಿ. ಆದರೆ ಭಾರತ 2022 10% ಅಚೀವ್ ಮಾಡ್ತೀವಿ. ಬೇಕಾದ್ರೆ ನೀವು ನೋಡ್ರಿ, ಪೆಟ್ರೋಲ್ ಬಂಕ್ ಹೋದಾಗ ಏನಾಗ್ತಾನೆ, ನಾರ್ಮಲ್ ಪೆಟ್ರೋಲ್ ಮತ್ತು ಪವರ್ ಅಂತ ಯೂಸ್ ಮಾಡ್ತಾನೆ. ಸರ್ ಪವರ್ಗೆ ನಾರ್ಮಲ್ ಡಿಫ್ರೆನ್ಸ್, ಪವರ್ ಪೆಟ್ರೋಲ್ ಸ್ವಲ್ಪ ಇಥನಾಲ್ ಮಿಕ್ಸ್ ಐತಿ. ಅದರಿಂದ ಏನ್ ಗೊತ್ತ್ರಿ, ವಾಹನದ ಶಬ್ದ ಕಡಿಮೆ ಆಗತ್ತಿ, ಸೌಂಡ್ ಮಾಡೋದು ಕಡಿಮೆ ಆಗತ್ರಿ, ಹೊಗಿ ಬರೋದು ಕಡಿಮೆ ಆಗತ್ತೆ ಅಂತ ಹೇಳ್ತಾರೆ. ಪರ್ಫಾರ್ಮೆನ್ಸ್ ಅಂತ 10% ಆಗಿತ್ರಿ. ಈಗ ಭಾರತ ಏನ್ ಮಾಡಿತ್ತು ಗೊತ್ತ್ರಿ, ನಾವು ಆಲ್ರೆಡಿ ಬಹಳ ಸ್ಪೀಡ್ ಅಪ್ ಆಗಿ ಹೋಗ್ತಾ ಇದೀವಿ. ಸೊ ಹೀಗಾಗಿ 2030 ಏನ್ ಹೇಳಿದ್ವಿ ನಾವು, 2025 ಒಳಗಡೆ ನಾವು 20% ಮುಟ್ತೀವಿ ಅಂತ ಹೇಳ್ಬಿಡ್ತೀರಿ ಭಾರತ ಸರ್ಕಾರ. ಸೊ ಹೀಗಾಗಿ ನಿಮ್ಮ ಎಕ್ಸಾಮ್ ಕೇಳ್ಬೋದು, ಈ ಕೆಳಗಿನ ಯಾವ ವರ್ಷದಂದು ಭಾರತವು ತನ್ನ 20% ಇಥನಾಲ್ ಮಿಶ್ರಣವನ್ನು ಸಂಪೂರ್ಣಗೊಳಿಸಲು ಘೋಷಣೆ ಮಾಡಿದೆ ಅಂದ್ರೆ ಅದಕ್ಕೆ 2025. ಮೊದಲಿಗೆ ಎಷ್ಟಿತ್ತು, 2030 ಅಂತ ಹೇಳಿದ್ರು, ಆದ್ರೆ 2025 ಇಟ್ರು. ಹಾಗಾದ್ರೆ ಇಲ್ಲಿ ಬರೋದು ಮ್ಯಾಜಿಕ್ ಏನ್ ಗೊತ್ತ್ರಿ, ಇಥನಾಲ್ ಬೇಕಲ್ಲ. ಈ ನೋಡ್ರಿ, ನೀವು ನ್ಯೂಸ್ ಪೇಪರ್ ನೋಡ್ತಾ ಇರ್ಬೋದು, USA ಮತ್ತು ಭಾರತ ಇಥನಾಲ್ ಸ್ಕ್ಯಾಮ್ ಏನಂತಾರೆ, ಭಾರತ ನೋಡ್ಕೊಳ್ಳಿ, ಇಥನಾಲ್ ಸ್ಕ್ಯಾಮ್ ಅಂತ ಒಂದು ನ್ಯೂಸ್ ಬರ್ತಾ ಇದೆ. ಹಾಗಾದ್ರೆ ಇಥನಾಲ್ ಬೇಕಲ್ಲ. ಹಾಗಾದ್ರೆ ಇಥನಾಲ್ ಅಂದ್ರೆ ಏನ್ರಿ ಸರ್, ಇದು ಒಂದು ಬಯೋಫ್ಯೂಲ್. ಇಥನಾಲ್ ಅಂದ್ರೆ ಏನ್ರಿ, ಇದೊಂದು ಬಯೋಫ್ಯೂಲ್ ಅಂದ್ರೆ ಇದೊಂದು ಜೈವಿಕ ಇಂಧನ ಅಂದ್ರೆ ಸರ್ ವಾಟ್ ಯು ಮೀನ್ ಬೈ ಜೈವಿಕ ಇಂಧನ, ವಾಟ್ ಯು ಮೀನ್ ಬೈ ಬಯೋಫ್ಯೂಲ್ಸ್? ಬಯೋಫ್ಯೂಲ್ ಅಂದ್ರೆ ಏನ್ರಿ ಸರ್, ಯಾವ ಇಂಧನವನ್ನು ಜೀವಿಯ ತ್ಯಾಜ್ಯದಿಂದ ಅಭಿವೃದ್ಧಿಪಡಿಸಲಾಗುತ್ತದೆ, ಅದಕ್ಕೆ ನಾವೆಂತ ಬಯೋಫ್ಯೂಲ್ಸ್ ಅಂತಂದ್ರೆ ಎನಿ ಫ್ಯೂಲ್ ವಿಚ್ ಇಸ್ ಮೇಡ್ ಬೈ ದಿ ಲಿವಿಂಗ್ ಬಾಡಿ ವೇಸ್ಟ್ ಆರ್ ಲಿವಿಂಗ್ ಆರ್ಗನಿಸಮ್ ಆರ್ ಫ್ಲೋರಾ ಅಂಡ್ ಫೌನಾ. ಅಂದ್ರೆ ಯಾವುದೇ ಒಂದು ಜೀವಿ ಅಂದ್ರೆ ಸಸ್ಯ ಇರ್ಬೋದು, ಪ್ರಾಣಿ ಇರ್ಬೋದು, ಅದರ ತ್ಯಾಜ್ಯದಿಂದ ತಯಾರು ಮಾಡಿಸುವ ಇಂಧನಕ್ಕೆ ನಾವು ಜೈವಿಕ ಇಂಧನ ಬಯೋಫ್ಯೂಲ್ಸ್ ಅಂತೀವಿ. ಸೊ ಹೀಗಾಗಿ ಬಯೋಫ್ಯೂಲ್ಸ್ ಬೇಕಲ್ಲ ನಮ್ಗೆ, ಸುಮ್ಮನೆ ಪ್ರಾಮಿಸ್ ಮಾಡಿವ್ರಿ ಅದು ಇಷ್ಟು ಪೆಟ್ರೋಲ್ ಡೀಸೆಲ್ ವೆಹಿಕಲ್ ಯೂಸ್ ಮಾಡ್ತೀವಿ ಅಂದಾಗ ನಮ್ಗೆ ಬಯೋಫ್ಯೂಲ್ಸ್ ಬೇಕಲ್ಲ. ಸೊ ಹೀಗಾಗಿ ಇಲ್ಲಿ ನೋಡ್ಕೊಳ್ಳಿ ಕರೆಕ್ಟ್ ಅರ್ಥ ಮಾಡ್ಕೊ. ಹೀಗಾಗಿ 2023 ಅಂದ್ರೆ 18th G20 ಸಮ್ಮೇಳನದಲ್ಲಿ ಕೇಳಿದಾನ್ರಿ ಕ್ವಶನ್. ಭಾರತ ಅಧ್ಯಕ್ಷ ಇದ್ರು. ಈ ಸಮಯದಲ್ಲಿ ಭಾರತ ಸರ್ಕಾರ ಮಾಡ್ತು ಗೊತ್ತ್ರಿ, ದಟ್ ಇಸ್ ಜಾಗತಿಕ ಜೈವಿಕ ಒಕ್ಕೂಟ. ಅಂದ್ರೆ ದ ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾವ್ ಮೇಡ್ ದ ಕಾಲ್ ಫಾರ್ ದಟ್ ಇಸ್ ಗ್ಲೋಬಲ್ ಬಯೋಫ್ಯೂಲ್ಸ್ ಅಲಯನ್ಸ್ ಅಂತ ಒಂದು ಗ್ರೂಪ್ ಮಾಡ್ತೀವಿ. ಅಂದ್ರೆ ಜಾಗತಿಕದಲ್ಲಿ ಒಂದು ಗ್ರೂಪ್ ಮಾಡ್ಕೊಂಡು ಸಹಕಾರ ಮಾಡೋಣ ಅಂತೇಳಿ. ಸೊ ಹೀಗಾಗಿ ನೋಡ್ಕೊಡ್ರಿ, ಇಲ್ಲಿ ಯಾವ ಕವರ್ ಮಾಡಿದ ಬಯೋಫ್ಯೂಲ್ಸ್ ಅಲ್ಲಿ ಏನ್ ಕವರ್ ಮಾಡಿದ, ಇದ್ರಲ್ಲಿ ನಾನು ಏನ್ ಮಾಡಿದವ ಇದ್ರಲ್ಲಿ ಏನೇನು ಕವರ್ ಮಾಡಿದ್ದಾರೆ. ಇದರಲ್ಲಿ ಭಾರತ ಸರ್ಕಾರ ಏನತ್ರಿ, ಜೈವಿಕ ಅಂದ್ರೆ 2 ಟೈಪ್ ಮಾಡಿದ್ದಾರೆ. ಒಂದು ಇಥನಾಲ್ ಅಂತ ಗ್ರೂಪ್ ಮಾಡಿದವರು, ಇಥನಾಲ್, ಮತ್ತೆ ಇನ್ನೊಂದು ಏನ್ ಮಾಡಿ ಗೊತ್ತ್ರಿ, ದಟ್ ಇಸ್
ಬಯೋಗ್ಯಾಸ್, ಜೈವಿಕ ಅನಿಲ ಅಂದ್ರೆ ನಾವು ಕಾಮನ್ಲಿ ಮೀಥೇನ್. ಮೀಥೇನ್ ಬಗ್ಗೆನೂ ಫೋಕಸ್ ಮಾಡೋಣ ಈ ಗ್ರೂಪ್ ಅಲ್ಲಿ, ಮತ್ತೆ ಇಥನಾಲ್ ಬಗ್ಗೆ. ಹಾಗಾದ್ರೆ ಪ್ರಸ್ತುತವಾಗಿ ಅತಿ ಹೆಚ್ಚು ಇಥನಾಲ್ ತಯಾರು ಮಾಡುವ ದೇಶ ಅದು. ಪ್ರಸ್ತುತವಾಗಿ ಅತಿ ಹೆಚ್ಚು ಇಥನಾಲ್ ತಯಾರು ಮಾಡುವ ದೇಶ ಯಾವ್ದ್ರಿ? ಕ್ಯಾನ್ ಎನಿವನ್? ಸರ್ ಪ್ರಸ್ತುತ ಅತಿ ಹೆಚ್ಚು ಅಂತ ಬಂದಾಗ ಫಸ್ಟ್ ಬರೋದು USA. ಸರ್ ಪ್ರಪಂಚದ 50% ಇಥನಾಲ್ ನ ಇವರೇ ತಯಾರು ಮಾಡ್ತಾರ. ಈಗ ಭಾರತ 20% ಇಥನಾಲ್ ಬ್ಲೆಂಡ್ ಮಾಡ್ಬೇಕಂತ ಹೇಳ್ತಿರ್ಬೇಕಾದ್ರ ಭಾರತಕ್ಕೆ ಇಥನಾಲ್ ಬೇಕಲ್ಲ. ಹಾಗಾಗಿ ಭಾರತ ಅಮೆರಿಕದಿಂದ ನಾವು ಜಾಸ್ತಿ ಇಥನಾಲ್ ತರಿಸ್ಕೊಂತಿದ್ವಿ, ಅಮೆರಿಕದಿಂದ ಜಾಸ್ತಿ ಇಥನಾಲ್ ತರಿಸ್ಕೊಂತಾ ಇದ್ವಿ. ಅಂದ್ರೆ ಇಂಡಿಯಾ ಇಸ್ ಮೋರ್ ಡಿಪೆಂಡ್ ಆನ್ ಅಮೆರಿಕ ಫಾರ್ ಇಥನಾಲ್. ಅವಾಗ USA ಏನ್ ಮಾಡತ್ತಿದ್ರಿ, ಈಗ ಟ್ಯಾರಿಫ್ ಅಂತ ಹೆದರ್ಸಾ ಇರ್ತದ್ರಿ. ಸೊ ಹೀಗಾಗಿ ಸೆಕೆಂಡ್ ಪ್ಲೇಸ್ ಯಾರದ ನಮಗೆ? ಸರ್ ಬ್ರೆಜಿಲ್. 40% ಇದೆ. ಅಂದ್ರೆ ಭಾರತ ಈಗ ಅಮೆರಿಕ ಇನ್ನೂ ನಮ್ಮ ಮೇಲೆ ಜಾಸ್ತಿ ಒತ್ತಾಯ ಮಾಡಿ, ಯಾಕಂದ್ರೆ ಇದು ನಮ್ಮ ಸಾರ್ವಭೌಮದ ವಿರುದ್ಧವಾಗಿದೆ. ಅಂದ್ರೆ USA ಕೆನಾಟ್ ಆರ್ಡರ್ ವಾಟ್ ಎಕ್ಸಾಕ್ಟ್ಲಿ ವಿ ಹ್ಯಾವ್ ಟು ಡು ಬಿಕಾಸ್ ಇಂಡಿಯಾ ಇಸ್ ಅ ಸಾವರಿನ್ ಕಂಟ್ರಿ. ಭಾರತ ಒಂದು ಸಾರ್ವಭೌಮ ದೇಶದಿಂದ ನನ್ನ ವೈಯಕ್ತಿಕ ಸಜೆಷನ್ ಏನಪ್ಪ ಅಂದ್ರೆ ಭಾರತ ಪ್ರಸ್ತುತ ಸಮಯದಲ್ಲಿ ಬ್ರೆಜಿಲ್ ಕಡೆ ಹೋಗೋದು ಬೆಟರ್ ಅಂತ, ಅಂದ್ರೆ ಸದ್ಯದ ಮಟ್ಟಿಗೆ. ಬಿಕಾಸ್ ಫ್ಯೂಚರ್ ವಿ ಕ್ಯಾನ್ ರಿಸಾಲ್ವ್. ನೋಡಿ ಡೊನಾಲ್ಡ್ ಟ್ರಂಪ್ ಇನ್ನೂ 3 ವರ್ಷ ಇರ್ತಾನ್ರಿ, ಅವ್ನು ಹೋಗೋತ ನಾವು ಎಷ್ಟು ನ್ಯೂಟ್ರಲ್ ಆಗಿ ಬ್ಯಾಲೆನ್ಸ್ ಮಾಡ್ತೀವಿ, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇನ್ USA ವಿ ಹ್ಯಾವ್ ಓನ್ಲಿ 2 ಟರ್ಮ್ಸ್. ಪ್ರೆಸಿಡೆಂಟ್ ಅಲ್ಲಿ ಕೇವಲ 2 ಬಾರಿ ಮಾತ್ರ, ಅಂದ್ರೆ ಒಬ್ಬರು 2 ಬಾರಿ ಮಾತ್ರ ರಾಷ್ಟ್ರಪತಿ ಆಗ್ಬೋದು. ಸೊ ಹೀಗಾಗಿ ಅಂದ್ರೆ 2028ಗೆ ಪ್ರೆಸಿಡೆಂಟ್ ಅಂದ್ರೆ ಡೊನಾಲ್ಡ್ ಟ್ರಂಪ್ ಟರ್ಮ್ ಮುಗಿತಾ ಇರೋದು. ಅಗೇನ್ ಹಿ ಕೆನಾಟ್ ಬಿ ನ್ಯೂ ಪ್ರೆಸಿಡೆಂಟ್, ಹಿ ಕೆನಾಟ್ ಕಂಟೆಸ್ಟ್ ಎಲೆಕ್ಷನ್. ಯಾಕಂದ್ರೆ ಪ್ರೀವಿಯಸ್ 2014 ಆಗಿದೆ, ಈಗ 2024 ಆಗಿದೆ. ಸೊ ಹೀಗಾಗಿ ಬ್ರೆಜಿಲ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತೆ. ಹಾಗಾದ್ರೆ ಭಾರತ ಎಷ್ಟನೇ ಪ್ಲೇಸ್ ಬಂದ್ರಿ? ಭಾರತ 3rd ಪ್ಲೇಸ್ ಇದೆ, ದಟ್ ಇಸ್ 4%. ಬಟ್ ನಮ್ಮಲ್ಲಿ ಅತಿ ಏನ್ರಿ 2ನೇ ಅತಿ ದೊಡ್ಡ ರಸ್ತೆ ಸಾರಿಗೆ, ರೈಲು ಸಾರಿಗೆ. ಸೊ ಈಗ ನಾವು ಪೆಟ್ರೋಲ್ ಡೀಸೆಲ್ ಅಲ್ಲಿ ಏನಾದ್ರೂ ನಾವು ಇಥನಾಲ್ ಮಿಕ್ಸ್ ಮಾಡ್ಬೇಕಂದ್ರೆ ಆಬ್ವಿಯಸ್ ನಾವು ಇಥನಾಲ್ ಅಂದ್ರೆ USA ಮೇಲೆ ಡಿಪೆಂಡ್. ಸೊ ದಟ್ಸ್ ವೈ ರೀಸೆಂಟ್ ಕರೆಂಟ್ ಅಫೇರ್ಸ್ ಅದನ್ನೇ ಮಾತಾಡ್ತಾ ಇದೆ ನೋಡ್ರಿ, ಭಾರತ ಮತ್ತು USA ಇಥನಾಲ್ ಸ್ಕ್ಯಾಮ್ ಅಂತೇಳಿ, ಇಥನಾಲ್ ಸ್ಕ್ಯಾಮ್. ಸೊ ಹೀಗಾಗಿ ನೆನ್ಪಿಟ್ಕೊಡ್ರಿ, ಇಲ್ಲಿ ಬಯೋಫ್ಯೂಲ್ಸ್ ಅಲ್ಲಿ ಇಥನಾಲ್ ಬಗ್ಗೆ ಫೋಕಸ್ ಮಾಡ್ತಾನೆ. ಸರ್ ಇದು ಒಂದ್ ಟೈಪ್ ಆದ್ರೆ ನಿಮ್ಮ ಎಕ್ಸಾಮ್ ಮತ್ತೇನ್ ಕೇಳ್ಬೋದು, ಇಥನಾಲ್ ಅನ್ನು ಹೇಗೆ ಅಭಿವೃದ್ಧಿ ಪಡಿಸ್ತಾರೆ? ಇಥನಾಲ್ ಅನ್ನು ಹೇಗೆ ಅಭಿವೃದ್ಧಿ ಪಡಿಸ್ತಾರೆ? ದಟ್ ಕ್ಯಾನ್ ಬಿ ಎ ಕ್ವಶನ್. ಇಥನಾಲ್ ಹೇಗೆ ಕ್ವಶನ್ ಮಾಡ್ತಾರೆ? ಇಥನಾಲ್ ಹೆಂಗ್ ಕ್ವಶನ್ ಇದು ಮಾಡ್ತಾರೆ? ದಟ್ ಇಸ್ ಪರ್ಮೆಂಟೇಶನ್. ಇಥನಾಲ್ ಹೆಂಗ್ ಮಾಡ್ತಾರೆ? ಪರ್ಮೆಂಟೇಶನ್. ಅಂದ್ರೆ ಪರ್ಮೆಂಟೇಶನ್ ಏನ್ ಮಾಡ್ತಾರೆ ಸರ್? ಶುಗರ್ ಕೇನ್ ವೇಸ್ಟ್, ಅಂದ್ರೆ ವೇಸ್ಟ್ ಕಬ್ಬಿನ ಜಲ್ಲೆಗಳದಲ್ಲ, ಕಬ್ಬಿನ ಜಲ್ಲೆಗಳನ್ನ ಏನ್ ಮಾಡ್ತಾರೆ ಗೊತ್ತ್ರಿ? ಅದನ್ನೇ ಪರ್ಮೆಂಟೇಶನ್ ಜಾಸ್ತಿ ಸುಟ್ಟು ಏನ್ ಮಾಡ್ತಾರೆ ಗೊತ್ತ್ರಿ? ಪರ್ಮೆಂಟೇಶನ್ ಮಾತ್ರ, ಅಂದ್ರೆ ಫಿಲ್ಟರ್ ಮಾಡಿ ಪರ್ಮೆಂಟೇಶನ್. ಹಾಗಾದ್ರೆ ಆ ಪ್ರೊಸೆಸ್ ಏನಂತಾರೆ ಸರ್? ಇಥಿಲಿನ್ ಹೈಡ್ರೇಷನ್. ಈ ಕ್ವಶನ್ ಆಗೋ ಚಾನ್ಸ್ ಇದೆ, ಪ್ಲೀಸ್ ರಿಮೆಂಬರ್. ಅಂದ್ರೆ ಸರ್ ಒಂದು ಸಸ್ಯಗಳ ತ್ಯಾಜ್ಯದಿಂದ ಇಥನಾಲ್ ಅನ್ನು ತೆಗೆಯುವ ವಿಧಾನಕ್ಕೆ ಏನಂತ ಕರೀತಾರೆ ಸರ್? ಇಥಿಲಿನ್ ಹೈಡ್ರೇಷನ್ ಅಂತೇಳಿ, ಹೈಡ್ರೇಷನ್ ಅಂತ. ಹಾಗಾದ್ರೆ ಏನ್ ಮಾಡ್ತಾರೆ? ಕಬ್ಬಿನ ಜಲೆ ಅಂದ್ರೆ ಕಬ್ಬಿನ ತ್ಯಾಜ್ಯ ಅಂತ ಹೇಳ್ತಾರೆ. ನೆಕ್ಸ್ಟ್ ಏನ್ ಮಾಡ್ತಾರೆ? ಸೆಕೆಂಡ್ ಒನ್ ಏನ್ರಿ? ದಟ್ ಇಸ್ ಕಾರ್ನ್. ಅಂದ್ರೆ ನಾವು ಕಾರ್ನ್ ಅಂತ ನತ್ತಿಮಟ್ಟಿ ಏನಂತೀವಿ ನಾವು ಸರ್? ಮೆಕ್ಕೆಜೋಳ ಅಂತೀವಿ. ಮೆಕ್ಕೆಜೋಳ ಅದಕ್ಕೆ ಬೇಕಾದ್ರೆ ನೋಡ್ರಿ, ಕಾರ್ನ್ ಏನ್ ಮಾಡ್ತೀವಿ ಅಂದ್ರೆ ಮೆಕ್ಕೆಜೋಳನು ಕೂಡ ನಾವು ಕುದಿಸಿ ಏನ್ ಮಾಡ್ತೀವಿ, ಅದರಿಂದ ಇಥಿಲಿನ್ ತೆಗಿತೀನಿ. ಬೇಕಾದ್ರೆ ಅಬ್ಸರ್ವ್ ಮಾಡ್ಕೊಂಡ್ರಿ, ಇಲ್ಲಿ ನೋಡ್ರಿ ಸರ್, ಭಾರತಕ್ಕೆ ಇಥನಾಲ್ ಜಾಸ್ತಿ ಬೇಕು, ಆದ್ರೆ ಕಬ್ಬುಗಳನ್ನು ಜಾಸ್ತಿ ಬೆಳಿತಾ ಇದ್ರೆ ಏನಾಗೈತ್ರಿ? ಅಂತರ್ಜಲ ನಾಶ ಆಗ್ತಾ ಇದೆ. ಹೀಗಾಗಿ ಭಾರತ ಏನ್ ಮಾಡ್ತೀರಿ? ಮೇಜ್ ಅಂದ್ರೆ ನೀವು ಜಾಸ್ತಿ ಮೆಕ್ಕೆಜೋಳನ ಬೆಳಿರಿ ಅಂತ ಯಾರು ಹೇಳ್ತಾರ? ರೈತರಿಗೆ ಹೇಳ್ತಾರ. ರೈತರು ಯಾವಾಗ ಬೆಳಿತಾರ? ರೈತರಿಗೆ ಏನ್ ಬೇಕ್ರಿ? ಮಿನಿಮಮ್ ಸಪೋರ್ಟಿವ್ ಪ್ರೈಸ್ ಬೇಕು. ಅದಕ್ಕೆ ನೋಡ್ರಿ ಆಲ್ಮೋಸ್ಟ್ ಎಲ್ಲಾ ಕ್ಷೇತ್ರದಲ್ಲಿ ಮೆಕ್ಕೆಜೋಳ ಯಾಕೆ ಬೆಳತಾರ? ಬಿಕಾಸ್ ಆಫ್ ಡಿಮಾಂಡ್ ಆಫ್ ಇಥನಾಲ್. ಇಥನಾಲ್ಗೆ ಏನ್ ಬೇಕ್ರಿ? ಮೆಕ್ಕೆಜೋಳ ಬೇಕ್ರಿ. ಸೊ ಹೀಗಾಗಿ ಮೆಕ್ಕೆಜೋಳ ಬೆಳ್ತಾರೆ. ರೈತರು ಯಾವ ಮೆಕ್ಕೆಜೋಳ ಬೆಳ್ತಾರೆ? ಮಿನಿಮಮ್ ಸಪೋರ್ಟಿವ್ ಪ್ರೈಸ್ ಕೊಟ್ರೆ ಮಾತ್ರ ಬೆಳಿತಾರ. ಸೊ ಹೀಗಾಗಿ ಎಲ್ಲಾ ಕಡೆನೂ ಮೆಕ್ಕೆಜೋಳ ಬರ್ತಾರೆ. ಅದಕ್ಕೆ ಏನ್ ಮಾಡ್ತಾರೆ? ಹೈಬ್ರಿಡ್ ಮಾಡತ್ತಾರ ಅವ್ರು. ಮೇ ಬಿ ನೀವು ಕೇಳಿರ್ಬೋದು, ಗಂಗಾ 101 ಇದು ಯಾವ ಬೆಳೆಯ ತಳಿ ಅಂತ ಕೇಳಿದಾರೆ. I don't know how many people have written PSI 545 re-exam in 2024. We had a question on ಅಂದ್ರೆ ಗಂಗಾ 101 ಇದು ಯಾವ ಬೆಳೆಯ ತಳಿಯಾಗಿದೆ ಅಂದ್ರೆ ದಟ್ ಇಸ್ ಮೈಜ್ ಅಂತಿತ್ರಿ. ಅಂದ್ರೆ ಸೊ ಹೀಗಾಗಿ ಇಥನಾಲ್ಗೆ ಈಗ ಏನ್ ಮಾಡ್ತಾರೆ? ಅಂದ್ರೆ ಕಬ್ಬಿನ ಜಲ್ಲೆಗಳನ್ನ ಯೂಸ್ ಮಾಡ್ತಾರೆ. ಯಾಕಂದ್ರೆ ಕಬ್ಬು ಬೆಳಿಬೇಕಂದ್ರೆ ಜಾಸ್ತಿ ನೀರು ನಾಶ ಆಗ್ತದೆ, ಅಂತರ್ಜಲ ಮತ್ತು ಸಿಹಿ ನೀರು. ಸೊ ಹೀಗ ಏನ್ ಮಾಡ್ತಾರ? ಮೆಕ್ಕೆಜೋಳಕ್ಕೆ ಪ್ರಮೋಟ್ ಮಾಡ್ತಾರೆ. ಯಾವ ಪ್ರೊಸೆಸ್ ಅಂದ್ರೆ ಪರ್ಮೆಂಟೇಶನ್ ಅಲ್ಲಿ ಏನ್ ಹೇಳ್ತಾರೆ? ಅದಕ್ಕೆ ಇಥಿಲಿನ್ ಹೈಡ್ರೇಷನ್. ಸೊ ಪ್ಲೀಸ್ ರಿಮೆಂಬರ್, ಈ ಟಾಪಿಕ್ ರಿಲೇಟೆಡ್ ನಾ ಎಷ್ಟು ಪಾಯಿಂಟ್ಸ್ ಕೇಳಿದನಲ್ಲ, ಎಲ್ಲಾ ಪಾಯಿಂಟ್ಸ್ ನಿಮ್ಮ ಪರೀಕ್ಷೆಗೆ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಸೊ ಪ್ಲೀಸ್ ರಿಮೆಂಬರ್ ದಿಸ್ ಪಾಯಿಂಟ್. ಪ್ಲೀಸ್ ಅದಕ್ಕೆ ನೋಡ್ಕೊಳ್ಳಿ, ಎಲ್ಲಾ ಕಡೆ ಭಾರತ ಸರ್ಕಾರ ಮೇಜ್ ಅಂದ್ರೆ ಮೆಕ್ಕೆಜೋಳನೇ ಬಹಳ ಬೆಳೆಸ್ಲಿಕ್ಕೆ. ಸೊ ಪ್ಲೀಸ್ ರಿಮೆಂಬರ್ ಸಮ್. ಓಕೆ, ನೆಕ್ಸ್ಟ್ ಒನ್, ವಿಚ್ ಇಂಡಿಯನ್ ಸ್ಟೇಟ್ ಲಾಂಚ್ ದ ಕಂಟ್ರೀಸ್ ಫಸ್ಟ್? ನೋಡಿ, ಭಾರತದ ಮೊದಲ ಅಂತ ಶಬ್ದ ಇದ್ರಿ, ಭಾರತದ ಮೊದಲ ಮೈನಿಂಗ್ ಟೂರಿಸಂ ಅಂತ ಹೇಳ್ತಾರೆ. ಮೈನಿಂಗ್ ಟೂರಿಸಂ ಇನ್ಸ್ಟಿಟ್ಯೂಟ್ ಅದ ಸರ್. ಈಗ ನೋಡ್ಕೊಳ್ಳಿ, ಇಲ್ಲೊಂದು ಭೂಮಿ ಇದೆ, ಇಲ್ಲೊಂದು ಭೂಮಿಯನ್ನು ನಾನು ಆಳವಾಗಿ ಎಳೆದು ನಾನು ಗಣಿಗಾರಿಕೆ ಮಾಡಿದ್ದೀನಿ. ಅಂತ ತಿಳ್ಕೊಳ್ರಿ ಸರ್. ಇಲ್ಲೆಲ್ಲ ಖನಿಜಗಳು ಆದ್ಮೇಲೆ ಏನ್ ಮಾಡ್ತೀರಿ? ಇದೊಂದು ಬಂಜರ, ಇದು ಬಂಜರ
ಬಂಜರು ಭೂಮಿ ಆಗಿದೆ ಸರ್. ಅಂದ್ರೆ ಬಂಜರು ಭೂಮಿ ಅಂದ್ರ ಸರ್ ಇಲ್ಲಿ ಯಾವ ಜೀವ ವೈವಿಧ್ಯವೂ ಇಲ್ಲ, ಎಲ್ಲವೂ ನಾಶವಾಗಿದೆ. ಅಂದ್ರೆ ಎಲ್ಲ ಖನಿಜ ಏನ್ ಮಾಡ್ತೀವಿ, ಇದನ್ನ ಹಂಗ ಬಿಟ್ಟು ಏನ್ ಮಾಡ್ತೀವಿ, ನೆಕ್ಸ್ಟ್ ಪ್ಲೇಸ್ ಅಲ್ಲಿ ಹೋಗ್ತೀವಿ. ಸೊ ಹೀಗಾಗಿ ಇತ್ತೀಚೆಗೆ ನೋಡಿ, ಇತ್ತೀಚೆಗೆ ಜಾರ್ಖಂಡದ ಸಿಎಂ, ಜಾರ್ಖಂಡದ ಮುಖ್ಯಮಂತ್ರಿ ಯಾರಿದ್ದಾರೆ, ಹೇಮಂತ್ ಸೊರೇನ್ ಇದಾರೆ. ಇವ್ರು ಏನ್ ಮಾಡ್ತಾರೆ ಗೊತ್ತ್ರಿ, ಒಂದು ದೇಶಕ್ಕೆ ಹೋಗಿರ್ತಾರೆ, ದಟ್ ಇಸ್ ಬಾರ್ಸೆಲೋನಾ ಅಂತೇಳಿ. ಬಾರ್ಸೆಲೋನಾದಲ್ಲಿ ಮೀಟಿಂಗ್ ಅಂದ್ರೆ ಒಂದು ವಿಸಿಟ್ ಹೋದಾಗ ಅಲ್ಲಿ ಆ ಭಾಷಣದಲ್ಲಿ ಏನ್ ಮಾಡ್ತಾರೆ ಗೊತ್ತ್ರಿ, ಈ ತರ ಗಣಿಗಾರಿಕೆ ಮಾಡಿದ ಪ್ರದೇಶಗಳನ್ನ ಖಾಲಿ ಬಿಟ್ಟು ಏನ್ ಮಾಡೋದು, ಅಲ್ಲಿ ಜನಕ್ಕೂ ಉದ್ಯೋಗ ಇಲ್ದಂಗ ಆಗತ್ತೆ. ಯಾಕಂದ್ರೆ ಭೂಮಿ ನೋಡ್ರಿ, ಉದ್ಯೋಗ ಇಲ್ಲ, ಯಾಕಂದ್ರೆ ಕೃಷಿ ಆಗ್ತಾ ಇಲ್ಲ ಅಲ್ಲಿ. ಕೃಷಿ ಇಲ್ಲ, ಯಾಕಂದ್ರೆ ಎಲ್ಲಾ ಭೂಮಿ ಮಣ್ಣೆಲ್ಲ ತಕೊಂಡ್ಬಿಟ್ರಲ್ಲ, ಕೃಷಿ ಆಗ್ತಾ ಇಲ್ಲ. ಮತ್ತೆ ಅಲ್ಲಿ ಜನ ಬದುಕೋದು ಹೇಗೆ, ಉದ್ಯೋಗ ಹೇಗೆ? ಸೊ ಹೀಗಾಗಿ ಏನ್ ಮಾಡಿದಾರೆ, ಅಲ್ಲಿ ಬಾರ್ಸೆಲೋನಾ ದೇಶದಲ್ಲಿ ಈ ತರ ಗಣಿಗಾರಿಕೆ ಪ್ರದೇಶಗಳನ್ನ ಏನ್ ಮಾಡ್ತಾರೆ, ಪ್ರವಾಸೋದ್ಯಮಕ್ಕೆ ಬಳಸ್ತಾ ಇದ್ದಾರೆ. ಪ್ರವಾಸೋದ್ಯಮ ಅಂದ್ರೆ ಇಲ್ಲಿ ಏನ್ ಗೊತ್ತ್ರಿ, ವಿದ್ಯಾರ್ಥಿಗಳಾರ ಬರ್ಬೋದು, ರಿಸರ್ಚ್ ಪೀಪಲ್ ಆದ್ರೂ ಬರ್ಬೋದು. ಅಂದ್ರೆ ಯಾವ ತರ ಗಣಿಗಾರಿಕೆ ಆಗ್ಲಿಕ್ಕೆ ಯಾವ ತರ ಹಂತದಲ್ಲಿ ಹೋಗ್ತಾರೆ, ಯಾವ ತರ ಗಣಿಗಾರಿಕೆ ಮಾಡ್ಬೋದು, ಯಾವ ತರ ಅದರಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ಎಷ್ಟು ಆಳದವರೆಗೂ ಮಾಡ್ಬೋದು, ಈ ಆಳದಲ್ಲಿ ಈ ಪತ್ತೆ ಆದ್ರೆ ಇಲ್ಲಿಗೆ ಮುಗೀತು ಅಂದ್ರೆ ನಥಿಂಗ್ ಬಟ್ ಏನ್ ಗೊತ್ತ್ರಿ, ವಿದ್ಯಾರ್ಥಿಗಳಾದ್ರೂ ಬರ್ಬೋದು, ಇಲ್ಲಿ ರಿಸರ್ಚ್ ಪೀಪಲ್ಸ್ ಆದ್ರೂ ಬರ್ಬೋದು. ಇಲ್ಲ ತಂದ್ರೆ ನಾವೇನ್ ಮಾಡ್ತೀವಿ, ಯಾವ್ದೋ ಒಂದು ಪ್ರವಾಸದ ಮಾಡೋದ್ರಿಂದ ಅಲ್ಲಿ ಸ್ಥಳೀಯರಿಗೆ ಉದ್ಯೋಗದ ಅವಕಾಶ ಹುಡ್ತೈತ್ರಿ. ನೆಕ್ಸ್ಟ್ ಮತ್ತೆ ವಿದ್ಯಾರ್ಥಿಗಳಿಗೆ ಒಂದು ನಾಲೆಜ್ ಕೂಡ ಬರ್ತೈತ್ರಿ. ಹಾಗೆ ನಾಲೆಜ್ ಅಂತಂದ್ರೆ ಇಲ್ಲಿ ಗಣಿಗಾರಿಕೆ ಮಾಡುವ ಅವಶ್ಯಕತೆ ಯಾಕಿತ್ತು, ಒಬ್ವಿಯಸ್ಲಿ ರೆವೆನ್ಯೂ ಬೇಕು, ನಮಗೆ ರೆವೆನ್ಯೂ ಬೇಕು. ನೆಕ್ಸ್ಟ್ ಅದರಿಂದ ಆಗುವ ಪರಿಣಾಮಗಳು ಅಂದ್ರೆ ಪರಿಸರದ ಬಗ್ಗೆ ಅವೇರ್ನೆಸ್ ಆಗತ್ರಿ. ನೆಕ್ಸ್ಟ್ ಅದ್ರ ಮೇಲೆ ಆಗುವ ಅಂದ್ರೆ ಅದರಿಂದ ಆಗುವ ಲಾಭ ನಷ್ಟಗಳು, ಯು ಕ್ಯಾನ್ ಗೋ ಫಾರ್ ದಟ್ ಇಸ್ ಪ್ರಾಫಿಟ್ ಅಂಡ್ ಲಾಸ್ ಬಿಕಾಸ್ ಆಫ್ ದಟ್ ಇಸ್ ಮೈನಿಂಗ್ಸ್ ಅಂತ ಹೇಳ್ತಾರೆ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಇತ್ತೀಚೆಗೆ ಜಾರ್ಖಂಡ್ ಆಗಿತ್ತು ಅಂತ ನೀವು ವಿಚಾರ ಮಾಡ್ಬೇಕಂದ್ರ ಸರ್, ಭಾರತದಲ್ಲಿ ಭೂಮಿ ಬರುವುದು ರಾಜ್ಯ ಪಟ್ಟಿಯಲ್ಲಿ ಮತ್ತು ಗಣಿಗಾರಿಕೆಗೆ ಅನುಮತಿ ಕೊಡುವುದು ರಾಜ್ಯ ಸರ್ಕಾರಗಳು. ಅದಕ್ಕೆ ಆ ರಾಜ್ಯ ಭಾರತದ ಮೊದಲ ಮೈನಿಂಗ್ ಟೂರಿಸಂ ಅನ್ನ ಇನಿಷಿಯೇಟಿವ್ ತಗೊಂತ್ರಿ. ಯಾಕಂದ್ರೆ ಹೇಗಾದ್ರೂ ಮಾಡಿ ನಾನು ಒಂದಲ್ಲ ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಮತ್ತು ಸ್ಥಳೀಯರಿಗೆ ಉದ್ಯೋಗ ಕೊಡಿಸ್ಬೇಕು. ಯಾಕಂದ್ರೆ ಟೂರಿಸಂ ಇಸ್ ದ ಮೇನ್ ಸೋರ್ಸ್ ಆಫ್ ಕ್ರಿಯೇಷನ್ ಆಫ್ ಲೋಕಲ್ ಎಂಪ್ಲಾಯ್ಮೆಂಟ್. ಅಂದ್ರೆ ಸ್ಥಳೀಯ ಉದ್ಯೋಗಗಳನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಒಂದು ಬೆಸ್ಟ್ ಆಧಾರ ಅಂದ್ರೆ ಪ್ರವಾಸೋದ್ಯಮ ಅಂತ. ಎಕ್ಸಾಂಪಲ್ ಐ ವಿಲ್ ಟೇಕ್ ಎಕ್ಸಾಂಪಲ್ ಧಾರವಾಡ ಮೊದಲಿರ್ತ ಶಿಕ್ಷಣಕ್ಕೆ ವಾಸವಾಗಿತ್ತು. ಆ ಶಿಕ್ಷಣವನ್ನೇ ನಾವೇನ್ ಮಾಡಿದ್ವಿ, ಒಂದು ಉದ್ಯೋಗವಾಗಿ ಬಳಸಿಕೊಂಡಿದ್ದೀವಿ ಧಾರವಾಡದಲ್ಲಿ. ಅದೇ ಇಫ್ ಯು ಗೋ ಫಾರ್ ದಾಂಡೇಲಿ ಕೂಡ ನೋಡ್ಕೊಡ್ರಿ, ಜನರು ಅಲ್ಲಿಗೆ ಒಂದು ರಿವರ್ ಎಂಜಾಯ್ ಮಾಡ್ಲಿಕ್ಕೆ ಅಲ್ಲಿ ಹೋಗ್ತಾ ಇದ್ರು, ಮತ್ತು ಪರಿಸರ ಎಂಜಾಯ್ ಮಾಡ್ಲಿಕ್ಕೆ ಹೋಗ್ತಾ ಇದ್ರು. ಅದಕ್ಕೆ ನೋಡಿ ಕರ್ನಾಟಕದ ಮೊಟ್ಟ ಮೊದಲ ಮೊಸಳೆ ಪಾರ್ಕ್ ಹಾಕಿದಾರೆ. ಅಲ್ಲಿ ಜನ ಜಾಸ್ತಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಂಡು ಹೊನ್ನಾವರ ಹೋಗ್ತಾ ಇದ್ರು. ಹೀಗಾಗಿ ಅಲ್ಲಿ ಕರ್ನಾಟಕದ ಮೊಟ್ಟ ಮೊದಲ ಮರೈನ್ ಅಂದ್ರೆ ಸಮುದ್ರ ಪಾರ್ಕ್ ಹೊನ್ನಾವರದಲ್ಲಿ ಹಾಕಿದ್ರು. ಅಂದ್ರೆ ಪ್ರವಾಸದ ಯಾವಲ್ಲೂ ಎನ್ನುವುದು ಸ್ಥಳೀಯ ಉದ್ಯೋಗಗಳು ಸೃಷ್ಟಿ ಮಾಡ್ತಾರೆ. ಅಂದ್ರೆ ಟೂರಿಸಂ ಆಲ್ವೇಸ್ ಗೋಯಿಂಗ್ ಟು ಇನ್ಕ್ರೀಸ್ ದ ಲೋಕಲ್ ಎಂಪ್ಲಾಯ್ಮೆಂಟ್. ಸೊ ಪ್ಲೀಸ್ ರಿಮೆಂಬರ್, ಇದಕ್ಕೆ ಸರಿಯಾದ ಉತ್ತರ ಜಾರ್ಖಂಡ್. ನೆಕ್ಸ್ಟ್ ಒನ್, ವಾಟ್ ಇಸ್ ದ ಇಂಡಿಯಾಸ್ ಲೇಟೆಸ್ಟ್ ರ್ಯಾಂಕ್ ಇನ್ ಹೆನ್ಲಿ ಪಾಸ್ಪೋರ್ಟ್ ಇನ್? ಬಿಕಾಸ್ ಒಂದ್ ತಿಳ್ಕೊಡ್ರಿ, ಎಕ್ಸಾಮ್ಸ್ ಅಲ್ಲಿ ಈ ತರ ಕ್ವಶನ್ಸ್ ರೈಸ್ ಆಗ್ತಾವ್ರಿ. ಹಾಗಾದ್ರೆ ಫಸ್ಟ್ ವಿಲ್ ಗೋ ಬೈ ಸರ್, ಒಂದು ದೇಶದ ಆರ್ಥಿಕತೆಯು ಪ್ರಮುಖವಾಗಿ ಯಾವುದರ ಮೇಲೆ ಅವಲಂಬನೆ ಆಗಿರ್ತೈತೆ ಅನ್ನೋದಕ್ಕ ದೇರ್ ಆರ್ ಮೆನಿ ರೀಸನ್ಸ್. ಸರ್, ಒಂದು ದೇಶದ ಆರ್ಥಿಕತೆಯು ಯಾವುದ್ರ ಮೇಲೆ ಅವಲಂಬನೆ ಆಗುತ್ತೆ ಅಂದಾಗ ವಿ ಹ್ಯಾವ್ ಮೆನಿ ರೀಸನ್. ಆ ರೀಸನ್ಸ್ ಅಲ್ಲಿ ಒಂದೇನ್ ಗೊತ್ತ್ರಿ, ಒಂದು ದೇಶದ ಪ್ರಜೆಗಳು ಇನ್ನೊಂದು ದೇಶಕ್ಕೆ ಹೇಗೆ ಹೋಗುತ್ತಾರೆ. ಇಲ್ಲಿ ಬಂದಾಗ ನಮಗೆ ಎರಡು ಕಾನ್ಸೆಪ್ಟ್ ಅರ್ಥ ಆಗ್ಬೇಕ್ರಿ. ಇನ್ ದಿಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಇಸ್ ಟೂ ಕಾನ್ಸೆಪ್ಟ್, ದಟ್ ಇಸ್ ಪಾಸ್ಪೋರ್ಟ್ ಅಂದ್ರೇನು ಮತ್ತು ವೀಸಾ ಅಂದ್ರೇನು. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಪಾಸ್ಪೋರ್ಟ್ ಅಂಡ್ ವೀಸಾ. ಪಾಸ್ಪೋರ್ಟ್ ಮತ್ತು ವೀಸಾದ ಬಗ್ಗೆ ನಿಮಗೆ ಅವೇರ್ನೆಸ್ ಇರ್ಬೇಕಂದಾಗ ಈ ಕಾನ್ಸೆಪ್ಟ್ ಹೇಗೆ ನಮ್ಮ ಆರ್ಥಿಕತೆಯನ್ನು ನಿರ್ಧಾರ ಮಾಡುತ್ತೆ ಅನ್ನೋದು ಕೇಳ್ತಾನೆ. ಇಲ್ಲಿ ನೋಡ್ಕೊಡ್ರಿ, ಪಾಸ್ಪೋರ್ಟ್ ಅಂದ್ರೆ ಏನ್ ಗೊತ್ತ್ರಿ? ಪಾಸ್ಪೋರ್ಟ್ ಅಂದ್ರೆ ಸರ್, ಭಾರತದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಏನೈತ್ರಿ, ಆರ್ಟಿಕಲ್ 19 ಕ್ಲಾಸ್ 1 ಡಿ ಇದೆ. ಅಂದ್ರೆ ಭಾರತದ ಪ್ರಜೆಗಳು ಭಾರತದ ಗಡಿ ಭಾಗದಲ್ಲಿ ಸ್ವತಂತ್ರವಾಗಿ ಚಲಿಸಬಹುದು. ಎಲ್ಲಿದೆ? ಆರ್ಟಿಕಲ್ 19 ಕ್ಲಾಸ್ 1 ಅಂಡ್ ಡಿ. ಬಟ್ ನಾ ಈಗ ಬೇರೊಂದು ದೇಶಕ್ಕೆ ಹೋಗಕ್ಕೂ ರೈಟ್ಸ್ ಇದೆ ನಮಗೆ ಸರ್. ಎಸ್ ಇದೆ. ಯಾವ ಪ್ರಕರಣದಲ್ಲಿ? ಮೇನಕಾ ಗಾಂಧಿ. ಓಕೆ, ಐ ವಿಲ್ ಟೇಕ್ ಹಿಯರ್. ಇಲ್ಲಿ ನೋಡ್ರಿ, ಭಾರತದ ಒಳಗಡೆ ಅಂತ ಬಂದಾಗ ನಮ್ಗೆ ಏನ್ರಿ, ಆರ್ಟಿಕಲ್ 19(1) ಸಬ್ ಕ್ಲಾಸ್ ಡಿ ಇದೆ ರೀ, ವಿತ್ ಇನ್ ದ ಇಂಡಿಯಾ. ಬಟ್ ನಾ ಬೇರೆ ದೇಶಕ್ಕೆ ಹೋಗಕ್ ನನ್ಗೆ ಏನಾರು ಹಕ್ಕಿದೇನಾ? ಎಸ್ ಸರ್, ಇದನ್ನು ಡಿಸೈಡ್ ಮಾಡಿದ್ ಯಾವ್ದಾದ್ರಿ? ಮೇನಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಅಂದ್ರೆ ಸರ್, ಇಲ್ಲಿ ನೋಡ್ಕೊಡ್ರಿ, ನಾನು ಒಬ್ಬ ಭಾರತದ ಪ್ರಜೆಯಾಗಿ ಭಾರತದ ಗಡಿ ಭಾಗದಲ್ಲಿ ನಾನು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಯಾಕಂದ್ರೆ ನನಗೆ 19ನೇ ಇದೆ. ಅದೇ ತರ ಸರ್ಕಾರಗಳು ಅದರ ಮೇಲೆ ನನಗೆ ನಿಷೇಧ ಹೇರ್ಬೇಕಂದ್ರೆ ಎಲ್ಲಿಂದ ಹಾಕ್ತಾರ? 19 ಸಬ್ ಕ್ಲಾಸ್ 2 ಇಂದ ಹಾಕ್ತಾರ. ಆದರೆ ಒಬ್ಬ ಭಾರತದ ಪ್ರಜೆಯಾಗಿ ನನ್ನನ್ನು ನೀವು ಭಾರತದ ಗಡಿ ಭಾಗದಲ್ಲಿ ಮಾತ್ರ ತಡೆ ಹಿಡಿಬಹುದು. ಅದೇ ತರ ಒಂದು ಕೇಸ್ ಆಗತ್ರಿ, ಮೇನಕಾ ಗಾಂಧಿ ಪ್ರಕರಣ. ಯಾಕಂದ್ರೆ 1978 ಅಲ್ಲಿ ನೋಡ್ಕೊಡಿ, 1978 ಇವರು ಒಬ್ಬ ಜರ್ನಲಿಸ್ಟ್ ಮತ್ತು ಪೊಲಿಟಿಷಿಯನ್ ಇದ್ರಿ.
ಇವರು ಬ್ರಿಟನ್ ಅಂದ್ರೆ ಇಂಗ್ಲೆಂಡ್ಗೆ ಹೋಗ್ಬೇಕಾದ್ರೆ ಅವರನ್ನು ತಡೆ ಹಿಡಿಯಲಾಗತ್ತೆ ಏರ್ಪೋರ್ಟ್. ಅವಾಗ ಇದನ್ನ ಪ್ರಶ್ನಿಸಿ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕ್ತಾರೆ ಅಂತೇಳಿ. ಸರ್, ನೀವು ನಾನು ಆರ್ಟಿಕಲ್ 19 ಅಡಿಯಲ್ಲಿ ನಾನು ತಡೆ ಹಿಡಿಬಹುದು, ಆದ್ರೆ ನನಗೆ 21 ಇದೆಯಲ್ಲ, ದಟ್ ಇಸ್ ಪರ್ಸನಲ್ ಲೈಫ್. ಪರ್ಸನಲ್ ಲೈಫ್ ಅಂದ್ರೆ ದಟ್ ಇಸ್ ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಅಂತಿದೆ. ಅಂದ್ರೆ ನನಗೆ ವೈಯಕ್ತಿಕ ಸ್ವಾತಂತ್ರ್ಯ ಇದೆಲ್ಲ, ಐ ಕ್ಯಾನ್ ಟ್ರಾವೆಲ್ ಟು ಅನದರ್ ಕಂಟ್ರಿ, ಇಟ್ಸ್ ಮೈ ಪರ್ಸನಲ್ ಚಾಯ್ಸ್. ಅಂದ್ರೆ ನಾನು ಇನ್ನೊಂದು ದೇಶಕ್ಕೆ ಹೋಗ್ಬೇಕು ಅನ್ನೋದು ನನ್ನ ವೈಯಕ್ತಿಕ ಸ್ವಾತಂತ್ರ್ಯ ಅಲ್ಲ. ಸೊ ಹೀಗಾಗಿ ಈ ಪ್ರಕರಣದಲ್ಲಿ ಒಡಿ ಕೊಡ್ತಾರೆ. ಅಂದ್ರೆ ಭಾರತದ ಒಬ್ಬ ಪ್ರಜೆಯು ಬೇರೊಂದು ದೇಶಕ್ಕೆ ಹೋಗಬಹುದು, ಅದು ಅವರ ಮೂಲಭೂತ ಹಕ್ಕು. ಇದರಲ್ಲಿ 21ರಲ್ಲಿ. ಆದ್ರೆ ಹೋಗ್ಬೇಕಂದ್ರ ನನಗೆ ಎಲಿಜಿಬಿಲಿಟಿ ಬೇಕಲ್ಲ. ಹೋಗ್ಬೇಕಾದ್ರೆ ಐ ಮಸ್ಟ್ ಹ್ಯಾವ್ ಸಮ್ ಎಲಿಜಿಬಿಲಿಟಿ, ರೈಟ್? ಇಲ್ಲಿ ಕ್ರೈ ಮಾಡಿ ಈಸಿಲಿ ನಾ ಬೇರೆ ದೇಶಕ್ಕೆ ಹೋಗ್ತಾನೆ ಅಂದಾಗ ಮತ್ತೆ ಇಲ್ಲಿ ಕಾನೂನುಗಳು ಲಾಗು ಆಗ್ತವೆ. ಸೊ ಹೀಗಾಗಿ ಪಾಸ್ಪೋರ್ಟ್ ಅಂದ್ರೆ ಏನಾದ್ರೆ ಇಟ್ಸ್ ಜಸ್ಟ್ ಐಡಿ ಕಾರ್ಡ್. ಅಂದ್ರೆ ಭಾರತದ ಯಾವ್ದಾದ್ರು ಪ್ರಜೆ ಬೇರೆ ದೇಶಕ್ಕೆ ಅಥವಾ ಭಾರತದ ಗಡಿ ಭಾಗವನ್ನು ಬಿಟ್ಟು ಬೇರೆ ಕಡೆ ಹೋಗ್ಬೇಕಾದ್ರೆ ಅವರಿಗೆ ಒಂದು ಐಡಿ ಕಾರ್ಡ್ ಇರಬೇಕು. ಅದಕ್ಕೆ ನಾವೇನಂದ್ರೆ ಪಾಸ್ಪೋರ್ಟ್ ಎಂದು ಕರಿತೀವಿ. ಅಂದ್ರೆ ಪಾಸ್ಪೋರ್ಟ್ ಹೊಂದಿದ ವ್ಯಕ್ತಿಯು ಭಾರತದಿಂದ ಬೇರೊಂದು ದೇಶಕ್ಕೆ, ಅಂದ್ರೆ ವಾಯು ಸಾರಿಗೆ, ಜಲ ಸಾರಿಗೆ ಮತ್ತು ಭೂ ಸಾರಿಗೆ, ಅಂದ್ರೆ ದ ಪರ್ಸನ್ ಹೂ ಇಸ್ ಹ್ಯಾವಿಂಗ್ ಎ ಪಾಸ್ಪೋರ್ಟ್ ಐಡಿ ಕಾರ್ಡ್. ಅದಕ್ಕಂತ ಪೊಲೀಸ್ ವೆರಿಫಿಕೇಶನ್ ಆಗುತ್ತೆ. ಯಾಕಂದ್ರೆ ನನ್ನ ಮೇಲೆ ಯಾವ್ದು ಪ್ರಕರಣಗಳಿಲ್ಲ, ನಾನು ಕ್ಲೀನ್ ಆಗಿದ್ದೀನಿ ಅಂತೇಳಿ. ಸೊ ಹೀಗಾಗಿ ನಾ ಏನ್ ಮಾಡ್ತೇನೆ, ಅಪ್ಲೈ ಮಾಡ್ತೀನಿ ಪಾಸ್ಪೋರ್ಟ್ಗೆ. ಅಂದ್ರೆ ಭಾರತದ ಒಬ್ಬ ಪ್ರಜೆ ಭಾರತದಿಂದ ಬೇರೆ ಯಾವುದೇ ದೇಶಕ್ಕೆ ಅಥವಾ ಯಾವುದೇ ಭಾಗಕ್ಕೆ ಹೋಗ್ಬೇಕಾದ್ರೂ, ಅದು ವಾಟರ್ ವೇ ಇಂದ ಹೋಗ್ಲಿ, ಲ್ಯಾಂಡ್ ವೇ ಇಂದ ಹೋಗ್ಲಿ, ಏರ್ ವೇ ಇಂದ ಹೋಗ್ಲಿ, ಅವರಿಗೆ ಒಂದು ಐಡಿ ಕಾರ್ಡ್ ಅಂತ. ಸೊ ಪ್ಲೀಸ್, ಪಾಸ್ಪೋರ್ಟ್ ಇಸ್ ಜಸ್ಟ್ ಐಡಿ ಕಾರ್ಡ್. ಅಂದ್ರೆ ನನಗೆ ಎಲಿಜಿಬಲ್ ಇದೇನಿ ನಾನು ಭಾರತದಿಂದ ಬೇರೆ ಕಡೆ ಹೋಗ್ಲಿಕ್ಕೆ. ಬಟ್ ನೀವು ಹೋಗ್ತಿ ಅಂತಂದ್ರ USA, ಭಾರತ. ಸರ್, ಈಗ ನಾನು ಭಾರತದಿಂದ ಅಮೆರಿಕಕ್ಕೆ ಹೋಗ್ಬೇಕಂದಾಗ ನಾನು ಕೊಡ್ರಿ ಬೆಸ್ಟ್ ಎಕ್ಸಾಂಪಲ್. ನಾನು ಫಸ್ಟ್ ನೋಡ್ರಿ, ಭಾರತದಿಂದ ಅಮೆರಿಕಕ್ಕೆ ಹೋಗ್ಬೇಕಾದ್ರೆ ನಾನು ಏನ್ರಿ ಅಮೆರಿಕನ್ ಎಂಬಸಿಗೆ ಹೋಗ್ಬೇಕಾದ್ರೆ, ಈಗೆಲ್ಲ ಆನ್ಲೈನ್ ಬಂದತ್ರಿ, ಅವಾಗೆಲ್ಲ ನಾವು ಏನ್ ಮಾಡ್ತಿದ್ವಿ, ಆಫ್ಲೈನ್ ಹೋಗ್ತೀವಿ. ಈಗೆಲ್ಲ ಈ ಪಾಸ್ಪೋರ್ಟ್ ಅಂದ್ರೆ ಎಲೆಕ್ಟ್ರಾನಿಕ್ ಪಾಸ್ಪೋರ್ಟ್. ನಾನು ಏನ್ ಮಾಡ್ತೀನಿ, ಅಮೆರಿಕದ ಎಂಬಸಿ ಎಲ್ಲೈತಿ, ಡೆಲ್ಲಿ ಇದೈತಿ, ಇಲ್ಲಿ ಹೋಗ್ತೇನೆ. ಹೋಗಿ ಏನ್ತೇನೆ, ನಾನು ಅಮೆರಿಕಕ್ಕೆ 1 ವಾರ ಅಂದ್ರೆ 7 ದಿನಗಳ ಕಾಲ ಪ್ರವಾಸದ ಬರ್ಬೇಕಂತ ಹೇಳ್ತೇನೆ. ಆ ಟೈಮಲ್ಲಿ ಇಸ್ ಇಟ್ ಅಮೆರಿಕ ಇಸ್ ಗೋಯಿಂಗ್ ಟು ಅಲೋ ಮೀ? ಅಮೆರಿಕ ನಾನು ಅಲೋ ಮಾಡ್ತೈತ್ಯಾ? ಸರ್ ಆಬ್ವಿಯಸ್ಲಿ ಅನೋಲ್, ರೈಟ್? ಯಾಕಂದ್ರೆ ನಾ ಏನ್ ಮಾಡ್ತೀನಿ, ನಾನು ಭಾರತದಿಂದ ಹಣ ತಗೊಂಡು ಏನ್ ಮಾಡ್ತೀನಿ, ಅಮೆರಿಕಕ್ಕೆ ಹೋಗ್ತಾ ಇದ್ದೀನಿ. ಅಮೆರಿಕಕ್ಕೆ ಏನ್ ಬಂತ, ಈಗ ರುಪೀಸ್ ಬಂತಿಲ್ರಿ. ಅವ್ರು ಅಮೆರಿಕದವರು ಭಾರತದಿಂದ ಏನಾದ್ರು ಖರೀದಿ ಮಾಡ್ಬೋದು, ರುಪಿಯಲ್ಲಿ ಪೇಮೆಂಟ್ ಮಾಡಿ. ಸೊ ಹೀಗಾಗಿ ನಮ್ಮನ್ನ ಎನ್ಕರೇಜ್ ಮಾಡ್ತಾರ. ಬಟ್ ಪ್ರಾಬ್ಲಮ್ ಏನ್ ಗೊತ್ತ್ರಿ, ನಾ ಏನೋ 21ನೇ ವಿಧಿ ತಗೊಂಡು ಹೋಗ್ತೇನೆ ಅಂತ ಹೇಳ್ತಾರ. ಆದ್ರೆ ಇಲ್ಲಿ ಯಾರು ಬರ್ತಾರೆ, ಸುಪ್ರೀಂ ಕೋರ್ಟ್ ಬರುತ್ತೆ. ಸುಪ್ರೀಂ ಕೋರ್ಟ್ ಏನಂತಾರೆ, ನೋಡಪ್ಪ, ನನ್ನ ಪ್ರಜೆಗಳಂದ್ರೆ ನಮ್ಮ ಪ್ರಜೆಗಳು ನೀವು ಅಮೆರಿಕಕ್ಕೆ ಕಳಿಸ್ತಾ ಇದೆ, ಅವ ಹಣ ಕೊಡ್ತಾ ಅಂತೇಳಿ ಅಮೆರಿಕ ಒಪ್ಕೊಂತ ಇದೆ. ಬಟ್ ಇಸ್ ಇಟ್ ಅಮೆರಿಕ ಇಸ್ ಗೋಯಿಂಗ್ ಟು ಪ್ರೊಟೆಕ್ಟ್ ಹಿಸ್ ಲೈಫ್? ಅಂದ್ರೆ ರೊಕ್ಕ ಹೋಯ್ತದ ಅದಕ್ಕೆ ಅವ್ರು ಬಾ ಅಂತಾರ, ಬಟ್ ಅದು ಸೆಕ್ಯೂರಿಟಿ ಕೊಡ್ತಾರಲ್ಲ ಕೇಳ್ರಿ ಅಂತಂದ್ರೆ, ಸರ್ ನಾನು 1 ವಾರ ಅಂತ ನಿಗದಿಪಡಿಸಿ ಹೋಗ್ತಿರ್ಬೇಕಾದ್ರೆ ಅಮೆರಿಕ 1 ವಾರದ ಮಟ್ಟಿಗೆ ನನ್ನನ್ನು ಕಾಪಾಡಬೇಕು. ಅಂದ್ರೆ ಅವರು ಭಾರತದ ಜವಾಬ್ದಾರಿನ ತನ್ನ ಮೇಲೆ ಹಾಕೋಬೇಕು. ಯಾರು 1 ವಾರ ಅಂದ್ರೆ 7 ಡೇಸ್ ನಾ ಮೆನ್ಷನ್ ಮಾಡಿ. ಅಂದ್ರೆ ಸರ್ ಇದಕ್ಕೇನಂತ ನಾವು ವೀಸಾ ಎಂದರೆ ಇನ್ನೊಂದು ದೇಶಕ್ಕೆ ನಾವು ಹೋಗಬೇಕಾದ್ರೆ ಅನುಮತಿ ಪತ್ರ. ನನಗ್ ನೋಡ್ರಿ, ಭಾರತದಿಂದ ಅನುಮತಿ ಪತ್ರ ಏನ್ರಿ, ಇಟ್ ಇಸ್ ಪಾಸ್ಪೋರ್ಟ್. ಅಮೆರಿಕದಿಂದ ಏನ್ ಬೇಕು, ನನಗೆ ಅನುಮತಿ ಪತ್ರ ಬೇಕಂದ್ರೆ ಅವ್ರು ಬಾರಪ್ಪ ಅಂದ್ರೆ ಅಷ್ಟ ಹೋಗ್ಬೇಕು ನಾನು. ಯಾಕಂದ್ರೆ ಅವ್ರು ಒಪ್ಕೋಬೇಕಲ್ಲ ನನ್ನನ್ನು ಅವರ ದೇಶದ ಪ್ರಜೆ ಎಂದು ಕಾಪಾಡ್ತಾರೆ. ಅಂದ್ರೆ 21 ಕಾಪಾಡ್ತಾರ. ಅಂದ್ರೆ ಎಷ್ಟು ದಿನ? 7 ದಿನ. 7 ದಿನ ಅಂತಾನೆ 7 ದಿನ ಒಳಗಾಗಿ ನಾವು ವಾಪಸ್ ಬರ್ಬೇಕ್ರಿ. 7 ದಿನದ ಮೇಲೆ ನಾ ಅಲ್ಲಿದ್ದರೆ ನನ್ನ ಇಲ್ಲಿಗಲ್ ಇಮಿಗ್ರೆಂಟ್ ಅಂತ ಹೇಳ್ತಾರೆ. ಅಂದ್ರೆ ನಾನು ಕಾನೂನು ಬಾಹಿರವಾಗಿ ಆ ದೇಶದಲ್ಲಿ ಇದೀನಿ ಅಂತ ಅರೆಸ್ಟ್ ಮಾಡ್ಬೋದು, ಅದಕ್ಕೆ ಹೇಳ್ತಾರೆ. ಸೊ ಹೀಗಾಗಿ ಸರ್, ಇನ್ನೊಂದು ದೇಶದ ಗಡಿ ಭಾಗಕ್ಕೆ ಹೋಗಬೇಕಾದ್ರೆ ಅನುಮತಿ ಪತ್ರವನ್ನು ನಾವೇನಂತೀವಿ, ವೀಸಾ ಎಂದು ಕರಿತೀವಿ. ಕಾಲೇಜ್ ವೀಸಾ. ಹಾಗಾದ್ರೆ ಪ್ರತಿ ಸಲ ಇವ್ರು ಪರ್ಮಿಷನ್ ತಗೊಂಡು ಹೋಗ್ಬೇಕಂದ್ರ ನಾವ್ ವೇಟ್ ಮಾಡ್ಬೇಕು. ಇಲ್ಲಿ ನೋಡ್ರಿ, ಭಾರತ ಸರ್ಕಾರ ಬಂದ್ ಏನ್ ಹೇಳ್ತೀರಿ, ಮಚ್ಚಾ ಪ್ಲೀಸ್ ಸ್ವಲ್ಪ ರೊಕ್ಕ ಖರ್ಚು ಮಾಡು. ನನಗೆ ಏನ್ ಹೇಳ್ತಾರೆ, ಖರ್ಚು ಮಾಡೋದು. ನಾ ಅಂತೀನಿ, ಇಲ್ಲಪ್ಪ ನಾ ಅಮೆರಿಕಕ್ಕೆ ಹೋಗಿ ಖರ್ಚು ಮಾಡ್ತೀನಿ. ಹೋಲಿ ಅಮೆರಿಕಕ್ಕೆ ಹೋಗಿ ಖರ್ಚು ಮಾಡಿದ್ರ ಭಾರತ ರೊಕ್ಕ ಖರ್ಚು ಆತಂತ ಕೂಡ ಅಟ್ಲೀಸ್ಟ್ ಟ್ಯಾಕ್ಸ್ ಕಟ್ಟೆ ಹೋಗಿರ್ತಾನ, ಫ್ಲೈಟ್ ಟಿಕೆಟ್ ಇರ್ತವಲ್ಲ. ಬಟ್ ನಾ ಅಂತೀನಿ, ಬಟ್ ಅವ್ರು ಪರ್ಮಿಷನ್ ಕೊಡ್ಬೇಕಲ್ಲ. ಇವಾಗ ಅಮೆರಿಕಕ್ಕೂ ಲಾಭ ಲಾಸ್ ಆಗ್ತಾ ಇದೆ, ಭಾರತಕ್ಕೂ ಲಾಸ್ ಆಗ್ತಾ ಇದೆ. ಈ ಟೈಮಲ್ಲಿ ಇಬ್ರು ಏನ್ ಮಾಡ್ತಾರೆ ಗೊತ್ತು, ನೋಡ್ ದೋಸ್ತ, ಇಬ್ರು ಹೆಂಗೋ ಚೆನ್ನಾಗಿರೋದು ಸಂಬಂಧ, ವಿ ಬೋತ್ ಹ್ಯಾವ್ ವೆರಿ ಗುಡ್ ರಿಲೇಷನ್, ರೈಟ್? ಅದಕ್ಕೆ ಒಂದು ಒಪ್ಪಂದ ಮಾಡ್ಬಿಡ್ರ. ಸೊ ಹೀಗಾಗಿ ಈ ಒಪ್ಪಂದಕ್ಕೆ ಅಂತಾರೆ ದಟ್ ಇಸ್ ವೀಸಾ ಫ್ರೀ ಕಂಟ್ರೀಸ್. ವೀಸಾ ಫ್ರೀ ಕಂಟ್ರಿ ಅಂತ ಕರಿತೀವಿ. ಅಂದ್ರೆ ಭಾರತ ಮತ್ತು ನೇಪಾಲ್ ಎರಡೂ ದೇಶಗಳು ಅವರವರ ಪ್ರಜೆಗಳನ್ನ ನಮ್ಮ ತರದಾಗ ಏನ್ ಮಾಡ್ತೀರಿ, ಭಾರತ ಮತ್ತು ನೇಪಾಲ್ ಏನ್ ಮಾಡ್ತೀರಿ, ವೀಸಾ ಮುಕ್ತ ದೇಶ ಒಪ್ಪಂದಕ್ಕೆ ಸೈನ್. ಇದರಿಂದ ನೇಪಾಳ ಪ್ರಜೆಗಳು ಯಾವುದೇ ಸಮಯದಲ್ಲಿ ಭಾರತಕ್ಕೆ ಬರ್ಬೋದು, ಭಾರತದ ಪ್ರಜೆಗಳು ಯಾವುದೇ ಸಮಯದಲ್ಲಿ ನೇಪಾಳಕ್ಕೆ ಹೋಗ್ಬೋದು. ಅಂದ್ರೆ ಅನುಮತಿ ಪತ್ರ ಬೇಡ, ಬಟ್ ನಿಮ್ಗೆ ಎಲಿಜಿಬಿಲಿಟಿ ಇರ್ಬೇಕು, ಪಾಸ್ಪೋರ್ಟ್ ಇರಬೇಕು. ಅಂದ್ರೆ ಅನುಮತಿ ಪತ್ರ, ವೀಸಾ ಬೇಡ. ಇದರಿಂದ ಏನಾಯ್ತ್ರಿ, ಬೋತ್ ಎಕನಾಮಿ ವಿಲ್ ಬಿ ಇನ್ಕ್ರೀಸ್. ಅಂದ್ರೆ ಎರಡೂ ದೇಶದ ಆರ್ಥಿಕತೆ ಬೆಳೆದವಲ್ರಿ. ಸೊ ಹೀಗಾಗಿ ಇದಕ್ಕೆ ಅಂತ ನಾವು ಫ್ರೀ ವೀಸಾ ಅಂತಿದ್ದ. ಅಂದ್ರೆ
ವೀಸಾ ಮುಕ್ತ ದೇಶಗಳು ಅಂದ್ರೆ ಎರಡು ದೇಶಗಳ ಸಂಬಂಧ ನಡುವೆ ಒಳ್ಳೆ ಸಂಬಂಧ ಇದ್ದಾಗ ಎರಡೂ ದೇಶಗಳು ಬಲಪಡುತ್ತವೆ. ಬೆಸ್ಟ್ ಎಕ್ಸಾಂಪಲ್ ನೋಡಿ, ನಾನು ನನ್ನ ಫ್ರೆಂಡ್ ಮನೆಗೆ ಫಸ್ಟ್ ಟೈಮ್ ಹೋದಾಗ, ಓಕೆ, ಫ್ರೆಂಡ್ ಫಸ್ಟ್ ಹೋದಾಗ ಏನ್ ಮಾಡ್ತೀನಿ, ಅವ್ರು ಎಷ್ಟು ಊಟ ಹಾಕ್ತಾರೆ ಅಷ್ಟ ಊಟ ಹಾಕಿದ್ದೀನಿ, ನಾನು ಸೈಲೆಂಟ್ ಆಗಿ ಮಾತಾಡ್ತೀನಿ. ಅದೇ ನಾ ಪದೇ ಪದೇ ಅವ್ರು ನನ್ನ ಫ್ರೆಂಡ್ ರೂಮ್ ಮನೆಗೆ ಹೋಗ್ತಾ 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 ಅವರ ಕುಟುಂಬ ನಮ್ಮ ಕುಟುಂಬ ಒಂದು ಸಂಬಂಧ ಅಂದ್ರೆ ಒಂದು ಫ್ಯಾಮಿಲಿ ಆಗ್ತೀವಿ. ಅವಾಗ ನನ್ನ ಫ್ರೆಂಡ್ ಮನೇಲಿ ಇರ್ಲಿ ಇರ್ದಲ್ಲಿ ಸೀದಾ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿ ಅಡಿಗೆ ಮನೆಗೆ ಹೋಗಿ ಆಂಟಿ ಏನಿದೆ ಊಟಕ್ಕಂತ ನಾನೇ ಬಡಿಸ್ಕೊಂತೇನೆ. ಯಾಕಂದ್ರೆ ಒಳ್ಳೆಯ ಸಂಬಂಧ, ಇದಕ್ಕೆ ಅಂತ ನಾವು ವೀಸಾ ಮುಕ್ತ ದೇಶಗಳು. ಸೊ ಹೀಗಾಗಿ ಇದರಿಂದ ಎರಡೂ ದೇಶದ ಆರ್ಥಿಕತೆಗಳು ಬೆಳಿತೇವ್ರಿ. ಸೊ ಹೀಗಾಗಿ ಈ ಸಂಬಂಧವನ್ನು ಕ್ಯಾಲ್ಕುಲೇಟ್ ಮಾಡ್ರೆ ಆಗುತ್ತೆ. ಈ ಸಂಬಂಧವನ್ನು ಅಧ್ಯಯನ ಮಾಡ್ಲಿಕ್ಕೆ ಒಂದು ಸೂಚ್ಯಂಕ ಇದೆ. ದಟ್ ಇಸ್ ಒಂದು ಸೂಚ್ಯಂಕ ಇದೆ. ಆ ಸೂಚ್ಯಂಕದ ಹೆಸರು ಏನಂತ ಗೊತ್ತ್ರಿ ಸರ್? ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್ ವಿ ಹ್ಯಾವ್ ಅ ಇಂಡೆಕ್ಸ್ ಕಾಲ್ಡ್ ಆಸ್ ಹೆನ್ಲಿ ಪಾಸ್ಪೋರ್ಟ್. ಅಂದ್ರೆ ಹೆನ್ಲಿ ಒಂದು ಬ್ರಿಟನ್ ದಲ್ಲಿ ಒಂದು ಸಂಸ್ಥೆ ಇದೆ. ಇವ್ರು ಏನ್ ಮಾಡ್ತಾರ, ಪ್ಯಾಸೆಂಜರ್ ಡೀಟೇಲ್ ಎಲ್ಲಿಂದ ತಗೊಂತಾರ್ರಿ? ದಟ್ ಇಸ್ ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟೇಷನ್ ಅಸೋಸಿಯೇಷನ್, ಒಂದು ಸಂಘದಿಂದ ಮಾಹಿತಿ ತಗೊಂತಾರೆ. ಹೆಂಗಂತಂದ್ರೆ ಅಂದ್ರೆ ಭಾರತದಿಂದ 2025 ಜನವರಿಯಿಂದ ಮಾರ್ಚ್ ತನ ಭಾರತೀಯರು ಯಾವ್ಯಾವ ದೇಶಕ್ಕೆ ಜಾಸ್ತಿ ಹೋಗಿದ್ದಾರೆ, ಯಾವ ದೇಶಕ್ಕೆ ಹೋಗಿದ್ದಾರೆ, XYZ ದೇಶಕ್ಕೆ ಹೋಗಿದ್ದಾರೆ. ಇಸ್ ಇಟ್ ಹಾಗಾದ್ರೆ ಈ ಮೂರೂ ದೇಶಗಳು ಭಾರತೀಯರನ್ನ ವೀಸಾ ಇರ್ಲಾರ್ದ ಪರ್ಮಿಷನ್ ಕೊಟ್ಟಾರ? ಎಸ್, ಹೌದಪ್ಪ. ಅಂದ್ರೆ ಎರಡೂ ದೇಶದ ಸಂಬಂಧ, ಇವರು ಹಂಗ ಕೊಟ್ರ ಇವ್ರು ಹಂಗ ಕೊಟ್ರ, ಈ ಎಲ್ಲ ದೇಶಕ್ಕೂ ಒಳ್ಳೆ ಸಂಬಂಧ ಇದೆ. ಅದಕ್ಕೆ ಏನಂತ ನಾವು ದಟ್ ಇಸ್ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್. ಅಂದ್ರೆ ಯಾವ ದೇಶದ ಪ್ರಜೆಗಳ ಪಾಸ್ಪೋರ್ಟ್ ಬಲಿಷ್ಠ ಅಂದ್ರೆ ಅವ್ರಿಗೆ ಅನುಮತಿ ಇದ್ರೆ ಸಾಕು, ಅವರಿಗೆ ಬೇರೊಂದು ದೇಶದ ಅನುಮತಿ ಇಲ್ಲದೆ ಅಲ್ಲಿ ಹೋಗ್ಬೋದು. ಪಾಸ್ಪೋರ್ಟ್ ಅಂದ್ರೆ ಅನುಮತಿ ಪತ್ರ ಬೇಕು ಅಂದ್ರೆ ಯು ಆರ್ ಕ್ಲೀನ್, ಯು ಕ್ಯಾನ್ ಟ್ರಾವೆಲ್. ಅಂದ್ರೆ ಪಾಸ್ಪೋರ್ಟ್ ಕೊಡೋದು ಭಾರತ ಸರ್ಕಾರ, ವೀಸಾ ಕೊಡೋದು ಇನ್ನೊಂದು ದೇಶಗಳ ಸರ್ಕಾರಗಳು. ನಮ್ಮ ಎರಡೂ ದೇಶಗಳ ಸಂಬಂಧ ಚೆನ್ನಾಗಿದ್ರೆ ನಮಗೆ ನಿನ್ ಕಡೆ ಪಾಸ್ಪೋರ್ಟ್ ಇದೆನಾ ಬಂದ್ಬಿಡು, ನಮ್ ಪರ್ಮಿಷನ್ ಬೇಕಾಗಿಲ್ಲ ಅಂತ ಅರ್ಥದ. ಸೊ ಪ್ಲೀಸ್ ರಿಮೆಂಬರ್. ಸೊ ಹೀಗಾಗಿ ಇದು ಎರಡೂ ದೇಶಗಳ ನಡುವಿನ ಸಂಬಂಧ ಅಷ್ಟಲ್ಲದೆ ಆರ್ಥಿಕತೆನೂ ಡಿಸೈಡ್ ಮಾಡ್ತೈತೆ. ಸೊ ಹೀಗಾಗಿ ಇದನ್ನ ಪಬ್ಲಿಷ್ ಯಾರು ಮಾಡ್ತಾರೆ ಗೊತ್ತ್ರಿ? ಪ್ರತಿ ನೋಡ್ರಿ ಇಲ್ಲಿ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಅನ್ನೋದು ಪ್ರತಿ ಕ್ವಾರ್ಟರ್ಗೊಮ್ಮೆ ಇದು ಮಾಡ್ತಾರೆ. ಅಂದ್ರೆ 3 ತಿಂಗಳಿಗೊಮ್ಮೆ ಮಾಡ್ತಾರೆ, 3 ಮಂತ್ಸ್ಗೊಮ್ಮೆ ಮಾಡ್ತಾರೆ. ಆದ್ರೆ ಕೊನೆಯದಾಗಿ ಡಿಸೆಂಬರ್ ಅಲ್ಲಿ ಏನ್ ಮಾಡ್ತಾರೆ, ಒಂದು ವರ್ಷದ್ದೆಲ್ಲ ಮರ್ಜ್ ಮಾಡ್ಕೊಂಡು ಇಯರ್ ಕೊಡ್ತಾರೆ. ಹಾಗಾದ್ರೆ ಇದು ಏನ್ ಗೊತ್ತ್ರಿ? 2025 ಪ್ರಸ್ತುತ ಭಾರತ ರ್ಯಾಂಕಿಂಗ್ ಅಷ್ಟ್ರಿ 77. ಅಂದ್ರೆ ಸರ್ ನೋಡ್ರಿ 2024 ಭಾರತ ರ್ಯಾಂಕಿಂಗ್ ಏನೈತ್ರಿ? ದಟ್ ಇಸ್ 85 ಇತ್ತು, 85. ಈಗ 2020 ಭಾರತ ರ್ಯಾಂಕಿಂಗ್ ಎಷ್ಟಾಯ್ತು? ದಟ್ ಇಸ್ 77ಕ್ಕೆ ಬಂತಂದ್ರೆ ಭಾರತ ಇಂಪ್ರೂವ್ ಆಗಿದೆ. ಎಷ್ಟು ಸ್ಥಾನ ಇಂಪ್ರೂವ್ ಆಗಿದೆ ನೋಡ್ರಿ? 5+3 ಅಂದ್ರೆ ಎಷ್ಟೇ? ಭಾರತ 8 ಸ್ಥಾನ ಇಂಪ್ರೂವ್ ಆಗಿದೆ. ಅಂದ್ರೆ ಪ್ರಸ್ತುತವಾಗಿ ಭಾರತದ ಪ್ರಜೆಗಳು ಎಷ್ಟು ದೇಶಗಳಿಗೆ ಅನುಮತಿ ಇಲ್ಲಾರದೆ ಹೋಗಬಹುದು ಅಂದ್ರೆ ಪ್ರಸ್ತುತ ಭಾರತದ ಪ್ರಜೆಗಳು ಒಟ್ಟು 59 ದೇಶಗಳಲ್ಲಿ ಅಂದ್ರೆ ಆ ದೇಶಗಳ ಅನುಮತಿ ಇಲ್ಲದೆ ಹೋಗಬಹುದು. ಅಂದ್ರೆ ರೈಟ್ ನೌ ಇಂಡಿಯನ್ಸ್ ಕ್ಯಾನ್ ಎಂಟರ್ ದ 59 ಕಂಟ್ರೀಸ್ ವಿತೌಟ್ ದೇರ್ ಪರ್ಮಿಷನ್, ದಟ್ ಇಸ್ ವೀಸಾ ಫ್ರೀ ಆಗಿದ್ದೀರಿ. ಹಾಗಾದ್ರೆ ಅದರಲ್ಲಿ ಇತ್ತೀಚೆಗೆ ಯಾವ್ದಾಗ್ಯವು? ಇತ್ತೀಚೆಗೆ ನೋಡ್ಕೊಡ್ರಿ, ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಶ್ರೀಲಂಕಾ ಭಾರತೀಯರನ್ನ ಏನ್ ಮಾಡ್ತೀರಿ ನೀವು ಅನುಮತಿ ಇಲ್ಲದ ಬಂದು ಟ್ರಿಪ್ ಮಾಡ್ಕೊಂಡು ಹೋಗ್ರಿ, ಯಾಕಂದ್ರೆ ಅವರಲ್ಲಿ ಆರ್ಥಿಕ ಪರಿಸ್ಥಿತಿ ಕುಗ್ಗಿದೆ. ಅದೇ ಟೈಪ್ ಮತ್ತೆ ಇನ್ನೊಂದು ಯಾವ ದೇಶ? ಫಿಲಿಪೈನ್ಸ್ ಯಾಕೆ ಮಾಡಿದ್ರೆ ನೋಡಿ, ರೀಸೆಂಟ್ಲಿ ಬ್ರಹ್ಮೋಸ್ ಮಿಸೈಲ್ ಯಾರಿಗೆ ಕೊಟ್ಟಿವಿ ನಾವು? ಫಿಲಿಪೈನ್ಸ್ ಅಂದ್ರೆ ಭಾರತ ತನ್ನ ಬಲಿಷ್ಠವಾದ ಕ್ಷಿಪಣಿಯನ್ನು ಫಿಲಿಪೈನ್ ದೇಶಕ್ಕೆ ಕೊಟ್ಟಿದೆ. ರಾಮಾಯಣ ಹಂಗ ಕೊಟ್ಟಿಲ್ಲ, ರೊಕ್ಕ ತಗೊಂಡು ಇಲ್ಲ ನಂಗಿಲ್ಲ, ಬಟ್ ಆದ್ರೂ ಬಲಿಷ್ಠವಾದ ಆಯುಧನ ಕೊಟ್ಟಿದ್ವಿ ಅಂದಾಗ ಫಿಲಿಪೈನ್ ಸರ್ಕಾರ ಅಂತ್ರಿ ಇನ್ನು ಮುಂದೆ ನಾವು ಭಾರತೀಯರು ನಂಬ್ತೀನಿ. ಅಂದ್ರೆ ನೋಡಪ್ಪ ಭಾರತೀಯರೇ, ನಿಮ್ಮ ಕಡೆ ಜಸ್ಟ್ ಪಾಸ್ಪೋರ್ಟ್ ನಿಮ್ಮ ಅನುಮತಿ ಪತ್ರ ಇದ್ರೆ ಸಾಕು, ನನ್ನ ಪರ್ಮಿಷನ್ ಕೇಳಬೇಡಿ, ಯಾವಾಗಾರು ಬೇಕಾದ್ರೆ ಬರ್ರಿ ಅಂತ. ಅಂದ್ರೆ ಇದನ್ನ ನೋಡ್ರಿ, ಶ್ರೀಲಂಕಾದ ಪ್ರವಾಸೋದ್ಯಮ ಬೂಸ್ಟ್ ಆಯ್ತು, ಇಲ್ಲಿ ಫಿಲಿಪೈನ್ಸ್ ಪ್ರವಾಸೋದ್ಯಮ ಬೂಸ್ಟ್ ಆಯ್ತು, ಅಂದ್ರೆ ಆರ್ಥಿಕತೆ ಬೂಸ್ಟ್ ಆಯ್ತು. ಸೊ ಹೀಗಾಗಿ ಪ್ರಸ್ತುತವಾಗಿ 59 ದೇಶ. ಎಕ್ಸಾಮ್ ಅಲ್ಲಿ ಕೇಳ್ಬಂದೇನು? ಹೋದ ವರ್ಷ ನಮ್ದು 85, ಬಟ್ ಈಗೇನ್ರಿ ಕೇಳಿದ್ 2020. ದಟ್ಸ್ ವೈ C70, ದಟ್ ಇಸ್ C77 ರೀ. ಸೊ ಪ್ಲೀಸ್ ನನ್ನ ಎಷ್ಟು ಪ್ರೀವಿಯಸ್ ಬ್ಯಾಚ್ ಹುಡುಗರು ಕ್ಲಾಸ್ ಅಲ್ಲಿ ಇದ್ರಲ್ಲ ಈ ಟಾಪಿಕ್ ಮಾಡ್ಬೇಕಾರ, ಸರ್ ಹೊಸ ಡೇಟಾ ಬಂದೈತಿ, ಪ್ಲೀಸ್ ಇದನ್ನ ಅಪ್ಡೇಟ್ ಮಾಡ್ಕೊಡಿ 77. ಯಾಕಂದ್ರೆ ನಾನು ನಿಮ್ಗೆ ಹಿಂದಿನ ವರ್ಷದ ಡೇಟಾ ಏನ್ ಹೇಳ್ತೀನಿ, ಓಕೆ ಲಾಸ್ಟ್ ಇಯರ್ ಏನ್ ಹೇಳಿದೆ ನಾನು 85 ಇದ್ರಿ, ಬಟ್ ಬರೀಬೇಡ್ರಿ, ಮುಂದೊಂದು ಹೊಸ ಅಪ್ಡೇಟ್ ಬಂದ್ರೆ ಬರ್ಸ್ತೇನೆ. ಸೊ ಹೀಗಾಗಿ ನಿಮ್ಮ ನೋಟ್ಸ್ ಅಲ್ಲಿ ಪಾಸ್ಪೋರ್ಟ್ ವೀಸಾ ನೋಟ್ಸ್ ಅಲ್ಲಿ ಪ್ಲೀಸ್ ಹೊಸದಾದ ರ್ಯಾಂಕಿಂಗ್ ಹಾಕೋರಿ. ಯಾಕಂದ್ರೆ ನಾನು ನಿಮಗೆ ಜಸ್ಟ್ ರ್ಯಾಂಕಿಂಗ್ ಹೆಸರು ಬರೆಸಿಬಿಟ್ಟಿದ್ದೆ, ನೋಡ್ರಿ ಮುಂದೊಂದಿನ ಅಪ್ಡೇಟ್ ಬರುತ್ತೆ ಅವಾಗ ಅಪ್ಡೇಟ್ ಮಾಡ್ಕೊಡ್ರಿ ಅಂತ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಸಿ, ದಟ್ ಇಸ್ 77. ಹಾಗಾದ್ರೆ ಫಸ್ಟ್ ಯಾರಿದ್ದಾರೆ? ದಟ್ ಇಸ್ ಸಿಂಗಪೂರ್. ಅದಕ್ಕೆ ನೋಡ್ಕೊಡ್ರಿ ಸರ್, ಪ್ರಪಂಚದ 193 ದೇಶಗಳು ಸಿಂಗಪೂರ್ ಪ್ರಜೆಗಳನ್ನ ಎನಿ ಟೈಮ್ ಬಂದ್ ಹೋಗ್ರಿ ಅಂತ ಹೇಳ್ತಾರೆ, ಎನಿ ಟೈಮ್ ಬಂದ್ ಹೋಗ್ರಿ ಅಂತ ಹೇಳ್ತಾರೆ. ಸೊ ಪ್ಲೀಸ್ ರಿಮೆಂಬರ್, ಅದಕ್ಕೆ ಸರಿಯಾದ ಉತ್ತರ ದಟ್ ಇಸ್ ಸಿ. ಟಾಪ್ ಯಾರಿದಾರ? ಸಿಂಗಪೂರಿ. ಒಟ್ಟು ಎಷ್ಟು ದೇಶ? 193 ದೇಶಗಳು. ಸೊ ಪ್ಲೀಸ್ ರಿಮೆಂಬರ್. ನೆಕ್ಸ್ಟ್ ಒನ್. ಅಂಡರ್ ವಿಚ್ ಸ್ಕೀಮ್ ಇಸ್ ದಿ ಗವರ್ಮೆಂಟ್ ಅಪ್ಗ್ರೇಡಿಂಗ್ ದ ಆಕಾಶವಾಣಿ ಅಂಡ್ ದೂರದರ್ಶನ? ಬಿಕಾಸ್ ಆಕಾಶವಾಣಿ ನಥಿಂಗ್ ಬಟ್ ನಮ್ಗೆ ಏನಂತ್ರಿ ಆಲ್ ಇಂಡಿಯಾ ರೇಡಿಯೋ ಅಂತೀವಿ ನಾವು. ಆಕಾಶವಾಣಿಗೆ ಏನಂತೀರಿ? ಏರ್ ಅಂತ ಕರಿತೀರ, ಆಲ್ ಇಂಡಿಯಾ ರೇಡಿಯೋ.
ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರ ಅಕ್ರಾಸ್ ಇಂಡಿಯಾ ಅಂದ್ರೆ ಸರ್ ಯಾವ 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 ಸರ್ಕಾರದ ಯೋಜನೆ ಅಡಿಯಲ್ಲಿ ಈ ಎರಡುಗಳನ್ನು ಈ ಎರಡು ಪ್ರಚಾರ ಅಂದ್ರೆ ಆಕಾಶವಾಣಿ ಮತ್ತು ದೂರದರ್ಶನವನ್ನು ಅಭಿವೃದ್ಧಿ ಪಡಿಸ್ತಾ ಇದೆ ಅಂತ ಕೇಳ್ತಾನೆ. ಎಕ್ಸಾಮ್ ಕೇಳ್ಬೋದ್ರಿ, ಯಾಕಂದ್ರೆ ಇತ್ತೀಚೆಗೆ ಭಾರತ ಸರ್ಕಾರದಲ್ಲಿ ಏನ್ ಬರ್ತದೆ, ದಟ್ ಇಸ್ ಮಿನಿಸ್ಟ್ರಿ ಆಫ್ ಬ್ರಾಡ್ಕಾಸ್ಟಿಂಗ್. ಮಿನಿಸ್ಟ್ರಿ ಆಫ್ ಬ್ರಾಡ್ಕಾಸ್ಟಿಂಗ್ ಅಲ್ಲಿ ಬರ್ತದೆ. ಸೊ ಹೀಗಾಗಿ ಮಾಹಿತಿ ಪ್ರಸಾರ ಮಾಡ್ಬೇಕಂದ್ರೆ ಸರ್ಕಾರದ ಮಾಧ್ಯಮಗಳು ಇರ್ಬೇಕಲ್ಲ, ದಟ್ ಇಸ್ ಬೈಂಡ್ ಸ್ಕೀಮ್ ಅಂತ. ಹಾಗಾದ್ರೆ ಬೈಂಡ್ ಸ್ಕೀಮ್ ಅಂದ್ರೆ ಸರ್ ಬೈಂಡ್ ಅನ್ನ ನೋಡ್ಕೊಡಿ ಪ್ಲೀಸ್. ಬ್ರಾಡ್ಕಾಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್. ಯಾಕಂದ್ರ ಎಲ್ಲ ನ್ಯೂಸ್ ಚಾನೆಲ್ ಎಲ್ಲರೂ AI ಮತ್ತು ಎನಿಮೇಟೆಡ್ ವಿಡಿಯೋಸ್ ಅವನ್ನೆಲ್ಲ ಬಳಸ್ಕೊಂತ ಇದ್ರ, ನಾವಿನ್ನು ನಮ್ಮ DD ನ್ಯೂಸ್ ಚಾನಲ್ ಮನುಷ್ಯನ ಇಟ್ಟುಕೊಂಡು ಮತ್ತೆ ಟೆಕ್ನಾಲಜಿ ಎಲ್ಲ ಮಾಡ್ತಿರ್ಬೇಕಾದ್ರೆ ನಾವು ಇಂಪ್ರೂವ್ಮೆಂಟ್ ಆಗ್ಬೇಕಲ್ಲ, ಸರ್ಕಾರದ ಒಂದು ವಾಹಿನಿಗಳು ಕೂಡ ಇಂಪ್ರೂವ್ಮೆಂಟ್ ಆಗ್ಬೇಕಲ್ಲ. ಸೊ ಹೀಗಾಗಿ ಬ್ರಾಡ್ಕಾಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ನೆಟ್ವರ್ಕ್ ಡೆವಲಪ್ಮೆಂಟ್ ಕೇಳಬಹುದು. ಇದ್ರ ವಿಸ್ತಾರಪ ಡೆವಲಪ್ಮೆಂಟ್ ಅಂದ್ರೆ 2021ರಿಂದ 2026ವರೆಗೆ ನಾವು ನಮ್ಮಲ್ಲಿರುವ ಆಕಾಶವಾಣಿನ ಮತ್ತು DD ನ್ಯೂಸ್ ಚಾನೆಲ್ ಹೊಸದಾಗಿರುವ ತಂತ್ರಜ್ಞಾನಕ್ಕೆ ನಾವು ಅಭಿವೃದ್ಧಿ ಪಡಿಸ್ತೀವಿ ಅಂತೇಳಿ ಮಿನಿಸ್ಟ್ರಿ ಆಫ್ ಬ್ರಾಡ್ಕಾಸ್ಟಿಂಗ್ ದವ್ರು ಹೇಳಿದಾರೆ. ಅಂದ್ರೆ ಪ್ಲೀಸ್ ರಿಮೆಂಬರ್ ದಟ್ ಇಸ್ ಬೈಂಡ್ ಅನ್ನೋ ಸ್ಕೀಮ್ ಅಲ್ಲಿ ಏನ್ ಮಾಡ್ತಾರ, ನಮ್ಮಲ್ಲಿರುವ ಆಕಾಶವಾಣಿ ಮತ್ತು ದೂರದರ್ಶನವನ್ನು ಏನ್ ಮಾಡ್ತಾರ, ಅಭಿವೃದ್ಧಿ ಪಡಿಸ್ತಾರೆ. ಯಾವ್ದ್ರಿಂದ, ಹೊಸದಾಗಿರುವ ತಂತ್ರಜ್ಞಾನಗಳಿಂದ ಅಭಿವೃದ್ಧಿ ಪಡಿಸ್ಲಿಕ್ಕೆ ಈ ನಿರ್ಧಾರಗಳನ್ನು ಕೈಗೊಳ್ಳಲು ಎಲ್ಲಿ ತನ 2026 ತನ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಎಕ್ಸಾಮ್ ಕೇಳ್ಬೋದ್ರಿ. ಸೊ ಪ್ಲೀಸ್ ರಿಮೆಂಬರ್ ಸಮ್. Okay, next one. According to the Ministry of Industry, which category of intellectual property filings recorded the highest growth of India between 2021 to 2024-25 financial year ಕೊಟ್ಟಿದ್ದಾನೆ. ಇಲ್ಲಿ ಏನಾಗತ್ತಾರ ಗೊತ್ತ್ರಿ, ದಟ್ ಇಸ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂತ ಹೇಳ್ತಾನೆ. ಯಾಕಂದ್ರೆ ನಮ್ದು LLB ಕೋರ್ಸ್ ಅಲ್ಲಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇಸ್ ಆಲ್ಸೋ ಒನ್ ಸಬ್ಜೆಕ್ಟ್. ಅಂದ್ರೆ LLB ಥರ್ಡ್ ಇಯರ್ ದಲ್ಲಿ ನೋಡ್ಕೊಂಡು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅನ್ನೋದು ಒಂದು ಸಬ್ಜೆಕ್ಟ್ ಇರ್ತೈತ್ರಿ. ಸೊ ಪ್ಲೀಸ್ ರಿಮೆಂಬರ್, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂದ್ರೆ ಏನ್ ಗೊತ್ತ್ರಿ, ಸರ್ ನಾ ಯಾವ್ದೋ ಒಂದು ಸಂಶೋಧನೆ ಮಾಡ್ತೀನಿ, ಅಥವಾ ಯಾವ್ದೋ ಒಂದು ಸಂಶೋಧನೆ ಮಾಡ್ತೀನಿ, ಇಲ್ಲಪ್ಪ ಅಂತಂದ್ರೆ ನಾ ಏನೋ ಒಂದು ಉತ್ಪಾದನೆ ಮಾಡ್ತೀನಿ, ಇಲ್ಲಪ್ಪ ಅಂತಂದ್ರೆ ನಮ್ಮೂರಲ್ಲಿ ಒಂದು ವಿಶೇಷ ವಸ್ತು ತಯಾರಾಗುತ್ತೆ, ಇಲ್ಲಪ್ಪ ನಮ್ಮ ಹೊಲದಲ್ಲಿ ಒಂದು ವಿಶೇಷ ಕೃಷಿ ವಸ್ತು ಇರುತ್ತೆ ಅಂತ ನೋಡ್ಕೊಡ್ರಿ. ಇಲ್ಲಿ ನೋಡ್ರಿ, ಸರ್ ನಾನು ಏನೋ ಒಂದು ಹೊಸ ಸಂಶೋಧನೆ ಮಾಡ್ತೀನಿ, ಇಲ್ಲ ಯಾವ್ದೋ ಒಂದು ಹೊಸ ಉತ್ಪಾದನೆ ಮಾಡ್ತೀನಿ, ಇಲ್ಲಪ್ಪ ನಮ್ಮ ಊರಲ್ಲಿ ಒಂದು ಹೊಸ ವೆರೈಟಿ ಸಿಗುತ್ತೆ, ಅದು ಈ ವೆರೈಟಿ ಬೇರೆ ಎಲ್ಲೂ ಸಿಗಲ್ಲ, ಇಲ್ಲಪ್ಪ ಅಂದ್ರೆ ನಮ್ಮ ಹೊಲದಲ್ಲಿ ಯಾವ್ದೊಂದು ಬೆಳೆಯನ್ನು ಬೆಳಿತೀನಿ ಅದು ಬೇರೆ ಕಡೆ ಎಲ್ಲಿ ಸಿಗಲ್ಲ ಅಂದಾಗ, ಸರ್ ನನ್ನ ವಿಶೇಷತೆನ ಯಾರು ಸಂರಕ್ಷಣೆ ಮಾಡ್ಬೇಕಲ್ಲ, ನಾನು ವಿಶೇಷತೆನ ಯಾರು ಸಂರಕ್ಷಣೆ ಮಾಡ್ಕೊಳ್ಳ. ಸೊ ಹೀಗಾಗಿ ನಾವು ರಿಜಿಸ್ಟ್ರೇಷನ್ ಮಾಡ್ತೇವ್ರಿ. ರಿಜಿಸ್ಟ್ರೇಷನ್ ಮಾಡ್ತೇವೆ ಅಂದ್ರೆ ಯಾರಾದ್ರೂ ತಮ್ಮ ರಿಜಿಸ್ಟ್ರೇಷನ್ ಮಾಡ್ಕೊಂಡು ತಮ್ಮ ವಿಶೇಷತೆಯನ್ನ ಕ್ಲೇಮ್ ಮಾಡಿ ಮತ್ತು ಫೈಲ್ ಮಾಡಿದ್ರೆ ಅವರಿಗೆ ರಿಜಿಸ್ಟ್ರೇಷನ್ ಆದ್ರೆ ಅದನ್ನು ಯಾರು ಕಾಪಿ ಮಾಡುವಲ್ಲ, ಅದಕ್ಕೆ ನಾವು ಕಾಮನ್ಲಿ ಅಂತೀವಿ ಕಾಪಿ ರೈಟ್ಸ್. ಅಂದ್ರೆ ನೋಡಿ, ಬೆಸ್ಟ್ ಎಕ್ಸಾಂಪಲ್ ಬ್ಯಾಡಗಿ ಮೆಣಸಿನಕಾಯಿ ಅಂತ ಹೇಳ್ತಾನೆ. ಬ್ಯಾಡಗಿ ಮೆಣಸಿನಕಾಯಿ, ಈ ಬ್ಯಾಡಗಿ ಮೆಣಸಿನಕಾಯಿ ಬ್ಯಾಡಗಿದಲ್ಲೇ ಬೆಳೆಯಂಗಿಲ್ಲ, ಅದು ಮಾರ್ಕೆಟಿಂಗ್ ಏರಿಯಾ ಅಷ್ಟೇ. ಬಟ್ ಆಲ್ರೆಡಿ ನಾವು ಅದನ್ನ ರಿಜಿಸ್ಟರ್ ಮಾಡ್ಬಿಟ್ರಿ. ನಾಳೆ ಯಾರಾದ್ರೂ ಮೆಣಸಿನಕಾಯಿನ ಎಲ್ಲಾದ್ರೂ ಮಾರ್ತಿರ್ಬೇಕಾದ್ರೆ ಅವರು ಬ್ಯಾಡಗಿ ಮೆಣಸಿನಕಾಯಿ ಎಂದು ಮಾರುವಂತಿಲ್ಲ. ಯಾಕಂದ್ರೆ ನೀವು ನಿಮ್ಮ ಓನ್ ಹೆಸರಲ್ಲಿ ಮಾಡ್ಕೊಡಿ. ಯಾಕಂದ್ರೆ ಬ್ಯಾಡಗಿ ಮೆಣಸಿನಕಾಯಿನ ಬ್ಯಾಡಗಿ ಇರ್ತಾರೆ. ಸರ್ ನೀವು ಬ್ಯಾಡಗಿ ಹೋಗಿ ಅಲ್ಲಿ ರಿಜಿಸ್ಟ್ರೇಷನ್ ಆದ ಕಂಪ್ನಿಯಿಂದ ತಗೊಂಡ್ಬಂದ್ರೆ ಅಂತ ಅವಾಗ ಯೂಸ್ ಮಾಡ್ಬೋದು. ಆದ್ರೆ ನಿಮ್ಮ ಊರಲ್ಲಿ ಬೆಳೆದ ಮೆಣಸಿನಕಾಯಿನ ಇದು ಬ್ಯಾಡಗಿ ಮೆಣಸಿನಕಾಯಿ ಅಂತ ಹೇಳಂಗಿಲ್ಲ. ಇದು ಧಾರವಾಡ, ನಿಮ್ಮ ಊರಲ್ಲೇ ಪೇಡ ಮಾಡಿದ್ನ ನೀವು ಧಾರವಾಡ ಪೇಡ ಅಂತ ಮಾರುವಂತಿಲ್ಲ, ಯಾಕಂದ್ರೆ ಅವರು ಇಲ್ಲೇ ರಿಜಿಸ್ಟ್ರೇಷನ್ ಮಾಡಿದ್ರಂತೆ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ನೋಡಿ, ದಟ್ ಇಸ್ ಜಾಗ್ರಫಿಕಲ್ ಇಂಡಿಕೇಶನ್ಸ್. ಯಾಕಂದ್ರೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದೆ ನಾನು, ಸರ್ ಈ ತರ ವಿಶೇಷನ ಕಾಪಾಡ್ಲಿಕ್ಕೆ ನಮ್ಮಲ್ಲಿ ಒಂದು ಆಕ್ಟ್ ಇದೆ ರೀ ಸರ್, ಜಾಗ್ರಫಿಕಲ್ ಇಂಡಿಕೇಶನ್ ಆಫ್ ಗೂಡ್ಸ್ ರಿಜಿಸ್ಟ್ರೇಷನ್ ಅಂಡ್ ಪ್ರೊಟೆಕ್ಷನ್ ಆಕ್ಟ್ 1999. ನೆನಪಿಟ್ಟುಕೊಡ್ರಿ. ಅಂದ್ರೆ ಸರ್ ಯಾವ್ದಾದ್ರು ಒಂದು ಉತ್ಪಾದನೆ ಮ್ಯಾನುಫ್ಯಾಕ್ಚರ್ ಮಾಡಿದಿರ್ಬೋದು, ಇಲ್ಲತ್ತಂದ್ರ ಕೃಷಿ ಉತ್ಪನ್ನ ಆಗಿರ್ಬೋದು, ಅಥವಾ ಯಾವ್ದಾರು ಅಂದ್ರೆ ನೈಸರ್ಗಿಕವಾಗಿರ್ಬೋದು. ಅಂದ್ರೆ ಈ ತರ ವಸ್ತುಗಳು ನಮ್ಮ ಪ್ರದೇಶದ ಅಥವಾ ನಾವು ಮಾಡ್ತಾ ಇದ್ರೆ ಅದನ್ನ ನಾವೇನ್ ಮಾಡ್ತೀವಿ, ರಿಜಿಸ್ಟ್ರೇಷನ್ ಮಾಡ್ಕೊಂಡು ಇದಕ್ಕೊಂದು ಡೆಸಿಗ್ನೇಷನ್ ತೋರಿ. ಹೀಗಾಗಿ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು. ಯಾವುದು, ಜಾಗ್ರಫಿಕಲ್ ಇಂಡಿಕೇಶನ್ ಆಫ್ ಗೂಡ್ಸ್ ರಿಜಿಸ್ಟ್ರೇಷನ್ ಅಂಡ್ ಪ್ರೊಟೆಕ್ಷನ್ ಆಕ್ಟ್. ಇಲ್ಲಿ ಕಾಯ್ದೆ ಇದೆ 1999 ಹಾಗಾದ್ರೆ ಇಲ್ಲಿ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಏನಾಗ್ತೇನು, GI ಟ್ಯಾಕ್ಸ್ ನ ಕೊಡ್ತೀವಿ. ಅಂದ್ರೆ ಈ ಪ್ರದೇಶ, ಈ ಉತ್ಪಾದನೆ ಇದು ತನ್ನ ಇಂಟೆಲೆಕ್ಚುಯಲ್ ಪ್ರಾಪರ್ಟಿನ ಕ್ಲೇಮ್ ಮಾಡಿದೆ, ಇದು ಡೆಸಿಗ್ನೇಷನ್ ಯಾರು ಬಳಸುವಂತಿಲ್ಲ, ಅವರೇ ಮಾತ್ರ ಬಳಸಬೇಕು. ನೀ ಅದೇ ತರ ವಸ್ತು ಮಾಡಿದ್ರು ಆ ಹೆಸರನ್ನ ಬಳಸುವಂತಿಲ್ಲ ಅಂತ ಹೇಳ್ತಾರೆ. ಸೊ GI ಟ್ಯಾಕ್ಸ್. ಹಾಗಾದ್ರೆ GI ಟ್ಯಾಕ್ಸ್ ಅಂದ್ರೆ ಪ್ರಸ್ತುತವಾಗಿ ಒಟ್ಟು 605 ಇದಾವ್ರಿ. 605 ಆದ್ರೆ ಭಾರತ ಸರ್ಕಾರ ಹೇಳ್ತೀರಿ 2030 ಒಳಗಡೆ ನಾವು ಒಟ್ಟು 10,000 ಭಾರತದ ವಿಶೇಷ ವಸ್ತುಗಳನ್ನು, ಉತ್ಪನ್ನಗಳನ್ನು ಅಥವಾ ನೈಸರ್ಗಿಕ ಮತ್ತು ಕೃಷಿ ಪದಾರ್ಥಗಳನ್ನ ನಾವು ಪ್ರಮೋಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಈ ಸಮಯದಲ್ಲಿ ಅತಿ ಹೆಚ್ಚು ರಿಜಿಸ್ಟ್ರೇಷನ್ ಆಗಿದೆ
GI ಟ್ಯಾಗ್ಸ್, ಇದು ನಮ್ಮ ವಿಶೇಷ ಅಂತ. ಹಾಗಾದ್ರೆ ಇಲ್ಲಿ ಮಾಡಿದನು ಏನಾದ್ರು ಮಾಡ್ತಾರ? ಭಾರತದಲ್ಲಿ ಯಾರು ಸಂರಕ್ಷಣೆ ಮಾಡ್ತಾರ? ನಮ್ಮಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇದೆ, DPIT ಅಂದ್ರೆ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್ ಅಂತ ಹೇಳಿದ್ರೆ, ಅದಕ್ಕೆ DPIIT ಅಂದ್ರೆ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್ ಅಂತ ಹೇಳ್ತಾರೆ. ಸೊ ಹೀಗಾಗಿ ಒಂದು ಇಲಾಖೆ ಇದೆ. ಹಾಗಾದ್ರೆ ಇದು ಯಾವ ಸಚಿವಾಲಯ ಅಡಿಯಲ್ಲಿ ಕೆಲಸ ಮಾಡಿದ್ರಿ? ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಂದ್ರೆ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದು ಇಂಟರ್ನ್ಯಾಷನಲ್ ಏನಾದ್ರು ಪ್ರೊಟೆಕ್ಷನ್ ಇದೆಯಾ ಅಂತಾರಾಷ್ಟ್ರದಲ್ಲಿ? ಎಸ್ ಸರ್, ಒಂದು ಒಪ್ಪಂದ ಇದೆ ರೀ. ಏನ್ ಗೊತ್ತ್ರಿ? ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಒಂದು ಕನ್ವೆನ್ಷನ್ ಮಾಡ್ಬಿಟ್ರಿ. ಇಲ್ಲಿ ಪ್ಯಾರಿಸ್ ಸಮಾವೇಶದಲ್ಲಿ ನೆನಪಿಟ್ಟುಕೊಂಡು ಕೇಳ್ಬೋದು. ಅಂದ್ರೆ ಭಾರತದಲ್ಲಿ ಏನಾದ್ರು GI ಟ್ಯಾಗ್ ಅನ್ನು ಪಡೆದ ಒಂದು ವಸ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಪಾಡ್ತಾರೆ. ಎಸ್, ಕಾಪಾಡ್ತಾರೆ. ಯಾಕಂದ್ರೆ ಇದು ಬಾಸ್ಮತಿ ರೈಸ್ ಮೇಲೆ ಬಹಳ ಸಲ ಕೇಸ್ ಆಗಿರ್ತದೆ. ಬಾಸ್ಮತಿ ಎಂಬ ರೈಸ್ ಭಾರತಕ್ಕೆ ಕೊಟ್ಟಿದ್ರ, ಪಾಕಿಸ್ತಾನ ಬಾಸ್ಮತಿ ಹೆಸರು ಮಾರಂಗಿಲ್ಲ, ನೀನು ಬೇರೆ ಯಾವ್ದ್ರ ಹೆಸರು ಮಾರು, ಬಾಸ್ಮತಿ ಹೆಸರು ಯೂಸ್ ಮಾಡಲ್ಲ ಅಂತ. ಸೊ ಹೀಗಾಗಿ ನೋಡ್ರಿ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಪ್ಯಾರಿಸ್ ಒಪ್ಪಂದದಲ್ಲಿ ಮಾಡಿದ್ರಿ. ನೆಕ್ಸ್ಟ್ WTO ಇನ್ನೊಂದು ಮಾಡಿದಿರಿ, ದಟ್ ಇಸ್ ಟ್ರಿಪ್ಸ್ ಅಂತ ಹೇಳ್ತಾರೆ. ಇದು ಕೂಡ ಕ್ವಶನ್ ಆಗಿದೆ ರೀ. ಟ್ರಿಪ್ಸ್ ನೆನಪಿಟ್ಟುಕೊಡ್ರಿ, ದಟ್ ಇಸ್ ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆನ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಹೇಳ್ತಾರೆ. ಅಂದ್ರೆ ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಫ್ ಇಂಟರ್ನ್ಯಾಷನಲ್ ಪ್ರಾಪರ್ಟಿ ರೈಟ್ಸ್ ಯಾರು ಮಾಡಿದ್ರ? WTO. ಅಂದ್ರೆ ಭಾರತದಲ್ಲಿ ಏನಾದ್ರು ರಿಜಿಸ್ಟ್ರೇಷನ್ ಆಗಿದ್ವು WTO ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ಅದನ್ನ ಮಿಸ್ಯೂಸ್ ಆಗ್ಲಂಗ್ ನೋಡ್ಕೊಂತೈತಿ ಅಂತ ಹೇಳಿ. ಸೊ ಹೀಗಾಗಿ ಹಾಗಾದ್ರೆ ಭಾರತ ಪ್ರಸ್ತುತ 605 ನೀವೇನು ಓದಬೇಕು? ಇತ್ತೀಚೆಗೆ ಯಾವ್ದಾರು ಸೇರಿದ್ರೆ ನೋಡ್ಕೊಂಡವ್ರಿ. ಅಂದ್ರೆ ಇತ್ತೀಚೆಗೆ ನೋಡ್ಕೊಂಡು ಯಾವ್ದಾರು ಸೇರಿದ್ರೆ ನಿಮ್ ಎಕ್ಸಾಮ್ ಕೇಳ್ತಾನೆ. ಹಾಗಾದ್ರೆ ಅತಿ ಹೆಚ್ಚು ಹೊಂದಿರೋದು ಯಾವ್ದು? ಫಸ್ಟ್ ಬರೋದು UP. ಓಕೆ, ಫಸ್ಟ್ ಬರೋದು ಯಾವ್ದು? UP. ಸೆಕೆಂಡ್ ಬರೋದು ತಮಿಳುನಾಡು. ಅಂದ್ರೆ ಅತಿ ಹೆಚ್ಚು ಈ ತರ ಮಾನ್ಯತೆ ಪಡೆದ ವಸ್ತುಗಳಿರ್ಬೋದು, ಪದಾರ್ಥಗಳಿರ್ಬೋದು, ನೈಸರ್ಗಿಕ ಪದಾರ್ಥಗಳಿರ್ಬೋದು ಅಥವಾ ಭೌಗೋಳಿಕ ಪ್ರದೇಶ ಇರ್ಬೋದು. ಆದ್ರೆ UP ಜಾಸ್ತಿ ಆದ್ರೆ ಸೆಕೆಂಡು ತಮಿಳುನಾಡು. ಸೊ ಹೀಗೆ ನೋಡ್ಕೊಡ್ರಿ, 10,000 ಇನ್ನೂ ಇನ್ಕ್ರೀಸ್ ಆಗ್ತದೆ. ನಿಮ್ದು ಏನಾದ್ರು ನಾಳೆ ಎಕ್ಸಾಮ್ ಇರ್ತಂದ್ರೆ ಇತ್ತೀಚೆಗೆ ಯಾವ ಸೇರಿಸುತ್ತಾರೆ ಜಸ್ಟ್ ಅದ್ರ ಹೆಸರು ರಾಜ್ಯ ನೋಡ್ಕೊಂಡವ್ರಿ. ಇಸ್ ಇಟ್ ಕ್ಲಿಯರ್? ಐ ಹೋಪ್ ಅರ್ಥ ಇದೆ ಅನ್ಕೊಂತಾನೆ. ನೆಕ್ಸ್ಟ್ ಒನ್. Okay, under which national mission were 6 crore people screened for sickle cell disease sickle cell disease in India? ಅಂದ್ರೆ ನೋಡ್ರಿ, ಯಾವ ರಾಷ್ಟ್ರೀಯ ಕಾರ್ಯಾಚರಣೆ ಭಾರತದಲ್ಲಿ 6 ಕೋಟಿ ಜನರನ್ನು ದಟ್ ಇಸ್ ಪರೀಕ್ಷಿಸಲಾಗಿದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್. ನೋಡ್ಕೊಡ್ರಿ, ರೋಗ ಅಂತ ಬಂದಾಗ ಕೇಳೇ ಕೇಳ್ತಾನಂತೆ. ಆಲ್ರೆಡಿ ನಾನು ಲಾಸ್ಟ್ ಒಂದು ಕರೆಂಟ್ ಅಫೇರ್ಸ್ ಹೇಳಿದ್ದೀನಿ ರೋಗ ಹೆಂಗ್ ಮಾಡ್ಬೇಕಂತೇಳಿ. ಸರ್, ಇಲ್ಲೊಂದು ಸಿಕಲ್ ಸೆಲ್ ಎನಿಮಿಯಾ ಅಂತಿದೆ. ಸಿಕಲ್ ಸೆಲ್ ಎನಿಮಿಯಾ ರೋಗ. ಸರ್ ಹಂಗಂದ್ರೆ ಏನ್ ಗೊತ್ತ್ರಿ? ಸರ್, ನಮ್ಮ ದೇಶದಲ್ಲಿ ಶಕ್ತಿ ಉತ್ಪಾದನೆ ಆಗ್ಬೇಕಾದ್ರೆ ಆಮ್ಲಜನಕ ಬೇಕು. ಆಮ್ಲಜನಕ ಅಂತಾರೆ. ಆಮ್ಲಜನಕವನ್ನು ಯಾರು ಕ್ಯಾರಿ ಮಾಡ್ತಾರ? ರೆಡ್ ಬ್ಲಡ್ ಸೆಲ್ಸ್ ಅಂದ್ರೆ ಕೆಂಪು ರಕ್ತ ಕಣಗಳು ನಮ್ಗೆ ಆಮ್ಲಜನಕವನ್ನು ಕೊಂಡೇ ಬರ್ತವೆ. ಕೆಂಪು ರಕ್ತ ಅಂದ್ರೆ ಹೆಮೋಗ್ಲೋಬಿನ್ ಪ್ಲಸ್ ಆಕ್ಸಿಜನ್ ವಿತ್ ದ ಹೆಲ್ಪ್ ಆಫ್ ಐರನ್ ಹೆಲ್ಪ್ ಆಗುತ್ತೆ. ಬಟ್ ಪ್ರಾಬ್ಲಮ್ ಏನ್ ಗೊತ್ತ್ರಿ? ಪ್ರಾಬ್ಲಮ್ ಅಂದ್ರೆ ನಾವು ವಾಸಿಸುತ್ತಿರೋ ಪ್ರದೇಶದಲ್ಲಿ ಏನಾದ್ರೂ ಕಾರ್ಬನ್ ಮೊನಾಕ್ಸೈಡ್ ಇದ್ದರೆ ಆ ಕಾರ್ಬನ್ ಮೊನಾಕ್ಸೈಡ್ ಆಕ್ಸಿಜನ್ ಕಿಂತ ವೇಗವಾಗಿ ನಮ್ಮ RBC ಹೆಮೋಗ್ಲೋಬಿನ್ ಬಂಡೈತ್ರಿ. ಆಕ್ಸಿಜನ್ ಕೊರತೆ ಆದಾಗ ನೋಡ್ರಿ, ಆಕ್ಸಿಜನ್ ಕಡಿಮೆ ಆಗ್ತಿದ್ರೆ ಕಾರ್ಬನ್ ಮೊನಾಕ್ಸೈಡ್ ಇಂದ ಏನಾಗತ್ರಿ? ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗತ್ತೆ. ಇಲ್ಲಿ ಕೆಂಪು ರಕ್ತ ಕಣ ಅವಾಗ ಏನಾಗತ್ರಿ? ಅವಾಗ ಕೆಂಪು ರಕ್ತ ಕಣ ತನ್ನ ಗಾತ್ರವನ್ನು ಕಗ್ಗಿಸ್ತಾ ಅಂದ್ರೆ ಕಡಿಮೆ ಆಗುತ್ತೆ. ಲೈಕ್ ಸಿಕ್ಕಲ್ ಅಂದ್ರೆ ಕುಡುಗೋಲು ಅಂತ ಹೇಳ್ತಾರೆ. ಸರ್, ಕೆಂಪು ರಕ್ತ ಕಣ ಈ ತರ ಬೆಂಡ್ ಆಗ್ತಿರ್ಬೇಕಾದ್ರೆ ನಮ್ಮ ದೇಹದಲ್ಲಿ ಆಕ್ಸಿಜನ್ ಕೊರತೆ ಉಂಟಾದ್ರೆ ಶಕ್ತಿ ಉತ್ಪಾದನೆ ಕಡಿಮೆ ಆಗಿ ದೇಹ ಬೆಳೆಯುವುದಿಲ್ಲ. ಬಾಡಿ ವಿಲ್ ನಾಟ್ ಗ್ರೋ. ಯಾಕಂದ್ರೆ ಎಷ್ಟೋ ಎಕ್ಸಾಮ್ ಅಲ್ಲಿ ಕೇಳೇನ್ರಿ, ಈ ಕೆಳಗಿನ ಯಾವ ಅನಿಲದಿಂದ ಉಸಿರಾಟದ ತೊಂದರೆ ಹೆಚ್ಚಾಗುತ್ತೆ ಅಂದ್ರೆ ಕಾರ್ಬನ್ ಮೊನಾಕ್ಸೈಡ್. ಯಾಕಂದ್ರೆ ಇದು ಆಮ್ಲಜನಕನ ವೇಗವಾಗಿ ಹೆಮೋಗ್ಲೋಬಿನ್ ಬಂಡ್ ಆಗುತ್ತೆ. ಇಲ್ಲಿ ಕೆಂಪು ರಕ್ತ ಕಣ ಅಂದ್ರೆ ಕೆಂಪು ರಕ್ತ ಕಣಕ್ಕೆ ಅಸೋಸಿಯೇಟ್ ಆಗಿರೋ ರೋಗ ಅಂದ್ರೆ ಎನಿಮಿಯಾ ರೋಗ. ಅಂದ್ರೆ ದೇಹ ಬೆಳೀತಲ್ಲ, ದೇಹ ಕುಂಠಿತವಾದ್ರೆ ಏನಾದ್ರಿ? ಆರೋಗ್ಯವಾಗಿರಲ್ಲ ಅಂದ್ರೆ ಕೆಲಸ ಮಾಡಲು ಯೋಗ್ಯವಿಲ್ಲ ರೀ. ಕೆಲಸ ಮಾಡಲು ಯೋಗ್ಯ ಅಂದ್ರೆ ಸರ್ಕಾರಕ್ಕೆ ಆದಾಯ ಇಲ್ಲ ಮತ್ತು ಏನು ಮಾನವ ದೃಷ್ಟಿಯಿಂದ ನೋಡಕ್ಕಾಗಲ್ಲ. ಸೊ ಹೀಗಾಗಿ ಭಾರತ ಸರ್ಕಾರ ಈ ರೋಗವನ್ನು ಹೊಡೆದೋಡಿಸಬೇಕೆಂದು ಭಾರತವು 2018ರಲ್ಲಿ 2023 ನಾಟ್ 18 2023 ನೆನಪಿಟ್ಟುಕೊಡಿ. ಈ ರೋಗವನ್ನು ಕಡಿಮೆ ಮಾಡ್ಕೊಂಡ ಹೊಡೆದೋಡಿಸ್ಬೇಕಂತ 2023ರಲ್ಲಿ ಕೇಂದ್ರ ಸರ್ಕಾರ ಒಂದೇನ್ ಮಾಡ್ತೀವಿ? ಸಿಕಲ್ ಸೆಲ್ ಎನಿಮಿಯಾ ಎಲಿಮಿನೇಷನ್ ಎಂಬ ಒಂದು ಕಾನ್ಸೆಪ್ಟ್ ಅಂದ್ರೆ ಇದರಲ್ಲಿ ಏನಾಗ್ತಾರೆ ಗೊತ್ತ್ರಿ? ನಾವು 2025 ಒಳಗಡೆ ಒಟ್ಟು 7 ಕೋಟಿ ಜನನು ಇದಕ್ಕೆ ನಾವು ಟೆಸ್ಟ್ ಮಾಡ್ತೀವಿ. ಅಂದ್ರೆ ಅವರ ಮಿನಿಮಮ್ ಆದ್ರೆ 7 ಕೋಟಿ ಜನ ನಾವು ಸಿಕಲ್ ಸೆಲ್ ಎನಿಮಿಯಾ ರೋಗದಲ್ಲಿ ನಾವು ಟೆಸ್ಟ್ ಮಾಡ್ತೀವಿ. ಅದರಲ್ಲಿ ಏನಾದ್ರು ಅದ್ರ ಪಾಸಿಟಿವ್ ಕಂಡು ಬಂದ್ರೆ ಅವ್ರಿಗೆ ಇಂಪ್ರೂವ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಹೀಗಾಗಿ ಇದು 2025 ತನಕ ಎಷ್ಟು 7 ಕೋಟಿ. ಹಾಗಾದ್ರೆ ಭಾರತದಿಂದ ಸಿಕಲ್ ಸೆಲ್ ಎನಿಮಿಯಾ ರೋಗವನ್ನು ಸಂಪೂರ್ಣ ಯಾವಾಗ ಹೊಡೆದೋಡಿಸ್ತಾನೆ ಅಂತ ಹೇಳಿದ್ರಿ?
2047 ನೆನಪಿಟ್ಟುಕೊಡಿ. ಅಂದ್ರೆ ಭಾರತ ಸರ್ಕಾರ ಭಾರತದಿಂದ ಈ ಸಿಕಲ್ ಸೆಲ್ ಎನಿಮಿಯಾ ರೋಗವನ್ನು ಸಂಪೂರ್ಣ ಯಾವಾಗ ಹೊಡೆದೋಡಿಸ್ತಾನೆ 2040. ಹಾಗಾದ್ರೆ ಆರೋಗ್ಯ ಅನ್ನೋದು ರಾಜ್ಯ ಪಟ್ಟಿರಿ, ಹೆಲ್ತ್ ಕಮ್ಸ್ ಇನ್ ಸ್ಟೇಟ್ ಲಿಸ್ಟ್, ರೈಟ್? ಬಟ್ ಕೋವಿಡ್ ಟೈಮಲ್ಲಿ ಇದನ್ನ ಕನ್ಕರೆಂಟ್ ಲಿಸ್ಟ್ ಸೇರಿಸಿ. ಅಂದ್ರೆ ಆರೋಗ್ಯ ಎಂಬುದು ರಾಜ್ಯ ಪಟ್ಟಿಯಲ್ಲಿ ಬರ್ತೈತ್ರಿ. ಆದ್ರೆ COVID-19 ಬಂದಾಗ NK ಸಿಂಗ್ ಸಮಿತಿಯ ಶಿಫಾರಸಿನ ಮೇರೆಗೆ ಇಲ್ಲಪ್ಪ ಸೆಂಟ್ರಲ್ ಮತ್ತು ಸ್ಟೇಟ್ ದವರು ಇಬ್ಬರು ಸೇರ್ಕೊಂಡು ಆರೋಗ್ಯದ ಮೇಲೆ ಯೋಜನೆ ಮಾಡಿ ಅಂತ ಹೇಳ್ತಾರೆ. ಸೊ ಹೀಗಾಗಿ ನೋಡ್ರಿ ಭಾರತ ಸರ್ಕಾರ 2047ಕ್ಕೆ ಇದನ್ನ ಎಲಿಮಿನೇಟ್ ಮಾಡ್ತಾನೆ. ಅಂದ್ರೆ ಕರ್ನಾಟಕ ಸರ್ಕಾರ 2025ಕ್ಕೆ ನಾವು ಈ ರೋಗವನ್ನು ಕರ್ನಾಟಕದಿಂದ ಮುಕ್ತ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ 2025, ಯಾಕಂದ್ರೆ ಇದು PSI 545 ರೀ ಎಕ್ಸಾಮ್ ಯಾರಾದ್ರೂ ಬರ್ತಿದೆ, ದಿಸ್ ಕ್ವಶನ್ ವಾಸ್ ಆಸ್ಕ್ಡ್. ಅಂದ್ರೆ ಈ ಕೆಳಗಿನ ಯಾವ ವರ್ಷದಂದು ಕರ್ನಾಟಕ ಸರ್ಕಾರ ಎನಿಮಿಯಾ ರೋಗವನ್ನು ಹೊಡೆದೋಡಿಸುತ್ತೇವೆ ಎಂದು ಕೇಳಿದ್ರಿ. ಓಕೆ, ಭಾರತ ಸರ್ಕಾರ, ಕೇಂದ್ರ ಸರ್ಕಾರ 2047 ಇಡೀ ಇಂಡಿಯಾದಿಂದ. ಓಕೆ, ಆದ್ರೆ ಕರ್ನಾಟಕ 2025. ಎದರಿಂದ ಬರ್ತಾ ಇದೆ ಎನಿಮಿಯಾ ರೋಗ? ದಟ್ ಇಸ್ ಆಮ್ಲಜನಕದ ಕೊರತೆ. ಅಂದ್ರೆ ಕೆಂಪು ರಕ್ತ ಕಣ ಯಾಕೆ ಕಡಿಮೆ ಆಗ್ತಾ ಇದೀರಿ? ಯಾಕಂದ್ರೆ ಕಾರ್ಬನ್ ಮೊನಾಕ್ಸೈಡ್ ಇದ್ದಾಗ ಆಕ್ಸಿಜನ್ ಬೈಂಡಿಂಗ್ ಕಡಿಮೆ ಆಗತ್ರಿ. ನಾವು ಚಿಕ್ಕವರಿದ್ದಾಗೆಲ್ಲ ಐರನ್ ಟ್ಯಾಬ್ಲೆಟ್ ಕೊಡ್ತಿದ್ವಿ, ನೆನಪಿದೆ ಅನ್ಕೊಂತೀನಿ. ಓಕೆ, ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ದಟ್ ಇಸ್ ಸಿ ಇಸ್ ದ ರೈಟ್ ಆನ್ಸರ್. ದಟ್ ಇಸ್ ನ್ಯಾಷನಲ್ ಸಿಕಲ್ ಸೆಲ್ ಎನಿಮಿಯಾ ಮಿಷನ್. Okay, next one. Which Indian oil refinery recently have sanctioned European Union for the first time apart from Russia? ಅಂದ್ರೆ ಸರ್, ಈ ಕ್ವಶನ್ ಆಲ್ರೆಡಿ ನಾ ಡಿಸ್ಕಷನ್ ಮಾಡಿದ್ರಿ ಪ್ರೀವಿಯಸ್ ಅಲ್ಲಿ. ಅಂದ್ರೆ ಸರ್, ಭಾರತದಲ್ಲಿ ಒಂದು ಕಂಪ್ನಿ ಇದೆ ರೀ, ದಟ್ ಇಸ್ ನಯಾರಾ ಎನರ್ಜಿ ಅಂತ. ಎಲ್ಲಿದೆ ಇದು? ಗುಜರಾತ್ ಅಲ್ಲಿ. ಇವ್ರು ಏನ್ ಮಾಡಿದ್ರು ಗೊತ್ತ್ರಿ? ರಷ್ಯಾದಿಂದ ಖರೀದಿ ಮಾಡಿದ ಕಚ್ಚಾ ತೈಲದಿಂದ ನಾವಿಲ್ಲಿ ಡೀಸೆಲ್ ತಯಾರು ಮಾಡ್ಕೊಂಡು, ಈ ಡೀಸೆಲ್ ನಾವು ಯಾರಿಗೆ ಕೊಟ್ಟಿವ್ರಿ? ಚೀನಾಗೆ ಇತ್ತೀಚೆಗೆ. ಸೊ ಹೀಗಾಗಿ ಇದು ರಷ್ಯಾದಿಂದ ರಷ್ಯಾದ ಸ್ವಲ್ಪ ಶೇರ್ ಇರುವ ಕಂಪ್ನಿ ಇರೋದ್ರಿಂದ ನೀವು ರಷ್ಯಾದ ಆಯಿಲ್ ತಗೊಂಡು ನೀವು ಚೀನಾಕ್ಕೆ ಎಕ್ಸ್ಪೋರ್ಟ್ ಮಾಡತ್ತೆ. ಅಂದ್ರೆ ಇವರು ಫಂಡಿಂಗ್ ಫಾರ್ ವಾರ್ ಅಂತೇಳಿ ಇತ್ತೀಚೆಗೆ ಯುರೋಪಿಯನ್ ಒಕ್ಕೂಟದವರು ಈ ಕಂಪ್ನಿ ಮೇಲೆ ಏನ್ ಮಾಡಿದ್ರೆ ಸ್ಯಾಂಕ್ಷನ್ಸ್ ಅಂದ್ರೆ ನಿರ್ಬಂಧನೆಗಳು ಹೇಳ್ತಾರೆ. ಇದನ್ನ ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿದ್ದೀನಿ ನಾನು. ನೆಕ್ಸ್ಟ್ ಒನ್ ಆಬ್ವಿಯಸ್ಲಿ ಡಿಫೆನ್ಸ್ ಮೇಲೆ ಕೇಳ್ತಾನೆ. ಇನ್ ವಿಚ್ ಸ್ಟೇಟ್ ಡಿಡ್ DRDO ಸಕ್ಸಸ್ಫುಲಿ ಟೆಸ್ಟೆಡ್? ದಟ್ ಇಸ್ ULPGM ಅಂತ ಹೇಳ್ತಾರೆ. ಇಲ್ಲಿ ನೋಡ್ರಿ, ULP ಅಂದ್ರೆ ಅನ್ಮ್ಯಾನ್ಡ್ UAV ಬಗ್ಗೆ ಕೇಳಿ, ಮಾನವರಹಿತ ವಾಹನಗಳಂತೆ. ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್, ಕಾಮನ್ಲಿ ಏನಂತೀವಿ ನಾವು? ದಟ್ ಇಸ್ ಡ್ರೋನ್ಸ್ ಅಂತೀವಿ. ಅಂದ್ರೆ ಡ್ರೋನ್ಸ್ ಗಳು ನಾವು ಮ್ಯಾನ್ಯುಯಲಿ ಕೆಳಗಿಂದ ಆಪರೇಟ್ ಮಾಡಿದ್ವಿ. ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಲಾಂಚ್ಡ್ ಪ್ರಿಸಿಷನ್, ಈ ಶಬ್ದ ಇಂಪಾರ್ಟೆಂಟ್, ಪ್ರಿಸಿಷನ್ ಗೈಡೆಡ್ ಮಿಸೈಲ್ ಅಂತ ಹೇಳ್ತಾರೆ. ಅಂದ್ರೆ ಏನ್ ಗೊತ್ತ್ರಿ ಸರ್, ನಮ್ಮಲ್ಲಿ ಅನ್ಮ್ಯಾನ್ಡ್ ಅಂದ್ರೆ ನಾವು ಡ್ರೋನ್ ಅಂತ ಹೇಳ್ತೀವಿ. ಡ್ರೋನ್ಗಳು ನಾವು ಎಲ್ಲಿ ಅಂದ್ರೆ ಕೆಳಗಿಂದ ಬೇಕಾದ್ರೆ ಮಾನಿಟರ್ ಮಾಡಬಹುದು. ಈ ಡ್ರೋನ್ ಅಲ್ಲಿ ಹೆಂಗ್ ಮಾಡಿದ್ವಿ ಗೊತ್ತ್ರಿ? ವಾಟ್ ಎಕ್ಸಾಕ್ಟ್ಲಿ ಹ್ಯಾವ್ ಡನ್? ಯೂಸಿಂಗ್ ದಿಸ್ ಡ್ರೋನ್ ಏನ್ ಮಾಡಿದ್ವಿ ನಾವು? ಒಂದು ಕ್ಷಿಪಣಿಯನ್ನ ಉಡಾವಣೆ ಮಾಡಿದ್ವಿ. ಅಂದ್ರೆ ಯೂಸಿಂಗ್ ಡ್ರೋನ್ಸ್ ದ DRDO ಸಕ್ಸಸ್ಫುಲಿ ಟೆಸ್ಟೆಡ್ ಮಿಸೈಲ್. ಅದಕ್ಕೆ ಏನಂತ ಈ ಹೆಸರು ಇಟ್ಟಿದೆ. ಸೊ ಹೀಗಾಗಿ ನೋಡ್ಕೊಳ್ಳಿ, ದಟ್ ಇಸ್ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಲಾಂಚ್. ಪ್ರಿಸಿಷನ್ ಅಂದ್ರೆ ನಾವು ಎಲ್ಲಿ ಬೇಕಲ್ಲಿ ಟಾರ್ಗೆಟ್ ಮಾಡಬಹುದು. ಅದೇ ತರ ಡ್ರೋನ್ಗಳು ನೋಡಿ, UAVs ಅಂದ್ರೆ ಏನ್ರಿ? ದಟ್ ಇಸ್ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್. ಅದಕ್ಕೆ ಯೂಸ್ ಮಾಡ್ತಾರೆ ಸರ್ವಿಲೆನ್ಸ್. ಅದೇ UCAV ಅಂತ ಬರುತ್ತೆ, ಅಂದ್ರೆ ಅನ್ಮ್ಯಾನ್ಡ್ ಕಾಂಬ್ಯಾಕ್ಟ್ ಏರಿಯಲ್ ವೆಹಿಕಲ್ಸ್. ಅಂದ್ರೆ ಸರ್, ಈ ಡ್ರೋನ್ ಗಳಿಂದ ನಾವು ಶತ್ರುಗಳ ಮೇಲೆ ದಾಳಿನ ಮಾಡುವುದಕ್ಕೆ ಅನ್ಮ್ಯಾನ್ಡ್ ಕಾಂಬ್ಯಾಕ್ಟ್ ಏರಿಯಲ್ ವೆಹಿಕಲ್ಸ್ ಅಂತ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಎಲ್ಲಿ ಗೊತ್ತಿರಿ? ಅಂದ್ರೆ ದಟ್ ಇಸ್ ಆಂಧ್ರ ಪ್ರದೇಶ್. ಒಂದ್ ತಿಳ್ಕೊಡ್ರಿ, ಆಲ್ಮೋಸ್ಟ್ ಅಲ್ಲಿ ಈ ತರ ಹೆಲಿಕಾಪ್ಟರ್ ಏರಿಯಲ್ಸ್ ಇರ್ತಾವಲ್ಲ, ಆಂಧ್ರ ಪ್ರದೇಶದಲ್ಲಿ ಬಾಳ ಟೆಸ್ಟ್ ಮಾಡ್ತಾರೆ. ಆಂಧ್ರ ಪ್ರದೇಶದಲ್ಲಿ ಆಂಧ್ರ ಪ್ರದೇಶದಲ್ಲಿ ಟೆಸ್ಟ್ ಮಾಡಿದ್ದಾರೆ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಬಿ ಇಸ್ ದ ರೈಟ್ ಆನ್ಸರ್. ಅಂದ್ರೆ ಸಮ್ಟೈಮ್ಸ್ ನೋಡ್ಕೊಡಿ, ಈ ತರ ಏನೋ ಟೆಸ್ಟ್ ಮಾಡಿದ್ರೆ ಕೇಳೇ ಕೇಳ್ತಾನೆ. ಸೊ ಹೀಗೆ ನೋಡ್ಕೊಡಿ, ಯಾವುದೇ ಒಂದು ಕರೆಂಟ್ ಅಫೇರ್ಸ್ ಬಂದಾಗ ಆದಷ್ಟು ಕರೆಂಟ್ ಅಫೇರ್ಸ್ ಅಲ್ಲಿ ಸಬ್ಜೆಕ್ಟ್ ನ ಡ್ರ್ಯಾಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಸೊ ಪ್ಲೀಸ್ ಅದಕ್ಕೆ ನನ್ನ ಕ್ಲಾಸ್ ನೀವು ಸಂಪೂರ್ಣ ನೋಡಿ, ದಿನದಿಂದ ಯು ವಿಲ್ ಆಲ್ಸೋ ಸ್ಟಾರ್ಟ್ ಥಿಂಕಿಂಗ್ ಲೈಕ್ ಮೀ. ಅಂದ್ರೆ ದಿನಕ್ಕೆ ನೀವು ಇದೇ ತರ ಮಲ್ಟಿಪಲ್ ವೇದಲ್ಲಿ ಥಿಂಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಓಕೆ, ಐ ಹೋಪ್ ಇನ್ನು ಪ್ರೀವಿಯಸ್ ವಿಡಿಯೋಸ್ ಯಾರು ನೋಡಿಲ್ಲ ಪ್ಲೀಸ್ ನೋಡ್ಕೊಡಿ. ಮತ್ತು ದಿನಕ್ಕೆ ಟಾಪಿಕ್ಸ್ ನ ಇಂಪ್ರೂವ್ಮೆಂಟ್ ಮಾಡ್ಕೊಂತ ಹೋಗ್ತಾ ಇದೀವಿ. ಅಂದ್ರೆ ನಿಮಗೊಂದು ಬೇಸಿಕ್ಸ್ ಬಂದಾಗ ನೀವು ವಿಲ್ ಸ್ಟಾರ್ಟ್ ಥಿಂಕಿಂಗ್ ಇನ್ ಮಲ್ಟಿಪಲ್ ವೇ. ಸೊ ಇದೇ ತರ ನೀವು ಕೂಡ ವಿಚಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಯಾಕಂದ್ರೆ ಎಕ್ಸಾಮ್ಸ್ ಅಲ್ಲಿ ಒಂದಕ್ಕೊಂದು ಲಿಂಕ್ ಬರ್ತಾವ್ರಿ. ಐ ಹೋಪ್ ಇವತ್ತಿನ 10 ಕ್ವೆಶನ್ಸ್ ಚೆನ್ನಾಗಿ ಕವರ್ ಆಗಿದೆ ಅನ್ಕೊಂತೇನೆ. ಸೊ ಇನ್ನೂ ಇದೇ ತರ ಟಾಪಿಕ್ಸ್ ಮೇಲೆ ನಾವು ದಿನನಿತ್ಯ ಮಾಡ್ತೇವೆ. ಇನ್ನು ಯಾರು ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ಲ, ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗ್ತಾವ್ರಿ. ಪ್ಲೀಸ್ ಗೋ ಅಂಡ್ ವಾಚ್ ದ ಪ್ರೀವಿಯಸ್ ವಿಡಿಯೋಸ್ ಆಲ್ಸೋ. ನಿಮಗೆ ಏನಾರ ಇಷ್ಟ ಆದ್ರೆ ವಿಡಿಯೋ ಪ್ಲೀಸ್ ಲೈಕ್ ಮಾಡ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಅಂಡ್ ಇನ್ನು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಕನೆಕ್ಟ್ ಆಗ್ಲಿಕ್ಕೆ ಸಹಾಯ ಮಾಡ್ರಿ. ಓಕೆ, ಥ್ಯಾಂಕ್ ಯು ಗೈಸ್, ಹ್ಯಾವ್ ಎ ನೈಸ್ ಡೇ.